ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು SSLC 2020 ಸಪ್ಲಿಮೆಂಟರಿ ಪೇಪರ್ನ ಡಿಸ್ಕಸ್ ಮಾಡಲಿದ್ದೇವೆ. ಇಲ್ಲಿ ಸಹಿತ ನಾವು ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಕ್ವಶನ್ಸ್ನ ಡಿಸ್ಕಸ್ ಮಾಡುತ್ತಿದ್ದೇವೆ. ಮೊದಲಿಗೆ ನಾವು ಫಿಸಿಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡೋಣ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇಲ್ಲಿ ಮೊದಲಿಗೆ MCQ ಕ್ವಶನ್ಸ್ ಇದೆ. ಸೊ ಪಾರ್ಟ್ ಎ. ಸೊ ಇಲ್ಲಿ ನೋಡ್ಬೋದು, ಇಟ್ಸ್ ಸ್ಟಾರ್ಟಿಂಗ್ ಫ್ರಮ್ ಕ್ವಶನ್ ನಂಬರ್ 3. ಸೊ ಫಸ್ಟ್ 2 ಕ್ವಶನ್ಸ್ ವಿತ್ ರೆಸ್ಪೆಕ್ಟ್ ಟು ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಓಕೆ, ಸೊ ಮೊದಲಿಗೆ ನಮಗೆ ಕ್ವಶನ್ ಇದೆ, ದ ಸ್ಕೈ ಈಸ್ ಸೀನ್ ಫ್ರಮ್ ದ ಸರ್ಫೇಸ್ ಆಫ್ ದ ಮೂನ್ ಅಪಿಯರ್ಸ್ ಡಾರ್ಕ್ ಬಿಕಾಸ್. ದ ಆಪ್ಷನ್ಸ್ ಕೊಟ್ಟಿದ್ದಾರೆ, ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಆ್ಯಂಡ್ ಆಪ್ಷನ್ ಡಿ. ಏನಿದೆ ನೋಡಿ, ಆಪ್ಷನ್ ಎ, ಓನ್ಲಿ ಅ ಲಿಟಲ್ ಆಫ್ ದ ಬ್ಲೂ ಆ್ಯಂಡ್ ವೈಲೆಟ್ ಕಲರ್ಸ್ ಆರ್ ಸ್ಕ್ಯಾಟರ್ಡ್. ಬಿ, all the colors are absorbed by the atmosphere present in the moon. All the colors are scattered. Option D, atmospheric particles need to scattered, the light are not present. ಯಾವುದು ಕರೆಕ್ಟ್ ಆಪ್ಷನ್ ಗೆಸ್ ಮಾಡಿ ನೋಡೋಣ. ಸೊ ಈ ನಾವು ಅರ್ತ್ನ ಕನ್ಸಿಡರ್ ಮಾಡಿಕೊಂಡ್ರೆ ನಮಗೆ ಅಟ್ಮಾಸ್ಫಿಯರ್ ಇದೆ, ವಾತಾವರಣ ಇದೆ. ಅದೇ ರೀತಿ ನಾವು ಮೂನ್ನ ಕನ್ಸಿಡರ್ ಮಾಡಿಕೊಂಡ್ರೆ ಅದಕ್ಕೆ ವಾತಾವರಣ ಇದೆನಾ? ಫಸ್ಟ್ ಕ್ವಶನ್, ವಾತಾವರಣ ಇದ್ರೆ ತಾನೇ ಅಲ್ಲಿ ಪಾರ್ಟಿಕಲ್ಸ್, ವಾಟರ್ ಮಾಲಿಕ್ಯೂಲ್ಸ್, ಡಸ್ಟ್ ಪಾರ್ಟಿಕಲ್ ಪ್ರೆಸೆಂಟ್ ಇರುತ್ತೆ. ಆವಾಗ ಲೈಟ್ ಅದರಲ್ಲಿ ಎಂಟರ್ ಆದ ತಕ್ಷಣ ಸ್ಕ್ಯಾಟರ್ ಆಗ್ಬೋದು, ರಿಫ್ರಾಕ್ಟ್ ಆಗ್ಬೋದು, ರಿಫ್ಲೆಕ್ಟ್ ಆಗ್ಬೋದು. ಅದೇ ವಾತಾವರಣ ಇಲ್ಲ ಅಂತಂದ್ರೆ ಆಲ್ ದೀಸ್ ಫೆನಾಮಿನನ್ಸ್ ಕೆನ್ ನಾಟ್ ಬಿ ಪರ್ಫಾರ್ಮ್ಡ್ ಅಲ್ವಾ? ಸೊ ಅದರಿಂದ ನಿಮಗೆ ಕರೆಕ್ಟ್ ಆಪ್ಷನ್ ಎ ಈಸ್ atmospheric particle needed to scatter the light are not present. ಅಂದರೆ ಮೂನ್ಗೆ ಅಂದರೆ ಚಂದ್ರನಿಗೆ ಯಾವುದೇ ವಾತಾವರಣ ಇಲ್ಲ. ಆದ್ದರಿಂದ ಅಲ್ಲಿ ನಾವು ಈ ಮೂನ್ ಅಪಿಯರ್ಸ್ ಡಾರ್ಕ್. ಅರ್ಥ ಆಯ್ತಾ? ಈಸಿನಾ? ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಅಬ್ಸರ್ವ್ ದ ಡಯಾಗ್ರಾಮ್. ಇಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ, ಅದರಲ್ಲಿ 2 ಮ್ಯಾಗ್ನೆಟ್ಸ್ ಇದೆ. ಅಲ್ಲಿ ಪಾಯಿಂಟ್ಸ್ನ ವಿತ್ ರೆಸ್ಪೆಕ್ಟ್ ಟು ಪಿ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಕ್ಯೂ ಪ್ರಕಾರ ಮೆನ್ಷನ್ ಮಾಡಿದರೆ 2 ಪೋಲ್ಸ್. ಹಾಗೆ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ನ. ಸೊ ಇಷ್ಟೆಲ್ಲ ಅಬ್ಸರ್ವ್ ಮಾಡಿ ನೀವು ಯಾವ್ದು ರೈಟ್ ಆನ್ಸರ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ ದ ಮ್ಯಾಗ್ನೆಟಿಕ್ ಪೋಲ್ಸ್ ರೆಪ್ರೆಸೆಂಟೆಡ್ ಬೈ ಪಿ ಆ್ಯಂಡ್ ಕ್ಯೂ ರೆಸ್ಪೆಕ್ಟಿವ್ಲಿ ಆರ್ ಆಪ್ಷನ್ ಎ ಸೌತ್ ಆ್ಯಂಡ್ ಸೌತ್, ಆಪ್ಷನ್ ಬಿ ನಾರ್ತ್ ಆ್ಯಂಡ್ ಸೌತ್, ಆಪ್ಷನ್ ಸಿ ನಾರ್ತ್ ಆ್ಯಂಡ್ ನಾರ್ತ್, ಆಪ್ಷನ್ ಡಿ ಸೌತ್ ಆ್ಯಂಡ್ ನಾರ್ತ್. ನಿಮ್ಮ ಪ್ರಕಾರ ಯಾವುದು ಕರೆಕ್ಟ್ ಆನ್ಸರ್? ಇಲ್ಲಿ ರಿಪಲ್ ಆಗ್ತಿರೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ಬೋತ್ ಆರ್ ಲೈಕ್ ಪೋಲ್ಸ್, ಬಟ್ ಅದು ನಾರ್ತ್ ಅಥವಾ ಸೌತ್ ಅನ್ನೋದು ನೀವು ಐಡೆಂಟಿಫೈ ಮಾಡಬೇಕು. ಯಾವ ಥರ? ಬೈ ಸೀಯಿಂಗ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಇಲ್ಲಿ ನೋಡಿ, ಫಸ್ಟ್ ಮ್ಯಾಗ್ನೆಟ್ ತೊಗೊಂಡ್ರೆ ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ದಿಸ್ ಎಂಡ್ ಆ್ಯಂಡ್ ಮರ್ಜಿಂಗ್ ಎಟ್ ಎ ಪಾಯಿಂಟ್ ಪಿ. ಅಂದರೆ ದಿಸ್ ವಿಲ್ ಬಿ ನಾರ್ತ್ ಪೋಲ್ ಆ್ಯಂಡ್ ದಿಸ್ ವಿಲ್ ಬಿ ಸೌತ್ ಪೋಲ್. ಕಾಣಿಸ್ತಿಲ್ಲಲ್ಲ? ಒನ್ ಸೆಕೆಂಡ್. ಸೊ ದಿಸ್ ವಿಲ್ ಬಿ ನಾರ್ತ್ ಪೋಲ್ ಆ್ಯಂಡ್ ದಿಸ್ ವಿಲ್ ಬಿ ಸೌತ್ ಪೋಲ್. ಗಾಟ್ ಇಟ್? ನಾವು ಈ ಕಡೆ ಬಂದರೆ ಇಲ್ಲಿ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಈ ಥರ ಇದೆ. ಅಂದರೆ ಅಕಾರ್ಡಿಂಗ್ ಟು ಪ್ರಾಪರ್ಟಿ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಲ್ವೇಸ್ ಒರಿಜಿನೇಟ್ ಅಟ್ ಎ ನಾರ್ತ್ ಪೋಲ್ ಆ್ಯಂಡ್ ಮೂವ್ಸ್ ಟುವರ್ಡ್ಸ್ ಸೌತ್ ಪೋಲ್. ಆದ್ದರಿಂದ ಇದು ಸೌತ್ ಪೋಲ್ ಆಗಿ, ಇದು ನಾರ್ತ್ ಪೋಲ್ ಆಗಿ ಇದು ಸೌತ್ ಪೋಲ್ ಆಗುತ್ತೆ. ಸೊ ಅವ್ರು ಕೇಳಿರೋದು ಪಿ ಆ್ಯಂಡ್ ಕ್ಯೂ ಮಾತ್ರ. ಸೊ ಅದರಿಂದ ನಮಗೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ಸೌತ್ ಆ್ಯಂಡ್ ಸೌತ್. ಅದೇ ಈ ಡೈರೆಕ್ಷನ್ ಉಲ್ಟಾ ಆಗಿದ್ರೆ ನಾರ್ತ್ ಆ್ಯಂಡ್ ನಾರ್ತ್. ಎಸ್, ಲೈಕ್ ಪೋಲ್ಸ್, ಬಟ್ ಯಾವುದು? ಸೌತ್ ಪೋಲ್ಸಾ ಅಥವಾ ನಾರ್ತ್ ಪೋಲ್ಸಾ? ಇಲ್ಲಿ ನಮಗೆ ಕೊಟ್ಟಿರೋ ಡಯಾಗ್ರಾಮ್ ಪ್ರಕಾರ ಸೌತ್ ಆ್ಯಂಡ್ ಸೌತ್. ಗಾಟ್ ಇಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ರೆ, ಇಟ್ ಈಸ್ ದ 7th ಕ್ವಶನ್. ದ ಇಮೇಜ್ ಆಫ್ ದ ಇಂಗ್ಲಿಷ್ ಲೆಟರ್ ಎಲ್ ಇನ್ convex mirror looks alike. Convex mirror, concave mirror ಅಲ್ಲಿ ರಿಯಲ್ ಇಮೇಜ್ ಆಸ್ ವೆಲ್ ಆಸ್ ವರ್ಚುವಲ್ ಇಮೇಜ್ ಫಾರ್ಮ್ ಆಗುತ್ತೆ. ಕಾನ್ವೆಕ್ಸ್ ಮಿರರ್ ಅಲ್ಲಿ ಓನ್ಲಿ ವರ್ಚುವಲ್ ಇಮೇಜ್ ಫಾರ್ಮ್ ಆಗುತ್ತೆ. ಓಕೆ, ಇಲ್ಲಿ ಕೇಳಿರೋದು ನೋಡಿ, ಕಾನ್ವೆಕ್ಸ್ ಮಿರರ್. ಪ್ಲೇನ್ ಮಿರರ್ ಆಗಿದ್ರೆ ಸೇಮ್ ಸೈಜ್ ಕಾಣಿಸ್ತಾ ಇತ್ತು, ಬಟ್ ಇಲ್ಲಿ ಕಾನ್ವೆಕ್ಸ್ ಮಿರರ್ ಕೇಳಿದ್ದಾರೆ. magnification of a convex mirror is always less than 1. ಅಂತಂದ್ರೆ size of the image compared to size of the object in front of a convex mirror, it is always less.
ಸೊ ಅದರಿಂದ ನಮಗೆ ಗೊತ್ತಾಗುತ್ತೆ ಇಟ್ ಈಸ್ ಎ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಆಲ್ಸೋ. ಬಟ್ ಹೇಗೆ? ಸೈಜ್ ಆಲ್ಸೋ ಕಂಪೇರೆಬಲ್. ಸಪೋಸ್ ನಿಮಗೆ ಇದು ಪ್ಲೇನ್ ಮಿರರ್ ಆಗಿದ್ದರೆ ನಿಮಗೆ ಇದು ರೈಟ್ ಆನ್ಸರ್ ಆಗ್ತಿತ್ತು, ಇದು ರೈಟ್ ಆನ್ಸರ್ ಆಗ್ತಿತ್ತು, ಬಿಕಾಸ್ ಸೇಮ್ ಸೈಜ್ ಪ್ಲೇನ್ ಮಿರರ್ ಆಗಿದ್ರೆ. ಬಟ್ ಇಲ್ಲಿ ಕೊಟ್ಟಿರೋದು ಕಾನ್ವೆಕ್ಸ್ ಮಿರರ್, ಅದರಿಂದ ಇದು ಪಾಸಿಬಿಲಿಟಿ ಇಲ್ಲ, ಯಾಕಂದರೆ ಆ್ಯಸ್ ಇಟ್ ಈಸ್ ಕಾಣಿಸ್ತಾ ಇದೆ ಅಲ್ವಾ. ಮಿರರ್ ತಾನೆ, ಮಿರರ್ ಆ ಕಡೆ ಅಪೋಸಿಟಲ್ಲಿ ಫಾರ್ಮ್ ಆಗುತ್ತೆ. ಓಕೆ, ಇದು ಸಹಿತ ಪಾಸಿಬಿಲಿಟಿ ಇಲ್ಲ, ನಿಮಗೆ ಇದು ಮಾತ್ರ ಪಾಸಿಬಿಲಿಟಿ. ನೋಡಿ ಸೈಜ್ ಎಲ್ಲ ಸೇಮ್ ಆಗಿದೆ, ನೋಡಿ ಸೈಜ್ ಎಲ್ಲ ಸೇಮ್ ಆಗಿದೆ. ಕಾನ್ವೆಕ್ಸ್ ಮಿರರಲ್ಲಿ ನಮಗೆ ಸೈಜ್ ಸೇಮ್ ಇರಲ್ಲ, ದಟ್ ಈಸ್ ಸಿಂಪಲ್ ಕಾನ್ಸೆಪ್ಟ್. ಅದೇ ಸೇಮ್ ಆಗಿದ್ರೆ ನೀವು ತಲೆ ಕೆಡಿಸ್ಕೊಳ್ಬೇಕಾಗಿತ್ತು. ಓಕೆ, ಸೊ ಅದರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗಾಟ್ ಇಟ್? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Observe the given incomplete diagram. Complete the diagram by drawing refracted rays by showing the image formed. Okay, so just now ಏನು ಮಾಡಬೇಕು? Complete the diagram by drawing refracted rays and show the image formed. ಇದು ಕಂಪ್ಲೀಟ್ ಮಾಡಬೇಕು. ಏನೇನು ಮಾಡ್ಬೋದು ನಾವು? ಆಲ್ರೆಡಿ ಇನ್ಸಿಡೆಂಟ್ ರೇಸ್ ತೊಗೊಂಡಿದ್ದಾರೆ, ನಾವು ರಿಫ್ರಾಕ್ಟೆಡ್ ರೇಸ್ ತೊಗೊಳ್ಳೋದು. ಸೊ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ರೇಸ್ ಅಥವಾ ಕನ್ವಿನಿಯೆಂಟ್ ರೇಸ್, ಇವಾಗ ಇದು ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಇದೆ. ಇಟ್ ಈಸ್ ಆಲ್ವೇಸ್ ಪಾಸಸ್ ಥ್ರೂ ಫಸ್ಟ್ ಫೋಕಸ್ ಅನದರ್ ಸೈಡ್. ಓಕೆ, ಇಲ್ಲಿ passes through optical center, passes through optical center. ಇದು ಫಸ್ಟ್ ರೇ. ಓಕೆ, ಇದು ಫಸ್ಟ್ ರೇ ಆಯಿತು. ಸೆಕೆಂಡ್ ರೇ ಇಟ್ passes through optical center. ಅದರಿಂದ ನೋಡಿ ಅವು ಮೀಟ್ ಆಗ್ತಿಲ್ಲ, ಡೈವರ್ಜ್ ಆಗ್ತಿದೆ. ನೋಡ್ತಾ ಇದ್ರಾ? ಡೈವರ್ಜ್ ಆಗ್ತಿದೆ. ಇಟ್ ಈಸ್ ನಾಟ್ ಪಾಸಿಬಲ್. ರಿಫ್ರಾಕ್ಟೆಡ್ ರೇಸ್ ಮೀಟ್ ಆಗ್ತಿಲ್ಲ. ಓಕೆ, ರಿಫ್ರಾಕ್ಟೆಡ್ ರೇಸ್ ಮೀಟ್ ಆಗ್ತಿಲ್ಲ. ಸೊ ವಾಟ್ ಯು ಹ್ಯಾವ್ ಟು ಡೂ? ರೀಟ್ರೇಸ್ ಇನ್ ಬ್ಯಾಕ್ವರ್ಡ್ ಡೈರೆಕ್ಷನ್. ಥರ ಮಾಡಿ ಬರುತ್ತೆ ಡಯಾಗ್ರಾಮ್. ಯಾಕೆ ಬರಲ್ಲ? ನೋಡಿ, ಇಲ್ಲಿ ನಿಮಗೆ ಇಮೇಜ್ ಫಾರ್ಮ್ ಆಯಿತು, ಇಲ್ಲಿ ನಿಮಗೆ ಇಮೇಜ್ ಫಾರ್ಮ್ ಆಯಿತು. ಓಕೆ, ಸೊ ಅಲ್ಲಿಂದ ಒಂದು ಲೈನ್ ಹೇಳ್ಕೊಳ್ಳಿ. ನೋಡಿ, ಇಟ್ಸ್ ಅ ಕಂಪ್ಲೀಟ್ ಡಯಾಗ್ರಾಮ್. ಓಕೆ, ಸೊ ಇದೇ ನಿಮಗೆ ಇಮೇಜ್, ದಿಸ್ ಇಸ್ ಆಬ್ಜೆಕ್ಟ್. ನೋಡಿ, ಇಟ್ ಈಸ್ ಬಿಟ್ವೀನ್ ಆಪ್ಟಿಕಲ್ ಸೆಂಟರ್ ಆ್ಯಂಡ್ ಫಸ್ಟ್ ಫೋಕಸ್. ಎಷ್ಟು ಮಾಡಿದ್ರೆ ಸಾಕು. ಓಕೆ, ಸೊ ದಟ್ಸ್ ಆಲ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಅಷ್ಟನ್ನ ಕೇಳಿರೋದು. ಆ್ಯಂಡ್ ಶೋ ದ ಇಮೇಜ್. ಇದೆ ಇಮೇಜ್. ಇಟ್ ಈಸ್ ಎ ವರ್ಚುವಲ್, ಇಟ್ ಈಸ್ ಎ ವರ್ಚುವಲ್ ಪ್ಲಸ್ ಎರೆಕ್ಟೆಡ್. ಮ್ಯಾಗ್ನಿಫಿಕೇಶನ್ ಈಸ್ ಗ್ರೇಟರ್ ದೆನ್ 1. ನೋಡಿ, size of the object and size of the image greater than 1. Okay, so let's move on to the next question. A student sitting in a last bench has a difficulty in reading the blackboard writing. Which is the defect of vision the student has and how can it be corrected? Student, just imagine ಮಾಡ್ಕೊಳ್ಳಿ, ನೀವು ಕ್ಲಾಸ್ ರೂಮಲ್ಲಿ ಕೂತಿದ್ದೀರಾ. ಓಕೆ, ಲಾಸ್ಟ್ ಬೆಂಚಲ್ಲಿರೋ ಸ್ಟೂಡೆಂಟ್ಗೆ ಬೋರ್ಡ್ ಮೇಲೆ ಬರೆಯುವಂಥ ಅಕ್ಷರಗಳು ಕಾಣಿಸ್ತಿಲ್ಲ ಅಂದರೆ ಡಿಫಿಕಲ್ಟಿ ಇನ್ ರೀಡಿಂಗ್, ಅಂದರೆ ಕರೆಕ್ಟಾಗಿ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ. ಓಕೆ, ಸೊ ಅಂದರೆ ಬ್ಲರಾಗಿ ಕಾಣಿಸ್ತಾ ಇದೆ. ಅದೇ ಸಮೀಪ ಕೂತ್ಕೊಂಡ್ರೆ ಕರೆಕ್ಟಾಗಿ ಕಾಣಿಸ್ತೆ. ಹಾಗಿದ್ರೆ ಇಲ್ಲಿ ಸಮೀಪ ಬಗ್ಗೆ ಬಿಡ್ಬಿಡಿ, ಇಲ್ಲಿ ದೂರದ್ದು ವಸ್ತು ಕಾಣಿಸ್ತಿಲ್ಲ ಅಂದ್ಕೊಳ್ಳಿ. ಇಲ್ಲಿ ಕೊಟ್ಟಿರೋದು ಅದೇ, ಹ್ಯಾಸ್ ಎ ಡಿಫಿಕಲ್ಟಿ. ಅವನು ನೋಡೋಕ್ಕೆ ಕಷ್ಟಪಡ್ತಿದ್ದಾನೆ. ಅಂದರೆ ಯಾವ ಡಿಫೆಕ್ಟ್? The person is not able to see object for object clearly ಅಂತಂದರೆ ಯಾವುದು? ಓಕೆ, ಸೊ ಡಿಸ್ಟೆಂಟ್ ಆಬ್ಜೆಕ್ಟ್ನ ಕ್ಲಿಯರ್ ಆಗಿ ನೋಡೋಕ್ಕೆ ಆಗಲ್ಲ. ಅಂತಹ ಡಿಫೆಕ್ಟ್ನ ನಾವು ಮಯೋಪಿಯಾ ಅಂತ ಕರಿತೀವಿ. ಓಕೆ, ನಾವು ಈ ಥರನೇ ಹೇಳ್ಬೋದು, ದ ಪರ್ಸನ್ ಈಸ್ ಏಬಲ್ ಟು ಸಿ ಕ್ಲಿಯರ್ಲಿ ದ ನಿಯರರ್ ಆಬ್ಜೆಕ್ಟ್ಸ್ ಬಟ್ ಹ್ಯಾಸ್ ಅ ಡಿಫಿಕಲ್ಟಿ ಸಿ ಅ ಫಾರ್ ಆಬ್ಜೆಕ್ಟ್. ಇಟ್ ಈಸ್ ಎ ಮಯೋಪಿಯಾ. ಓಕೆ, ಯಾವ ಥರ ಕರೆಕ್ಟ್ ಮಾಡ್ತೀವಿ? ಯೂಸಿಂಗ್ ಕಾನ್ಕೇವ್ ಲೆನ್ಸ್. ಮಿರರ್ ಅಲ್ಲ, ಕಾನ್ಕೇವ್ ಲೆನ್ಸ್.
ಓಕೆ, ಸೊ ಇಲ್ಲಿ ಯಾವ ಥರ ಬರೀಬೋದು, ಇಲ್ಲಿ ಡಿಫೆಕ್ಟ್ ಬಂದ್ಬಿಟ್ಟು ಮಯೋಪಿಯಾ. ಇಟ್ ಕ್ಯಾನ್ ಬಿ ಕರೆಕ್ಟೆಡ್ ಯೂಸಿಂಗ್ ಕಾನ್ಕೇವ್ ಲೆನ್ಸ್ ಆರ್ ಡೈವರ್ಜಿಂಗ್ ಲೆನ್ಸ್ ಆಫ್ ಅಪ್ರೋಪ್ರಿಯೇಟ್ ಪವರ್. ಓಕೆ, ಸೊ ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸಜೆಸ್ಟ್ ಎನಿ 2 measures ಟು ಅವಾಯ್ಡ್ ಓವರ್ಲೋಡಿಂಗ್ ಇನ್ ಡೊಮೆಸ್ಟಿಕ್ ಸರ್ಕ್ಯೂಟ್. ಇಲ್ಲಿ ಒಂದೇ ಸಾಕೆಟ್ ಅಲ್ಲಿ ಜಾಸ್ತಿ ಸ್ವಿಚಸ್ನ ಹಾಕಿದಾಗ ಅಥವಾ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಜಾಸ್ತಿ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗುತ್ತೆ. ಜಾಸ್ತಿ ಅಮೌಂಟ್ ಆಫ್ ಫ್ಲೋ ಆಫ್ ಕರೆಂಟ್ ಆದಾಗ ಲೋಡ್ ಜಾಸ್ತಿ ಆಗುತ್ತೆ. ಅದನ್ನು ನಾವು ಓವರ್ಲೋಡಿಂಗ್ ಅಂತ ಕರಿತೀವಿ. ಫಸ್ಟ್ ಅದನ್ನು ಅವಾಯ್ಡ್ ಮಾಡಿ, ಫಸ್ಟ್ ರೂಲ್ ಅಥವಾ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಒನ್, ಈ ಹೈ ರೇಟಿಂಗ್ ಎಲೆಕ್ಟ್ರಿಕಲ್ ಪವರ್ ಅಪ್ಲೈನ್ಸ್ ಇರುತ್ತಲ್ಲ ಅದನ್ನು ಒಂದೊಂದಾಗಿ ಯೂಸ್ ಮಾಡಿ, ಎಲ್ಲ ಒಟ್ಟಿಗೆ ಯೂಸ್ ಮಾಡಬೇಡಿ. ಸಪೋಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಓವರ್ಲೋಡಿಂಗ್ ಆಗುತ್ತೆ. ಓಕೆ, ದೀಸ್ ಆರ್ ದ ವೆರಿ 2 ಇಂಪಾರ್ಟೆಂಟ್ ಪಾಯಿಂಟ್ಸ್. ಹಾಗೆ ಇನ್ನೂ ಸ್ವಲ್ಪ ಇದೆ ನೋಡ್ಬೋದು. The precautions that should be taken to avoid the overloading of domestic circuit are as follows. Too many appliances should not be connected to single socket. The first point. Second one, too many appliances should not be used at the same time. Second point. Third one, fuse should be connected in the circuit. Fuse illa andre enagutte, if there is a excess of current flowing in the circuit, ಆ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಗಾನ್, ಸುಟ್ಟೋಗ್ಬಿಡುತ್ತೆ. ಓಕೆ, ಡ್ಯಾಮೇಜ್ ಆಗುತ್ತೆ. ಅದೇ ಫ್ಯೂಸ್ ಇದ್ರೆ ಏನಾಗುತ್ತೆ, ಇಟ್ ಆಕ್ಟ್ಸ್ ಆಸ್ ಎ ಸೇಫ್ಟಿ ಡಿವೈಸ್. ಏನಾದರೂ ಸಪೋಸ್ ಎಕ್ಸೆಸ್ ಆಫ್ ಕರೆಂಟ್ ಫ್ಲೋ ಆಗ್ತಿದ್ರೆ ಆ ಫ್ಯೂಸ್ ಏನು ಮಾಡುತ್ತೆ, ಅಲ್ಲಿ ಫ್ಯೂಸ್ ಮೆಲ್ಟ್ ಆಗಿ ಕರೆಂಟ್ಗೆ ಪಾತ್ ಬ್ರೇಕ್ ಮಾಡುತ್ತೆ. ಓಕೆ, ಸೊ ಬ್ರೇಕ್ ಮಾಡಿದಾಗ ದ ಕರೆಂಟ್ ಕೆನ್ ನಾಟ್ ಫ್ಲೋ, ಹೆನ್ಸ್ ದ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಕ್ಯಾನ್ ಬಿ ಸೇಫ್ ಗಾರ್ಡೆಡ್. ಲಾಸ್ಟ್ ಒನ್, ಫಾಲ್ಟಿ ಅಪ್ಲೈನ್ಸ್ ಶುಡ್ ನಾಟ್ ಬಿ ಕನೆಕ್ಟೆಡ್ ಇನ್ ದ ಸರ್ಕ್ಯೂಟ್. ಫಾಲ್ಟಿ ಅಪ್ಲೈನ್ಸ್ ಲೈಕ್ ಅದು ವರ್ಕ್ ಆಗಲ್ಲ, ಸಮ್ಟೈಮ್ಸ್ ವರ್ಕ್ ಆಗ್ತಿರುತ್ತೆ, ಅಂಥ ಅಪ್ಲೈನ್ಸ್ನ ಕನೆಕ್ಟ್ ಮಾಡಬೇಡಿ, ಯಾಕೆಂದರೆ ಫಾಲ್ಟ್ ಇರುತ್ತೆ. ಸೊ ಫಾಲ್ಟ್ ಇರೋದ್ರಿಂದ ಲೈವ್ ಮತ್ತು ನ್ಯೂಟ್ರಲ್ ವೈರ್ ಕನೆಕ್ಟ್ ಆಗಿ ಮತ್ತೆ ಫೈರ್ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಈ ಫಾಲ್ಟಿ ಅಪ್ಲೈನ್ಸ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ 2 ಬರೆದ್ರೆ ಸಾಕು, ಬಟ್ ಐ ಹ್ಯಾವ್ ಗಿವನ್ 4 ಪಾಯಿಂಟ್ಸ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಇದು ಥರ್ಡ್ ಮೇನ್. 20th ಕ್ವಶನ್. ಆಬ್ಜೆಕ್ಟ್ ಡಿಸ್ಟೆನ್ಸ್ ಆ್ಯಂಡ್ ಇಮೇಜ್ ಡಿಸ್ಟೆನ್ಸ್ ಆಫ್ ದ ಲೆನ್ಸ್ ಆರ್ -30 and 10 centimeter. ಮೈನಸ್ ಇದೆ ರೆಸ್ಪೆಕ್ಟಿವ್ಲಿ. ಫೈಂಡ್ ದ ಮ್ಯಾಗ್ನಿಫಿಕೇಶನ್ ಆ್ಯಂಡ್ ಡಿಸೈಡ್ ದ ಟೈಪ್ ಆಫ್ ಲೆನ್ಸ್ ಯೂಸ್ಡ್ ಆ್ಯಂಡ್ ನೇಚರ್ ಆಫ್ ದ ಇಮೇಜ್. ಓಕೆ, ನಾವು ಯಾವ ಲೆನ್ಸ್ ಅಂತಲೂ ಹೇಳಬೇಕು, ಹಾಗೆ ಇದು ಫಾರ್ಮೇಷನ್ ಆಗಿರೋ ಇಮೇಜ್ ಯಾವುದಂತ ಹೇಳಬೇಕು. ಯಾವ ಪ್ಯಾರಾಮೀಟರ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವು ಹೇಳ್ಬೋದು, ದಟ್ ಈಸ್ ಮ್ಯಾಗ್ನಿಫಿಕೇಶನ್. ಓಕೆ, ಸೊ ಬನ್ನಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಒನ್ ಡೇಟಾ ಬರ್ಕೊಳ್ಳಿ. ಸೊ ದ ಡೇಟಾ ಈಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ದಟ್ ಈಸ್ ಯು, -30 centimeter. ಆಮೇಲೆ ಇಮೇಜ್ ಡಿಸ್ಟೆನ್ಸ್ ಈಸ್ ಆಲ್ಸೋ -10 centimeter. ಫೈಂಡ್ ದ ಮ್ಯಾಗ್ನಿಫಿಕೇಶನ್ ಕ್ವಶನ್ ಮಾರ್ಕ್. ಸೊ ಇಲ್ಲಿ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾನ ಯೂಸ್ ಮಾಡಿಕೊಂಡ್ರೆ V/U, ಇಟ್ ಈಸ್ ದ ಲೀನಿಯರ್ ಮ್ಯಾಗ್ನಿಫಿಕೇಶನ್. ಓಕೆ, ಮತ್ತೆ ಸೇಮ್ ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಯಾವ್ದು ವ್ಯಾಲ್ಯೂ, -30 centimeter ಡಿವೈಡೆಡ್ ಬೈ -10 centimeter. ಓಕೆ, 1 second. V value is to -10 centimeter, U value -30 centimeter. 1 0 1 0 minus get cancel. The answer is 1/3. So magnification is 1/3. ಏನು ಇದರ ಅರ್ಥ? The size of the image 1/3 of the object. ಅಂದರೆ for example size of the object 30 centimeter ಇದೆ ಅನ್ಕೊಳ್ಳಿ, size of the image will be only 10 centimeter. ಅದರ ಅರ್ಥ ಅಂದರೆ ಇಲ್ಲಿ ಮ್ಯಾಗ್ನಿಫಿಕೇಶನ್ ಇಸ್ ಲೆಸ್ ದೆನ್ 1. ಹಾಗೆ ಸೈನ್ ನೋಡ್ಬೋದು, ಇಲ್ಲಿ ಪಾಸಿಟಿವ್ ಇದೆ ಅಂತಂದರೆ ವರ್ಚುವಲ್ ಇಮೇಜ್. ಗಾಟ್ ಇಟ್? ವರ್ಚುವಲ್ ಇಮೇಜ್. ಸೊ ಮ್ಯಾಗ್ನಿಫಿಕೇಶನ್ ಬಂದಾಯಿತು. ಡಿಸೈಡ್ ದ ಟೈಪ್ ಆಫ್ ಲೆನ್ಸ್ ಯೂಸ್ಡ್ ಆ್ಯಂಡ್ ನೇಚರ್ ಆಫ್ ದ ಇಮೇಜ್. ನೋಡಿ, ಫಸ್ಟ್ಗೆ ನೀವು ಮ್ಯಾಗ್ನಿಫಿಕೇಶನ್ ಫೈಂಡ್ ಮಾಡೋದ್ರಿಂದ ಮ್ಯಾಗ್ನಿಫಿಕೇಶನ್ ಬಂತು. ಆಮೇಲೆ ಡಿಸೈಡ್ ದ ಟೈಪ್ ಆಫ್ ಲೆನ್ಸ್. ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಪಾಸಿಟಿವ್ ಆಗಿರುತ್ತೆ ಮತ್ತು ನೆಗೆಟಿವ್ ಆಗಿರುತ್ತೆ ಅಲ್ವಾ? ಬಟ್ ಇಲ್ಲಿ ನಮಗೆ ಒಂದು ಕ್ಲೂ ಇದೆ. ಇಲ್ಲಿ ನೋಡಿ, ಯು ಈಸ್ -30, ವಿ ಈಸ್ -10. ಓಕೆ, ಸೊ ಮ್ಯಾಗ್ನಿಫಿಕೇಶನ್ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಫೈಂಡ್ ಮಾಡೋಕ್ಕಾಗಲ್ಲ. ಓಕೆ, ಹೇಗೆ ಅಂತೀರಾ? ಇಲ್ಲಿ ಮ್ಯಾಗ್ನಿಫಿಕೇಶನ್ ಜಸ್ಟ್ ಸೈಜ್ ಆಫ್ ದ ಇಮೇಜ್ ಹೇಳ್ಕೊಡ್ತು. ಓಕೆ, ಬಟ್ ಹಾಗೆ ನೀವು ಪಾಸಿಟಿವ್ ಬಂದರೆ ಇಟ್ ಕ್ಯಾನ್ ಬಿ ಕಾನ್ವೆಕ್ಸ್ ಆರ್ ಕಾನ್ಕೇವ್ ಲೆನ್ಸ್ ಅಂತ ಗೊತ್ತಾಗುತ್ತೆ. ಬಟ್ ಸೈಜ್ ನೋಡಿ 1/3 ಇದೆ. ನೀವು ಅದೇ ಸಪೋಸ್ ಕಾನ್ವೆಕ್ಸ್ ಲೆನ್ಸ್ನ ತೊಗೊಂಡ್ರೆ ಇಲ್ಲಿ ನೋಡಿ, ಸೈಜ್ ಆಫ್ ದ ಇಮೇಜ್ ಅಥವಾ ಮ್ಯಾಗ್ನಿಫಿಕೇಶನ್ ಈಸ್ ಗ್ರೇಟರ್ ದ್ಯಾನ್
ಈಸ್ ಗ್ರೇಟರ್ ದ್ಯಾನ್ 1 ಇದೆ. ಸೊ ಅದರಿಂದ ನಿಮಗೆ ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ 1 ದೆನ್ ಇಟ್ ಈಸ್ ಎ ಕಾನ್ವೆಕ್ಸ್ ಲೆನ್ಸ್. ಇದು ಲೆಸ್ ದೆನ್ 1 ಇರೋದ್ರಿಂದ ಇಲ್ಲಿ ನಾನು ಬರೀತೀನಿ ನೋಡಿ, ಆಸ್ m is less than 1 we can say it is a concave lens. Okay, ಮತ್ತೆ ನೇಚರ್ ಮ್ಯಾಗ್ನಿಫಿಕೇಶನ್ ಪಾಸಿಟಿವ್ ಇರೋದ್ರಿಂದ ಇಮೇಜ್ ಈಸ್ ವರ್ಚುವಲ್. ಅರ್ಥ ಆಯ್ತಾ? ಈಸಿನಾ? ಇಲ್ಲಿ ಮ್ಯಾಗ್ನಿಫಿಕೇಶನ್ ಪಾಸಿಟಿವ್ ಬಂತಂದ್ರೆ ಇಟ್ ಈಸ್ ಅ ವರ್ಚುವಲ್ ಇಮೇಜ್ ಲೆನ್ಸ್, ಬೋತ್ ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ಲೆನ್ಸ್. ಬಟ್ ಯಾವ ಥರ ಐಡೆಂಟಿಫೈ ಮಾಡೋದು? ಮ್ಯಾಗ್ನಿಫಿಕೇಶನ್ ಲೆಸ್ ದೆನ್ 1 ಇತ್ತಂದ್ರೆ ಅದು ಕಾನ್ಕೇವ್ ಲೆನ್ಸ್, ಅದೇ ಮ್ಯಾಗ್ನಿಫಿಕೇಶನ್ ಗ್ರೇಟರ್ ದೆನ್ 1 ಇತ್ತಂದ್ರೆ ಅದು ಕಾನ್ವೆಕ್ಸ್ ಲೆನ್ಸ್. ಅರ್ಥ ಆಯ್ತಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಅಬ್ಸರ್ವ್ ದ ಗಿವೆನ್ ಸರ್ಕ್ಯೂಟ್ ಡಯಾಗ್ರಾಮ್. ಇಲ್ಲಿ ಒಂದು ಸರ್ಕ್ಯೂಟ್ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ದ ಟೋಟಲ್ ರೆಸಿಸ್ಟೆನ್ಸ್ ಅಂಡ್ ಟೋಟಲ್ ಕರೆಂಟ್ ಥ್ರೂ ದ ಸರ್ಕ್ಯೂಟ್. ಸಿಂಪಲ್ ಆಗಿ ನೋಡಿ, ದ ಕರೆಂಟ್ ಫ್ಲೋ ಆಗ್ತಿದೆ, ಪ್ಲಗ್ ಕ್ಲೋಸ್ ಇದರಿಂದ ಕರೆಂಟ್ ಫ್ಲೋ ಆಗ್ತಿದೆ. ಫಸ್ಟ್ ಇದು 5 ohm ರೆಸಿಸ್ಟರ್ ಜೊತೆ ಹೋಗುತ್ತೆ, ಆಮೇಲೆ ಕರೆಂಟ್ ಡಿವೈಡ್ ಆಗುತ್ತೆ, 4 ohm ಮತ್ತು 12 ohm ಜೊತೆ ಬರುತ್ತೆ, ಆಮೇಲೆ ಕರೆಂಟ್ ಜಾಯಿನ್ ಆಗುತ್ತೆ ಇಲ್ಲಿಂದ, ಮತ್ತೆ ಕಂಪ್ಲೀಟ್ ದ ಸರ್ಕ್ಯೂಟ್. ಇಲ್ಲಿ ಕೇಳಿರೋದು ಟೋಟಲ್ ರೆಸಿಸ್ಟೆನ್ಸ್ ಆ್ಯಂಡ್ ಟೋಟಲ್ ಕರೆಂಟ್. ಈಸಿ ನೋಡಿ. ಫಸ್ಟ್ ಯಾವುದು ಕಾಂಬಿನೇಷನ್ ಇದು? ಆರ್ ಪಿ ಅಲ್ವಾ, ಪ್ಯಾರಲಲ್ ಕಾಂಬಿನೇಷನ್. ಡೈರೆಕ್ಟ್ಲಿ R1 into R2 ಡಿವೈಡೆಡ್ ಬೈ R1 plus R2. ಸೊ 4 into 12 ಡಿವೈಡೆಡ್ ಬೈ 12 plus 4. ಈ ಥರ ಮಾಡಿಕೊಂಡ್ರೆ ಆರ್ ಪಿ ಇಸ್ ಈಕ್ವಲ್ ಟು 4 into 12 ಡಿವೈಡೆಡ್ ಬೈ 16. ಓಕೆ, 4 1 4, 4 4 16. ಸೊ 12/4 ಆಯಿತು. 4 1 4, 4 3 12. ಸೊ ಆರ್ ಪಿ ವ್ಯಾಲ್ಯೂ ಎಷ್ಟು ಬಂತಂದರೆ 3 ohms ಆಯಿತು. ಸೊ ಈ ಎರಡೂ ರೆಸಿಸ್ಟನ್ನು ಕಂಬೈನ್ ಮಾಡಿ ಬರೆದಾಗ ನಮಗೆ 3 ohms ಸಿಕ್ತು. ಇಲ್ಲಿ ಈ 5 ohm ಮತ್ತು 3 ohm ಯಾವ ಥರ ಕನೆಕ್ಟ್ ಆಗಿದೆ? ಸೀರೀಸಲ್ಲಿ. ಸೊ 5 plus 3. ಸೊ ಟೋಟಲ್ ರೆಸಿಸ್ಟೆನ್ಸ್ ಈಸ್ ಆರ್ ಪಿ ಪ್ಲಸ್ 5 ohm. ಸೊ ಆರ್ ಟಿ ಇಸ್ ಈಕ್ವಲ್ ಟು ಟೋಟಲ್ ರೆಸಿಸ್ಟೆನ್ಸ್, ಆರ್ ಪಿ ವ್ಯಾಲ್ಯೂ 3 ಆ್ಯಂಡ್ 5 ohm, ದಟ್ ಈಸ್ 8 ohm. ಸೊ ಇಲ್ಲಿ ನಮಗೆ ಟೋಟಲ್ ರೆಸಿಸ್ಟೆನ್ಸ್ ಬಂತು, ಆರ್ ಟಿ ಇಸ್ ಈಕ್ವಲ್ ಟು 8 ohms. ಓಕೆ, RT is equal to 8 ohms. Done. So next one ಯಾವುದು? The total current ಏನಿದೆ according to Ohm's law, by Ohm's law. ಡೈರೆಕ್ಟ್ ಬರಿಬೋದು, by Ohm's law. V is equal to IR. ಸೊ ನಮಗೆ ಕರೆಂಟ್ ಬೇಕಾಗಿರೋದು. ಸೊ V divided by total resistance. ಸೊ I is equal to voltage is 24 volt divided by resistance 8 ohms. Okay, finally you'll be getting answer as I is equal to 8 24. So 3 ampere. ಇಷ್ಟೇ ನೋಡಿ, ಎಷ್ಟು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Answer the following. This is the fourth main 25th question. Subpart A, state the law of refraction of a light. 2 laws are there. Okay, 2 laws ಇದೆ. ಓಕೆ, 2 ನಿಯಮಗಳು. ಇಲ್ಲಿ ನಮಗೆ ಫಸ್ಟ್ ಲಾ ಏನು ಹೇಳುತ್ತಂದ್ರೆ, ಇನ್ಸಿಡೆಂಟ್ ರೇ, ನಾರ್ಮಲ್ ಮತ್ತು ರಿಫ್ರಾಕ್ಟೆಡ್ ರೇ lies on the same plane at a point of incidence. That is very important. Second one, for a pair of given media, the sine of angle of incidence to the sine of angle of refraction is constant. ಆ ಕಾನ್ಸ್ಟೆಂಟ್ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಮ್ಯಾಥಮೆಟಿಕಲಿ ಹೌ ಡು ವಿ ಎಕ್ಸ್ಪ್ರೆಸ್ ಇಟ್? ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್, ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಬರಿತೀವಿ. ಅದನ್ನ ಇಲ್ಲಿ ಬರೆದ್ರೆ ಸಾಕು. ಇಲ್ಲಿ ನೋಡಿ, ಲಾಸ್ ಆಫ್ ರಿಫ್ರಾಕ್ಷನ್. ದ ಫಸ್ಟ್ ಒನ್, ಇನ್ಸಿಡೆಂಟ್ ರೇ, ನಾರ್ಮಲ್, ರಿಫ್ರಾಕ್ಟೆಡ್ ರೇ ಲೈಸ್ ಇನ್ ದ ಸೇಮ್ ಪ್ಲೇನ್ ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಇಲ್ಲಿ ಬರ್ದಿಲ್ಲ, ಇಲ್ಲಿ ಬರೀತೀನಿ ನೋಡಿ. ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆಂಟ್. ಈ ಪಾಯಿಂಟ್ ಆಫ್ ಇನ್ಸಿಡೆಂಟ್ ಬರೀಲಿಲ್ಲ ಅಂದ್ರೆ ನಿಮ್ಗೆ ಹಾಫ್ ಮಾರ್ಕ್ಸ್ ಕಟ್ ಮಾಡ್ತಾರೆ. ಓಕೆ, ಪಾಯಿಂಟ್ ಆಫ್ ಇನ್ಸಿಡೆಂಟ್. ಓಕೆ, ನೆಕ್ಸ್ಟ್ ಒನ್, ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಕಾನ್ಸ್ಟೆಂಟ್ ಫಾರ್ ಎ
for a given pair of media. ನೋಡಿ ಮೀಡಿಯಂ ಅಂತಂದ್ರೆ ಒಂದು, ಮೀಡಿಯಾ ಅಂತಂದ್ರೆ ಎರಡು. ಓಕೆ, ಗಾಟ್ ಇಟ್. ಸೊ ಎಷ್ಟು ಬಂದರೆ ಸಾಕು. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಬಿ ಕ್ವಶನ್, ಇನ್ ದ ಗಿವನ್ ಫಿಗರ್ ಎ ಬಿ ಇಸ್ ದ ಇನ್ಸಿಡೆಂಟ್ ರೇ. ಎ ಬಿ ಇಸ್ ದ ಇನ್ಸಿಡೆಂಟ್ ರೇ ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟ್ ಬಿ ಸಿ ಇಸ್ ದ ರಿಫ್ರಾಕ್ಟೆಡ್ ರೇ. ಬಿ ಸಿ ಇಸ್ ದ ರಿಫ್ರಾಕ್ಟೆಡ್ ರೇ. ಎಮ್ ಎನ್ ಇಸ್ ದ ಇಲ್ಲಿಂದ ಇಲ್ಲಿಗೆ ನಾರ್ಮಲ್. at the point of incidence, which medium is more denser and why? See, first ಗೆ medium 1 ನೋಡಿ, suppose ಇಲ್ಲಿ ಏನಾದರೂ medium ಇರಲಿಲ್ಲ ಅಂದರೆ the light would have traveled in a straight path. ಅದು ಆ ಥರ ಆಗ್ತಿಲ್ಲ, ಒಂದು ನಿಮಿಷ ಕಾಣಿಸ್ತಿಲ್ಲ ಅನ್ಸುತ್ತೆ. ಲೈಟ್ would have traveled in a straight path ಅಲ್ವಾ, ಬಟ್ ಅದು ಆ ಥರ ಆಗ್ತಿಲ್ಲ. ಯಾಕೆ? there is a medium, second medium. ಓಕೆ, ಸೊ ಇಲ್ಲಿ ಮೀಡಿಯಂ 2 ಆ್ಯಂಡ್ ಮೀಡಿಯಂ 1. ಸೊ ಲೈಟ್ ಟ್ರಾವೆಲಿಂಗ್ ಫ್ರಮ್ ಮೀಡಿಯಂ 2 ಟು ಮೀಡಿಯಂ 1. ಸೊ ಇಲ್ಲಿ ನೋಡಿ, ಇಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಅಂದರೆ ಇದು ಮೀಡಿಯಂ 1 ಈಸ್ ಮೋರ್ ಡೆನ್ಸರ್ ದ್ಯಾನ್ ಮೀಡಿಯಂ 2. ಓಕೆ, ಸೊ ಇದರಿಂದ ನಾನು ಇಲ್ಲಿ ಬರೀತೀನಿ ನೋಡಿ, ಮೀಡಿಯಂ 1 ಈಸ್ ಗ್ರೇಟರ್ ದ್ಯಾನ್, ವಿಚ್ ಮೀಡಿಯಂ ಈಸ್ ಮೋರ್ ಡೆನ್ಸರ್? ಮೀಡಿಯಂ 1 denser than medium 2. Medium 2. Okay, so that is nothing but medium 1 is more denser than medium 2. Got it? So ಇಲ್ಲಿ density ಬಗ್ಗೆ ಆಯಿತು, denser. ಓಕೆ, denser ಬಗ್ಗೆ ಆಯಿತು. ನೆಕ್ಸ್ಟ್ ಒನ್ ಯಾಕೆ. ಇಲ್ಲಿ ಯಾಕೆ ರೀಸನ್ ಸಹಿತ ಬರಿಬೇಕು. ರೀಸನ್ ಏನು ಬರಿಬೇಕು? ರೀಸನ್ the speed of light decreased in a medium 1. Hence light ray bent towards normal. ಎಷ್ಟು ಬರುತ್ತೆ ಸಾಕು. ಸೊ ಇಲ್ಲಿ ಮೀಡಿಯಂ 2 ಮೀಡಿಯಂ 1 ಪ್ರಕಾರ ಮೀಡಿಯಂ 1 ಇಸ್ ಮೋರ್ ಡೆನ್ಸರ್ ದನ್ ಮೀಡಿಯಂ 2. ಸಿಂಪಲ್. ಓಕೆ, ಇಲ್ಲಿ ಬರೀತೀನಿ ನೋಡಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್, ಯಾಕೆ ಕಾಣಿಸ್ತಿಲ್ಲ, ಬೇರೆ ಯೂಸ್ ಮಾಡ್ತೀನಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ 1 ಇಸ್ ಗ್ರೇಟರ್ ದನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ 2. ಗಾಟ್ ಇಟ್. ಸೊ ಇಷ್ಟು ಬಂದರೆ ಸಾಕು. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ದಟ್ ಈಸ್ ಆರ್ ಕ್ವಶನ್. ಓಕೆ, ಅದಾದ್ರೂ ಬರಿಬೋದು, ಇದಾದ್ರೂ ಬರಿಬೋದು. ಸೊ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಕಾನ್ವೆಕ್ಸ್ ಮಿರರ್ ಆ್ಯಂಡ್ ಕಾನ್ಕೇವ್ ಮಿರರ್. ಈ ಎರಡು ಬರೆದ್ರೆ ಸಾಕು, ನಾನು 3 ಕೊಟ್ಟಿದ್ದೀನಿ. ಇನ್ ಕೇಸ್ ಆಫ್ ಅ ಕಾನ್ವೆಕ್ಸ್ ಮಿರರ್, ದ ಲೈಟ್ ರೇ ಇನ್ಸಿಡೆಂಟ್ ಆನ್ ಇಟ್ ಡೈವರ್ಜ್ ಆಫ್ಟರ್ ರಿಫ್ಲೆಕ್ಷನ್. ಮಿರರ್ ಕೇಳಿರೋದು, ರಿಫ್ರಾಕ್ಷನ್ ಬರಿಬೇಡಿ. ಓಕೆ, ಇನ್ ಕೇಸ್ ಆಫ್ ಲೆನ್ಸ್ ಇಲ್ಲಿ ರಿಫ್ಲೆಕ್ಷನ್ ಬರೆದು ರಿಫ್ರಾಕ್ಷನ್ ಬರೀರಿ, ಸೇಮ್ ಬರೀರಿ. ಓಕೆ, ನೆಕ್ಸ್ಟ್ ಒನ್, ಇಮೇಜ್ ಫೌಂಡ್ ಬೈ ಇಟ್ ಈಸ್ ಆಲ್ವೇಸ್ ವರ್ಚುವಲ್. ಎಸ್. ಥರ್ಡ್ ಪಾಯಿಂಟ್, ದ ಮ್ಯಾಗ್ನಿಫಿಕೇಶನ್ ಆಫ್ ಇಮೇಜ್ ಇಸ್ ಆಲ್ವೇಸ್ ಲೆಸ್ ದೆನ್ 1. ಎಸ್. ಸೊ ಕಾನ್ಕೇವ್ ಮಿರರ್ ಪ್ರಕಾರ ಇಲ್ಲಿ ನೋಡಿ, diverges after the reflection. Second one, the image found by it is real and virtual, both. Okay, ಎಲ್ಲಿ ಈ ವರ್ಚುವಲ್ ಎಲ್ಲಿ ಸಿಗುತ್ತೆ ನಮಗೆ? when the object is kept between pole of the mirror and focus of a point. Okay, when object is placed in front of a mirror, that is a concave mirror, between pole of the mirror and focus of a point on the principal axis. So next one, the magnification of image is less than 1, equal to 1, greater than 1. Based on its position. So from the infinity to first focus, ಏನಾಗುತ್ತೆ? The size of the image keep on increases. Okay, size of the image keep on increases. ಆಮೇಲೆ ಬಿಟ್ವೀನ್ ಫೋಕಸ್ ಆ್ಯಂಡ್ ಪೋಲ್ ಮಧ್ಯೆ ಇಟ್ಟಾಗ ವರ್ಚುವಲ್ ಇಮೇಜ್ ಫಾರ್ಮ್ ಆಗುತ್ತೆ ಅಲ್ವಾ? ವರ್ಚುವಲ್ ಇಮೇಜ್ ಫಾರ್ಮ್ ಆಗುತ್ತೆ. ಅವಾಗ ಏನಾಗುತ್ತೆ? ಎರೆಕ್ಟೆಡ್ ಆಗಿರುತ್ತೆ, ತುಂಬ ಜಾಸ್ತಿ ಸೈಜ್ ಸಿಗುತ್ತೆ ನಿಮಗೆ. ಓಕೆ, ಸೊ ಯಾವಾಗ ಈಕ್ವಲ್ ಆಗಿರುತ್ತೆ? ವೆನ್ object is kept on the principal axis at a point C. Okay, so all these possibilities are there. Define the principal focus of a convex lens. The point at which, definition bari, the point at which parallel beam of light incident on a lens converges at a point on the principal axis. That point we call it as a principal focus. Okay, so let's move on to the next question. Explain how nuclear energy is generated in power reactors. How
ಈಸ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ಡ್ ಫ್ರಮ್ ನ್ಯೂಕ್ಲಿಯರ್ ಎನರ್ಜಿ. ಸಿಂಪಲ್ ಆಗಿ ಇದು ತುಂಬ ಕಮ್ಮಿ ಮಾರ್ಕ್ಸ್ ಕೇಳಿದ್ರಿಂದ ಜಾಸ್ತಿ ಎಕ್ಸ್ಪ್ಲನೇಷನ್ ಏನು ಬೇಡ. ಓಕೆ, ಸೊ ಸಿಂಪಲ್ ಆಗಿ ಏನು ಬರೀಬೇಕಂದ್ರೆ ದ ಎನರ್ಜಿ ಈಸ್ ಜನರೇಟೆಡ್ ಡ್ಯೂರಿಂಗ್ ನ್ಯೂಕ್ಲಿಯರ್ ರಿಯಾಕ್ಷನ್, ದಟ್ ಈಸ್ ನ್ಯೂಕ್ಲಿಯರ್ ಫಿಷನ್ ಆ್ಯಂಡ್ ನ್ಯೂಕ್ಲಿಯರ್ ಫ್ಯೂಷನ್. ಇನ್ ರಿಯಾಕ್ಟರ್ಸ್ ಅಂದರೆ ನ್ಯೂಕ್ಲಿಯರ್ ಫಿಷನ್ ಆಗಬೇಕು, ಓಕೆ, ನ್ಯೂಕ್ಲಿಯರ್ ಫಿಷನ್ ಆಗಬೇಕು, ಫ್ಯೂಷನ್ ಆಗಲ್ಲ ನ್ಯೂಕ್ಲಿಯರ್ ರಿಯಾಕ್ಟರ್ಸಲ್ಲಿ. ಇಟ್ ಈಸ್ ಎ ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್. ಓಕೆ, ಸೊ ಅಷ್ಟು ಒಂದು ಬರೀರಿ. ಆಮೇಲೆ ಮೆನ್ಷನ್ 2 ಹಜಾರ್ಡ್ಸ್ ಆಫ್ ಎ ನ್ಯೂಕ್ಲಿಯರ್ ರಿಯಾಕ್ಟರ್. ಇಲ್ಲಿ ಡೆಫಿನೆಟ್ ನೋಡ್ಬೋದು, ಡ್ಯೂರಿಂಗ್ ದ ನ್ಯೂಕ್ಲಿಯರ್ ರಿಯಾಕ್ಷನ್ ಸಚ್ ಆಸ್ ನ್ಯೂಕ್ಲಿಯರ್ ಫಿಷನ್ ಆ್ಯಂಡ್ ನ್ಯೂಕ್ಲಿಯರ್ ಫ್ಯೂಷನ್. ಇಲ್ಲಿ ನಿಮಗೆ ರಿಯಾಕ್ಟರ್ಸ್ ಕೇಳಿರೋದ್ರಿಂದ ನೀವು ಬರಿಬೇಕಾದ್ರೆ ನ್ಯೂಕ್ಲಿಯರ್ ಫಿಷನ್ ಮಾತ್ರ ಕರೀರಿ, ಫ್ಯೂಷನ್ ಬರಿಬೇಡಿ. ಓಕೆ, ಸೊ ಮೆನ್ಷನ್ 2 ಹಜಾರ್ಡ್ಸ್ ಆಫ್ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್. ನೋಡಿ ಅದ್ರದ್ದು ಹಜಾರ್ಡ್ಸ್ ಯಾವುದು ಅಂದರೆ ಡಿಸ್ಪೋಸಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ನ್ಯೂಕ್ಲಿಯರ್ ವೇಸ್ಟ್. ಇಟ್ ಈಸ್ ವೆರಿ ಡಿಫಿಕಲ್ಟ್. ಓಕೆ, ನೆಕ್ಸ್ಟ್ ಒನ್ accidental leakage of radiation, and the last one decomposition of uranium into harmful subatomic masses. ಸೊ ಇದರೆಲ್ಲ ಕ್ಲಿಯರ್ ಇನ್ಫಾರ್ಮೇಷನ್ ನಮಗೆ ಒನ್ ಶಾರ್ಟ್ ವಿಡಿಯೋದಲ್ಲಿ ಸಿಗುತ್ತೆ, ಅದರಲ್ಲಿ ಒಂದ್ಸತಿ ಹೋಗಿ ನೋಡಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಕ್ಸ್ಪ್ಲೇನ್ ವೈ ವಿ ಆರ್ ಲುಕಿಂಗ್ ಎಟ್ ದ ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಎನರ್ಜಿ. ನಮಗೆ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಪ್ರಕಾರ ಎನರ್ಜಿ ಕೆನ್ ನಾಟ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್ ಅಂತ ಇದೆ. ಹಾಗಿದ್ದಾಗ ಎನರ್ಜಿ ಲೈಫ್ ಟೈಮ್ ಸಿಗಬೇಕು, ಬಟ್ ಯಾಕೆ ಸಿಗಲ್ಲ ಅಂದರೆ ನಮಗೆ ಫಾಸಿಲ್ ಫ್ಯೂಲ್ಸ್ ಅನ್ನೋ ಒಂದು ಸೋರ್ಸಸ್ನ ಯೂಸ್ ಮಾಡ್ತೀವಿ, ಎನರ್ಜಿ ಸೋರ್ಸ್ನ ಯೂಸ್ ಮಾಡ್ತಾಯಿದ್ವಿ ಫಾರ್ ಟ್ರಾವೆಲಿಂಗ್ ಪರ್ಪಸ್. ಅದೇ ಕೋಲ್, ಆಮೇಲೆ ಡೀಸೆಲ್, ಪೆಟ್ರೋಲ್, ಆಲ್ ದೀಸ್ ಆರ್ ಫಾಸಿಲ್ ಫ್ಯೂಯಲ್ಸ್. ಆಲ್ ದೀಸ್ ಆರ್ ನಾನ್ ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿ. ಏನು ಮಾಡ್ತೀವಿ ಅಂದರೆ ಅದನ್ನ ಯೂಸೇಜ್ ರೇಟ್ ನೋಡಿ ವೆರಿ ಹೈ. ಸಪೋಸ್ ನಾವು ಇದೇ ರೀತಿ ಎಕ್ಸೆಸಿವ್ ಆಗಿ ಯೂಸ್ ಮಾಡ್ತಾ ಹೋದರೆ there is a one time we will do not see this kind of energy, fossil fuel energy. ಇದನ್ನು ಫಾರ್ಮ್ ಮಾಡಬೇಕಂದ್ರೂ ಸಹಿತ ತುಂಬ ವರ್ಷಗಳು ಬೇಕಾಗುತ್ತೆ. ಸೊ ಅದರಿಂದ ಇದನ್ನು ಕಂಟ್ರೋಲ್ ಮಾಡಬೇಕು. ಓಕೆ, ಕಂಟ್ರೋಲ್ ಮಾಡಬೇಕು. ಸಪೋಸ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ಇನ್ನೊಂದು ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಎನರ್ಜಿನ ಹುಡ್ಕೊಳ್ಳೇಬೇಕಾಗತ್ತೆ. ಸೊ ಅದರಿಂದ ನಾವು ವಿ ಆರ್ ಲುಕಿಂಗ್ ಎಟ್ ದ ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಎನರ್ಜಿ. ಅದನ್ನು ನಾವು ವರ್ಡಿಂಗ್ಸಲ್ಲಿ ಬರ್ತೀವಿ ನೋಡಿ. Fossil fuels which have been traditionally used by the human beings as an energy sources are non-renewable sources of energy. These sources of energy are limited and cannot be replenished on their own. They are being consumed at a large rate. If this rate of consumption continues, then the fossil fuels would be exhausted from the earth. Therefore, we have to conserve the energy sources. Hence, we should look for alternate sources of energy. ಎಷ್ಟು ಬರೆದ್ರೆ ಸಾಕು. ಓಕೆ, ಸೊ ಲೆಟ್ಸ್ ಸೆಕೆಂಡ್ ಒನ್. ಇಲ್ಲಿ ನೋಡಿ, ಮೆನ್ಷನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಅಸೋಸಿಯೇಟೆಡ್ ವಿತ್ ಸೋಲಾರ್ ಸೆಲ್. ಸೋಲಾರ್ ಸೆಲ್ ನಮಗೆ ಡೈರೆಕ್ಟ್ ಆಗಿ ಸೋಲಾರ್ ರೇಡಿಯೇಷನ್ನ ಎಲೆಕ್ಟ್ರಿಸಿಟಿ ಆಗಿ ಕನ್ವರ್ಟ್ ಮಾಡುತ್ತೆ, ಅಡ್ವಾಂಟೇಜ್. ಸೆಕೆಂಡ್ ಒನ್ ಏನಪ್ಪ ಅಂತಂದರೆ ಮೇಂಟೆನೆನ್ಸ್ ಕಮ್ಮಿ. ಥರ್ಡ್ ಒನ್ ಏನಂತಂದರೆ ಇಟ್ ಕ್ಯಾನ್ ವರ್ಕ್ ಸ್ಯಾಟಿಸ್ಫ್ಯಾಕ್ಟರಿಲಿ ಅಂಡರ್ ಸೆನ್ಸಿಟಿವ್ ರೇಡಿಯೇಷನ್. ಅಂದರೆ ಸ್ವಲ್ಪ ಬೆಳಕು ಬಿದ್ದರೂ ಸಾಕು ಅದು ಎನರ್ಜಿನ ಕನ್ವರ್ಟ್ ಮಾಡುತ್ತೆ, ಅಡ್ವಾಂಟೇಜ್ ಆಯಿತು. ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಸಪೋಸ್ ಸೋಲಾರ್ ಲೈಟ್ ಅದ್ರ ಮೇಲೆ ಬೀಳಿಲ್ಲ ಅಂದ್ಕೊಳ್ಳಿ, ಅದು ವರ್ಕೇ ಆಗಲ್ಲ, ದಟ್ ಈಸ್ ಅ ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್ ಒನ್, ಇಫ್ ದರ್ ಈಸ್ ಎ ಕ್ಲೌಡಿ ಡೇ, ಓಕೆ, ಸಪೋಸ್ ಮೋಡ ಕವಿದ ವಾತಾವರಣ ಇದ್ದರೆ ಏನಾಗುತ್ತೆ ಅಂತಂದರೆ ಅಲ್ಲಿ ಜಾಸ್ತಿ ಲೈಟ್ ಬೀಳಿಲ್ಲ ಅಂದ್ರೆ ಅದು ಸೋಲಾರ್ ಎನರ್ಜಿ ಕೆನ್ ನಾಟ್ ಬಿ ಕನ್ವರ್ಟೆಡ್ ಟು ಎಲೆಕ್ಟ್ರಿಸಿಟಿ ಅಲ್ವಾ. ಆ ಎಲೆಕ್ಟ್ರಿಸಿಟಿ ನಾವು ಡಿಫ್ರೆಂಟ್ ಪರ್ಪಸ್ಗೆ ಯೂಸ್ ಮಾಡೋಕ್ಕಲ್ಲ, ಅದನ್ನು ಬರೆದ್ರೆ ಸಾಕು. ಸೊ ಅಡ್ವಾಂಟೇಜ್ ನೋಡಿ, ದೇ ಡು ನಾಟ್ ಪ್ರೊಡ್ಯೂಸ್ ಎನಿ ಪೊಲ್ಯೂಷನ್, ಡೈರೆಕ್ಟ್ಲಿ ಯುಟಿಲೈಸ್ ಸೋಲಾರ್ ಎನರ್ಜಿ. ಇಲ್ಲಿ ಡಿಸ್ಅಡ್ವಾಂಟೇಜ್ ನೋಡಬೇಕಾದ್ರೆ ಇಟ್ ಡಸ್ ನಾಟ್ ವರ್ಕ್ ವಿತೌಟ್ ಸನ್ಲೈಟ್. ಆ್ಯಂಡ್ ಸೆಕೆಂಡ್ ಒನ್, ಆನ್ ಕ್ಲೌಡಿ ಡೇ ಇಟ್ ಬಿಕಮ್ಸ್ ಯೂಸ್ಲೆಸ್. ಓಕೆ, ಸೊ ಯಾವುದೇ ವಸ್ತು ಇರಲಿ ಅಥವಾ ಯಾವುದೇ ಒಂದು ಕಾನ್ಸೆಪ್ಟ್ ಇರಲಿ, ಅಡ್ವಾಂಟೇಜಸ್ ಎಷ್ಟಿರುತ್ತೋ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ನಮಗೆ ಬೇಕಾಗಿರೋದನ್ನು ತಗೋಬೇಕು, ಅಡ್ವಾಂಟೇಜಸ್. Okay, so we have to concentrate more on advantages of a sources of energy. Got it? So let's move on to the next question. Draw the diagram to show the recombination of the spectrum of a white light and label the following parts. Okay, so ಇಲ್ಲಿ ಇದು ಅರೇಂಜ್ಮೆಂಟ್ ಆಯಿತು. ಫಸ್ಟ್ ಪ್ರಿಸಮ್ ಆ್ಯಂಡ್ ಸೆಕೆಂಡ್ ಪ್ರಿಸಮ್ ಹೇಗಿದೆ ನೋಡಿ, ಇಲ್ಲಿ ಬೇಸ್ ಕೆಳಗಡೆ ಇದೆ, ಬೇಸ್ ಮೇಲೆ ಇದೆ, ಇನ್ವರ್ಟೆಡ್. ಓಕೆ, ಅಲ್ಲಿ ಏನಾಗುತ್ತೆ ಅಂದರೆ ದ ಡೈರೆಕ್ಷನ್ ಈಸ್ ಅಪೋಸಿಟ್ ಫಾರ್ ದ ಇನ್ಸಿಡೆಂಟ್ ರೈಸ್. ಅವಾಗ ಏನಾಗುತ್ತೆ, ರೀಕಂಬೈನ್ ಆಗುತ್ತೆ. ಫಸ್ಟ್ ರಿಫ್ರಾಕ್ಟ್ ಆಗುತ್ತೆ, ಆಮೇಲೆ ರಿಫ್ರಾಕ್ಷನ್ ಆಗುತ್ತೆ, ಫೈನಲ್ಗೆ ರೀಕಾಂಬಿನೇಷನ್ ಆಗುತ್ತೆ. ಈ ಥರ ಅರೇಂಜ್ಮೆಂಟ್. ಇಲ್ಲಿ ಕೇಳಿದ್ರು ದ ರೇ ಆಫ್ ಲೈಟ್ ವಿಚ್ ಬೆಂಡ್ಸ್ ಮೋಸ್ಟ್, ಇಟ್ ಈಸ್ ಎ ವೈಲೆಟ್.
ray of light that bends the least, red. Okay, so istu bardre saaku. Fine, so let's move on to the next one. Observe the given diagram, explain the experimental related to this diagram. Experiment related to this diagram. What conclusions can be drawn from this experiment? ನೋಡಿ, ಫ್ಯಾರಡೆ ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಾರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಏನಪ್ಪ ಅಂತಂದರೆ ಪ್ರೊಡ್ಯೂಸಿಂಗ್ ಇಂಡ್ಯೂಸ್ಡ್ ಕರೆಂಟ್, ಓಕೆ, ಬೈ ಚೇಂಜಿಂಗ್ ಇಟ್ಸ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿತ್ ಲಿಂಕ್ಡ್ ವಿತ್ ದ ಕಾಯಿಲ್. ಓಕೆ, ಈ ಕಾನ್ಸೆಪ್ಟ್ ಮೇಲೆ ನಾವು ಕರೆಂಟ್ನ ಇಂಡ್ಯೂಸ್ ಮಾಡ್ತಾ ಇದ್ವಿ. ಯಾವ ಥರ ಕರೆಂಟ್ ಅಂತಂದರೆ ಡೈರೆಕ್ಟ್ ಕರೆಂಟ್. ಓಕೆ, ಸೊ ನೋಡಿ, ಇಫ್ ದರ್ ಈಸ್ ಎನಿ ರಿಲೇಟಿವ್ ಮೋಷನ್ ಬಿಟ್ವೀನ್ ದಿಸ್ ಕಾಯಿಲ್ ಆಸ್ ವೆಲ್ as ಅ ಮ್ಯಾಗ್ನೆಟ್, ಏನಾಗುತ್ತೆ, ಇಲ್ಲಿ ಡಿಫ್ಲೆಕ್ಟ್ ಆಗುತ್ತೆ, ಗ್ಯಾಲೋಮೀಟರ್ ಡಿಫ್ಲೆಕ್ಟ್ ಆಗುತ್ತೆ. ಆ ಡಿಫ್ಲೆಕ್ಟ್ ಏನನ್ನು ತೋರಿಸುತ್ತೆ ಅಂದರೆ ದ ಕರೆಂಟ್ ಈಸ್ ಇಂಡ್ಯೂಸ್ಡ್ ಅಂತ. ಇವಾಗ ಇಲ್ಲಿ ಫಸ್ಟ್ ನಾರ್ತ್ ಪೋಲ್ ಮೂವಿಂಗ್ ಟುವರ್ಡ್ಸ್ ದ ಕಾಯಿಲ್, ದೆನ್ ಅವೇ ಫ್ರಮ್ ದ ಕಾಯಿಲ್. ಇಲ್ಲಿ ಡಿಫ್ಲೆಕ್ಷನ್ ಯಾವ ಥರ ಚೇಂಜ್ ಆಗುತ್ತೆ, ಅದ್ರ ಮೇಲೆ ಡೈರೆಕ್ಷನ್ ಆಫ್ ಇಂಡ್ಯೂಸ್ ಕರೆಂಟ್ನ ಡಿಸೈಡ್ ಮಾಡ್ತೀವಿ. ಓಕೆ, ಸೊ ಇದು ಫೈನಲಿ ಏನು ಹೇಳುತ್ತಂದರೆ ಇಟ್ ಈಸ್ ಎಕ್ಸ್ಪೆರಿಮೆಂಟ್ ಆಫ್ Faraday, that is producing induced current, that is electromagnetic induction. Okay, so let's see step by step. First one, when north pole of magnet is pushed towards the coil, the galvanometer shows a deflection. Deflection andre current ide anta. When north pole of magnet is pulled out, the deflection is in opposite direction. Opposite direction andre the current is changed in opposite direction. Third one, when the south pole of the bar magnet is pushed towards the pushed towards or pulled away from the coil, the deflection in the galvanometer are opposite to the observed with the north pole of similar movement. ಯಾವಾಗ ಮೂವ್ಮೆಂಟ್ ಇರುತ್ತಲ್ಲ, ಫಸ್ಟ್ ನೋಡಿದ್ವಲ್ಲ, ಮೂವ್ ಮಾಡಿದ್ರೆ ಯಾವ ಥರ ಡಿಫ್ಲೆಕ್ಷನ್ ಆಗುತ್ತೆ, ಅವೇ ಮಾಡಿದ್ರೆ ಮೂವ್ ಫ್ರಮ್ ಕಾಯಿಲ್ ಮೂವ್ ಟುವರ್ಡ್ಸ್ ದ ಕಾಯಿಲ್ ಯಾವ ಥರ ಡಿಫ್ಲೆಕ್ಷನ್ ಆಗುತ್ತೆ ಅನ್ನೋದು ನೋಡಿದ್ದೀವಿ. ಆಮೇಲೆ ವಿತ್ ರೆಸ್ಪೆಕ್ಟ್ ಟು ಸೌತ್ ಪೋಲ್ ಮಾಡಿದಾಗಲೂ ಅಪೋಸಿಟ್ ಟು ದ ಫಸ್ಟ್ ಕೇಸ್. ಓಕೆ, ಫಸ್ಟ್ ಕೇಸ್ ಅಲ್ಲಿ ಮೂವ್ಮೆಂಟ್ ಇರಬೇಕು, ಮೂವ್ಮೆಂಟ್ ಇಲ್ಲ ಅಂದರೆ ಇಂಡ್ಯೂಸ್ ಕರೆಂಟ್ ಪ್ರೊಡ್ಯೂಸ್ ಆಗಲ್ಲ. ಇಫ್ ದ ಮ್ಯಾಗ್ನೆಟ್ ಇಸ್ ಸ್ಟಾಪ್ಡ್, ಹೆಲ್ಡ್ ಸ್ಟೇಷನರಿ, ದರ್ ಇಸ್ ನೋ ಡಿಫ್ಲೆಕ್ಷನ್. ಇಲ್ಲಿ ಹೇಳಿದ್ದಾರೆ ನೋಡಿ, ದರ್ ಇಸ್ ನೋ ಡಿಫ್ಲೆಕ್ಷನ್ ಇನ್ ದ ಗ್ಯಾಲೋಮೀಟರ್, ಹೆನ್ಸ್ ದರ್ ಇಸ್ ನೋ ಇಂಡ್ಯೂಸ್ಡ್ ಕರೆಂಟ್. ನೆಕ್ಸ್ಟ್ ಒನ್, ದ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಕಾಯಿಲ್ ಆ್ಯಂಡ್ ದ ಮ್ಯಾಗ್ನೆಟ್ ಕಾಸಸ್ ದ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ದ ಕಾಯಿಲ್ ಆ್ಯಂಡ್ ದ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಇನ್ ದ ಕಾಯಿಲ್. ಯಾವಾಗ ಅಲ್ಲಿ ಮೂವ್ಮೆಂಟ್ ಇರುತ್ತೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೆ, ಯಾವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೆ ಆವಾಗ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. Last one, the magnitude of current depends on magnitude of the relative velocity and the strength of the magnet. ನಾವು ಎಷ್ಟು ಸ್ಪೀಡಾಗಿ ಅಲ್ಲಿ ರಿಲೇಟಿವ್ ಮೋಷನ್ ಇರುತ್ತೆ ಅನ್ನೋದ್ರ ಮೇಲೆ ಈ ಕರೆಂಟ್ ಡಿಪೆಂಡ್ ಆಗಿರುತ್ತೆ. ಹಾಗೆ ದ ಮ್ಯಾಗ್ನೆಟಿಕ್ ಸ್ಟ್ರೆಂತ್, ಬಾರ್ ಮ್ಯಾಗ್ನೆಟ್ ಯೂಸ್ ಮಾಡಿದ್ರೆ ಆ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟ್ ಮೇಲೂ ಈ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ, ದಟ್ ಈಸ್ ದ ಡಿ ಸಿ ಕರೆಂಟ್ ಡಿಪೆಂಡ್ಸ್. ಓಕೆ, ಸೊ ದಿಸ್ 6 points if you write you will get 3 marks. ಓಕೆ, ಸೊ ಆ್ಯಕ್ಚುಲಿ 3 points ಬರೀಬೇಕು, ಎಲ್ಲ ಕಂಬೈನ್ ಮಾಡಿ ಬರೆದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂತೇಳಿ ಬಿಡಿಯಾಗಿ ಬರ್ತಿದ್ದೀನಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ 1 ಕ್ವಶನ್ಗೆ 5 marks ಇರುತ್ತೆ. ಇಲ್ಲಿ ಕ್ವಶನ್ ನೋಡಿ, ವಾಟ್ ಈಸ್ ದ ಮೀನಿಂಗ್ ಆಫ್ ಎ ಸ್ಟೇಟ್ಮೆಂಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 points is 1 volt? 1 mark. ನೇಮ್ ದ ಡಿವೈಸ್ ಯೂಸ್ಡ್ ಟು ಮೆಜರ್ ಪೊಟೆನ್ಷಿಯಲ್ ಡಿಫರೆನ್ಸ್? 2 marks. ವಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್? 3 marks. ವಾಟ್ ಈಸ್ ದ ಎಲೆಕ್ಟ್ರಿಕಲ್ ಪವರ್? 4 marks. Write 3 formulas used to find the electric power? 5 marks. ನೋಡಿ, the potential difference between 2 points is 1 volt ಅಂದ್ರೆ ಏನು? ಇಲ್ಲಿ ಒಂದು ಚಾರ್ಜ್ ಇದ್ರೆ ಆ ಚಾರ್ಜ್ನ ವರ್ಕ್ ಡನ್ ಆಗಿ ಏನಾಗುತ್ತೆ, ಬೇಸಿಕಲಿ ದ ಡೆಫಿನೇಷನ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ದ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಅಂತಿದೆ. ಈ ವರ್ಕ್ ಡನ್ ಜಾಗದಲ್ಲಿ 1 joule, ಈ ಚಾರ್ಜ್ ಜಾಗದಲ್ಲಿ 1 ಕೂಲಮ್ ಇಟ್ಟರೆ ನಿಮಗೆ 1 volt ಸಿಗುತ್ತೆ. ವಾಟ್ ಡಸ್ ಇಟ್ ಮೀನ್? The work done, 1 joule of work is done on a 1 coulomb of charge, moving it from one point to another point. We call it as a 1 volt anta. Nodi, the potential difference between 2 points is said to be 1 volt. If the work done in moving 1 coulomb of charge from one point to another is 1 joule. Okay, ಅದು ಯಾವ ಥರ ಬರೆಯೋದು ಅಂತಂದರೆ 1 volt is nothing but 1 joule divided by 1 coulomb. ಇದನ್ನೇ ನಾವು 1 volt ಅಂತ ಕರೆಯೋದು. ನೆಕ್ಸ್ಟ್, ಯಾವ ಡಿವೈಸಿಂದ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ನ ಫೈಂಡ್ ಮಾಡ್ತೀವಿ? ದಟ್ ಈಸ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್. ಯಾವುದ್ರ ಮೂಲಕ ಫೈಂಡ್ ಮಾಡ್ತೀವಿ? ಇಟ್ ಈಸ್ ಎ ವೋಲ್ಟ್ ಮೀಟರ್. ಇಟ್ ಈಸ್ ಕನೆಕ್ಟೆಡ್ ಪ್ಯಾರಲಲ್ ಇನ್ ದ ಸರ್ಕ್ಯೂಟ್. ನೆಕ್ಸ್ಟ್ ಒನ್, ವಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್? ಇಟ್ ಈಸ್ ದ ಅಬ್ಸ್ಟ್ರಕ್ಷನ್ ಆರ್ resistivity. Not resistivity, is completely different concept.
The obstruction offered to the flow of current in the conductor is called resistance of that conductor. Next one, what is electrical power? ನಮಗೆ ಜನರಲ್ ಮೆಕ್ಯಾನಿಕಲ್ ಪವರ್ ಗೊತ್ತಲ್ಲ, ಇಟ್ ಈಸ್ ದ ವರ್ಕ್ ಡನ್ ಪರ್ ಯೂನಿಟ್ ಟೈಮ್ ಅಂತ. ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಪರ್ ಯೂನಿಟ್ ಟೈಮ್ ಅಂತ ಬರೆದ್ರೆ ಸಾಕು. ಲಾಸ್ಟ್ ಒನ್, ಫಾರ್ಮುಲಾ ಯೂಸ್ ಟು ಫೈಂಡ್ ಔಟ್ ಎಲೆಕ್ಟ್ರಿಕ್ ಪವರ್. ಇಲ್ಲಿ ನೋಡಿ, ವೋಲ್ಟ್ ಮೀಟರ್. ನೆಕ್ಸ್ಟ್ ಒನ್, ದ ಅಬ್ಸ್ಟ್ರಕ್ಷನ್ ಆಫರ್ ಟು ದ ಫ್ಲೋ ಆಫ್ ಕರೆಂಟ್ ಬೈ ದ ಕಂಡಕ್ಟರ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸ್. ದ ಎಲೆಕ್ಟ್ರಿಕಲ್ ವರ್ಕ್ ಡನ್ ಪರ್ ಯೂನಿಟ್ ಟೈಮ್ ಈಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಪವರ್. ಸೊ ಇಲ್ಲಿ ಲಾಸ್ಟ್ ಒನ್, ಫಾರ್ಮುಲಸ್. ಫಸ್ಟ್ ಫಾರ್ಮುಲಾ ಯಾವುದು? P is equal to W by T. ಫಸ್ಟ್ ಫಾರ್ಮುಲಾ ಆಯಿತು. ಇದನ್ನೇ ಸಿಂಪ್ಲಿಫೈ ಮಾಡಿಕೊಂಡ್ರೆ ಇನ್ನೊಂದು ಫಾರ್ಮುಲಾ ಬರುತ್ತೆ, P is equal to I into V. ಓಕೆ, I into V. ಸೆಕೆಂಡ್ ಫಾರ್ಮುಲಾ. ಥರ್ಡ್ ಫಾರ್ಮುಲಾ ಯಾವುದಪ್ಪ ಅಂತಂದರೆ, ಯೂಸಿಂಗ್ ಓಮ್ಸ್ ಲಾ, P is equal to I ಜಾಗದಲ್ಲಿ ಏನು ಬರೀತೀರಾ? I ಜಾಗದಲ್ಲಿ ಅಕಾರ್ಡಿಂಗ್ ಟು ಓಮ್ಸ್ ಲಾ I is equal to V by R ಅಂತ ಬರೀತೀರಾ. ಅಲ್ಲಿ ಆಲ್ರೆಡಿ V ಇದೆ, V ಸ್ಕ್ವೇರ್ ಬೈ R. ಇನ್ನೊಂದು ಬರಿಬೋದು, P is equal to I into I ಸ್ಕ್ವೇರ್ ಇಂಟು V. ಎಷ್ಟು ಬರಿಬೋದು ನೋಡಿ, ಎಷ್ಟು ಬೇಕು ಅಷ್ಟು ಫಾರ್ಮುಲಾಸ್ ಬರಿಬೋದು ವೆನ್ ಯು ನೋ ದ ಕಾನ್ಸೆಪ್ಟ್. ಓಕೆ, ಫೈನ್. ಸೊ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವೆಶನ್. ಓಕೆ, ಸೊ ಇಷ್ಟು 2020 ಸಪ್ಲಿಮೆಂಟ್ರಿ SSLC ಕ್ವೆಶನ್ ಪೇಪರ್. ಗಾಟ್ ಇಟ್? ಓಕೆ, ಸೊ ನೆಕ್ಸ್ಟ್ ಮತ್ತೆ ಮೀಟ್ ಆಗೋಣ ನೆಕ್ಸ್ಟ್ ಪೇಪರ್ ಜೊತೆ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್. ಹಲೋ ಸ್ಟೂಡೆಂಟ್ಸ್. ಸೊ SSLC 2020 ಅಕಾಡೆಮಿಕ್ ಇಯರ್ ಇದು ನಮ್ಮ ಸಪ್ಲಿಮೆಂಟ್ರಿ ಪೇಪರಲ್ಲಿ ಕೆಮಿಸ್ಟ್ರಿ ಕ್ವೆಶನ್ಸ್ದು ಡಿಫಿಕಲ್ಟಿ ಲೆವೆಲ್ ಹೇಗಿತ್ತು, ಯಾವುದೆಲ್ಲ ಕ್ವೆಶನ್ಸ್ ಬಂದಿತ್ತು, ಅದನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳೋದನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಲೆಟ್ಸ್ ಬಿಗಿನ್ ವಿತ್ ಅವರ್ ಫಸ್ಟ್ MCQ ಕ್ವೆಶನ್. It is about the electron dot structure of nitrogen molecule, not nitrogen atom. ಈ ಮಾಲಿಕ್ಯೂಲ್ ಅಂತ ಹೇಳೋ ವರ್ಡನ್ನು ನೀವು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕು. ನೈಟ್ರೋಜನ್ ಮಾಲಿಕ್ಯೂಲ್ ಅಂತ ಹೇಳಿದಾಗ ವಿ ಶುಡ್ ರೈಟ್ ದಿಸ್ ಆಸ್ N ಟ್ರಿಪಲ್ ಬಾಂಡ್ N. ಓಕೆ, ಇದೆಲ್ಲಿ ಸಿಗುತ್ತೆ ನಿಮಗೆ? ಕಾರ್ಬನ್ ಆ್ಯಂಡ್ ಕಂಪೌಂಡ್ಸಲ್ಲಿ ಡಬಲ್ ಟ್ರಿಪಲ್ ಕೋವ್ಯಾಲೆಂಟ್ ಬಾಂಡ್ ಇದು ಎಕ್ಸಾಂಪಲ್ಸಲ್ಲಿ ಇದು ಕೂಡ ಒಂದು ಅಲ್ವಾ. ಇಲ್ಲಿ ನೆಕ್ಸ್ಟ್ ನಮಗೇನು ಗೊತ್ತಿರಬೇಕು? ನೈಟ್ರೋಜನ್ದು ಅಟಾಮಿಕ್ ನಂಬರ್ ಇಸ್ 7. ಅದನ್ನು ನಾವು 2,5 ಅಂತ ಹೇಳಿ ಸ್ಪ್ಲಿಟ್ ಮಾಡ್ಬೋದು. ಅಂದರೆ L ಶೆಲ್ಲಲ್ಲಿ ದೇರ್ ಆರ್ 5 ಎಲೆಕ್ಟ್ರಾನ್ಸ್. ಆ 5 ಎಲೆಕ್ಟ್ರಾನ್ಸನ್ನು ನಾನು ಹೀಗೂ ಬರಿಬೋದು. ಅರ್ಥ ಏನು? ನೈಟ್ರೋಜನ್ ಏನಾದರೂ ಟ್ರಿಪಲ್ ಬಾಂಡ್ ಫಾರ್ಮ್ ಮಾಡಬೇಕಂದ್ರೆ ಈ 3 ಎಲೆಕ್ಟ್ರಾನ್ಸ್ಗಳು ಮಿಕ್ಕಿದ ನೈಟ್ರೋಜನ್ ಜೊತೆ ಶೇರ್ ಆಗಿರುತ್ತೆ. ಆ್ಯಂಡ್ ದೀಸ್ 2 ಎಲೆಕ್ಟ್ರಾನ್ಸ್ ವಿಲ್ ರಿಮೈನ್ ಆಸ್ ಇಟ್ ಇಸ್. ಯು ಕಾಲ್ ದೋಸ್ ಎಲೆಕ್ಟ್ರಾನ್ ಆಸ್ ಅನ್ಶೇರ್ಡ್ ಎಲೆಕ್ಟ್ರಾನ್ ಆರ್ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಮಿಕ್ಕಿದ 3 ಏನಾಗಿರುತ್ತೆ ಇಲ್ಲಿ? ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಆಗಿರುತ್ತೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಆಸ್ ಇಟ್ ಹ್ಯಾಸ್ 2 ಲೋನ್ ಪೇರ್ ಆಸ್ ವೆಲ್ ಆಸ್ 3 shared pair of electrons. Option B ಮತ್ತು option C ಕರೆಕ್ಟ್ ಅಲ್ಲ, ಯಾಕೆಂದರೆ it has only 1 pair of electron between 2 nitrogen atom. And in option D, though it has 3 electrons, both the nitrogen atom has shared 3 pairs of electron, ಪಕ್ಕದಲ್ಲಿ it has only 1 dot. ಅಂದರೆ ಅರ್ಥ ಏನು? ವ್ಯಾಲೆನ್ಸಿ ಶೆಲ್ಲಲ್ಲಿ 4 ಎಲೆಕ್ಟ್ರಾನ್ಸ್ ಆದವು ಅಂತೇಳಿ. ಅದು ಸಾಧ್ಯ ಇಲ್ಲ, ಬಿಕಾಸ್ ದಟ್ ಇಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ಕಾರ್ಬನ್. ಸೊ 3 ಆಪ್ಷನ್ಸ್ ಆರ್ ರಾಂಗ್. ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ವಿ ಗೋ ವಿತ್ ಆಪ್ಷನ್ ಎ. So let's see how the next question goes. Atomic number of elements A, B, C, D. Atomic number of elements A, B, C, D is 3, 9, 4 and 8 respectively. Orderly now ಬರ್ತೀವಿ. They're asking elements having metallic nature among these are. ಯಾವ ಎಲಿಮೆಂಟ್ಸಿಗೆ ಮೆಟಾಲಿಕ್ ನೇಚರ್ ಇದೆ ಇದರಲ್ಲಿ ABCDಯಲ್ಲಿ? ಮೆಟಾಲಿಕ್ ನೇಚರ್ ಇರಬೇಕಂತ ಹೇಳಿದ್ರೆ ಲಾಸ್ಟ್ ಶೆಲ್ಲಲ್ಲಿರುವ ಎಲೆಕ್ಟ್ರಾನ್ಸ್ ಒಂದಾದರೆ ಒಂದಿರಬೇಕು, ಇಲ್ಲ 2, ಇಲ್ಲ 3. ಬಿಕಾಸ್ ದೀಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕ್ಯಾನ್ ಬಿ ಈಸಿಲಿ ಲಾಸ್ಟ್. ಎಲೆಕ್ಟ್ರಾನ್ ಲೂಸಿಂಗ್ ಕ್ವಾಲಿಟಿ ಇಸ್ ನಥಿಂಗ್ ಬಟ್ ಮೆಟಾಲಿಕ್ ನೇಚರ್ ಅಲ್ವಾ. ಈಸಿಯಾಗಿ ಎಷ್ಟು ಎಲೆಕ್ಟ್ರಾನ್ಸ್ ತೊಗೊಳ್ಬೋದು. ಎ ಅನ್ನು ಸ್ಪ್ಲಿಟ್ ಮಾಡಿ ನೀವು 2 and 1. 2 in K shell, 1 in L shell. 2 and 7. ಓಕೆ, 4 ಅನ್ನು ನೀವು 2,2 ಅಂತ ಹೇಳಿ ಸ್ಪ್ಲಿಟ್ ಮಾಡ್ಬೋದು. ಆ್ಯಂಡ್ ಡಿ ಅನ್ನು ಯು ಕ್ಯಾನ್ ಸ್ಪ್ಲಿಟ್ ಇಟ್ ಆಸ್ 2 and 6. ನೋಡಿ, ಲಾಸ್ಟಲ್ಲಿ 6 ಇದೆ, 7 ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ದೀಸ್ 2 ಎಲಿಮೆಂಟ್ಸ್ ಕೆನಾಟ್ ಲೂಸ್ ದೋಸ್ ಎಲೆಕ್ಟ್ರಾನ್, ಬಿಕಾಸ್ ಅವರು ಆಲ್ಮೋಸ್ಟ್ ಆಕ್ಟೇಟನ್ನು ಕಂಪ್ಲೀಟ್ ಮಾಡ್ಕೋತಾರೆ. ಇದು ಬೈ ರಿಸೀವಿಂಗ್ 1 ಎಲೆಕ್ಟ್ರಾನ್. ಡಿ ಎಲಿಮೆಂಟ್ ಇಸ್ ಬೈ ರಿಸೀವಿಂಗ್ 2 ಎಲೆಕ್ಟ್ರಾನ್. ಅವುಗಳಿಗೆ ಜಸ್ಟ್ 1 or 2 ಸಿಕ್ಕಿದ್ರೆ, ಎಲೆಕ್ಟ್ರಾನ್ ಸಿಕ್ಕಿದ್ರೆ ಅದು ಆಕ್ಟೇಟ್ ಆಗುತ್ತೆ ಇನ್ ದೇ ಮೋಸ್ಟ್ ಸ್ಟೇಬಲ್. ಆದರೆ ಈ ಎ ಮತ್ತು ಡಿ ಅಲ್ಲಿ ದೇ ಜಸ್ಟ್ ಹ್ಯಾವ್ 1 or 2 ಎಲೆಕ್ಟ್ರಾನ್. ನಿಮಗೆ ಗೊತ್ತೇ ಇದೆ, 1 ಇಸ್ ಲಿಥಿಯಂ, 2 ಅಂತ ಹೇಳೋದು ಬೆರಿಲಿಯಂ. ಲಿಥಿಯಂ ಆ್ಯಂಡ್ ಬೆರಿಲಿಯಂ ಶೋಸ್ ಮೆಟಾಲಿಕ್ ಪ್ರಾಪರ್ಟಿ. ಸೊ ಎ
ಮತ್ತೆ ಸಿ ಕಾಂಬಿನೇಷನ್ ಎಲ್ಲಿದೆ ಹುಡುಕಿ. ಆಪ್ಷನ್ ಸಿ ಇದೆ ಅಲ್ವಾ, ಎ ಅಂಡ್ ಸಿ ಶೋಸ್ ಮೋರ್ ಮೆಟಾಲಿಕ್ ಪ್ರಾಪರ್ಟಿ ಅಂತ ಹೇಳಿ. ನೆಕ್ಸ್ಟ್, ದ ನೇಮ್ ಅಂಡ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಹ್ಯಾವಿಂಗ್ ಜನರಲ್ ಫಾರ್ಮುಲಾ CnH2n ಅಂಡ್ ಕಂಟೈನಿಂಗ್ 3 ಕಾರ್ಬನ್ ಆಟಮ್ ಈಸ್ C3H6 ಆಗಬೇಕು, ಪ್ರೋಪ್ ಈನ್ ಆಗಬೇಕು. ನೇಮ್ ಯಾಕೆ, ಇದು ಆಲ್ಕೀನ್ದು ಜನರಲ್ ಫಾರ್ಮುಲಾ ಅಲ್ವಾ. ಸೊ ಇಟ್ ಶುಡ್ ಬಿ ಪ್ರೋಪೀನ್ C3H6. ಆಪ್ಷನ್ ಡಿ ಇಸ್ ದ ರೈಟ್ ಒನ್. ಈಗ ನಾವು ಒನ್ ಮಾರ್ಕ್ ಇದು 3 ಕ್ವೆಶನ್ಸ್ ಇರುತ್ತೆ. ವಿಲ್ ಆನ್ಸರ್ ದಟ್ ಕ್ವೆಶನ್. ವಾಟ್ ಆರ್ ಆಂಫೋಡೆರಿಕ್ ಆಕ್ಸೈಡ್ಸ್? ಆಂಫೋಡೆರಿಕ್ ಆಕ್ಸೈಡ್ಸ್ ಆರ್ ದೋಸ್ ವಿಚ್ ಶೋಸ್ oxides which shows both acidic basic properties such as Al2O3 or zinc oxide shows both the properties, shows acidic or basic nature, or ನೀವು ಹೀಗೂ ಬರಿಬೋದು, reacts with both acid or base. ಈ ಥರ ರಿಯಾಕ್ಟ್ ಆದರೆ ಯು ಕಾಲ್ ದೆಮ್ ಆಸ್ ಆಂಫೋಡೆರಿಕ್ ಆಕ್ಸೈಡ್ಸ್. ಕ್ಯಾನ್ ಡಿಟರ್ಜೆಂಟ್ ಬಿ ಯೂಸ್ಡ್ ಟು ಟೆಸ್ಟ್ ಹಾರ್ಡ್ನೆಸ್ ಆಫ್ ವಾಟರ್? ಗಿವ್ ರೀಸನ್. ಡಿಟರ್ಜೆಂಟ್ ಯೂಸ್ ಮಾಡೋಕ್ಕಾಗಲ್ಲ. ನೋ, ದ ಆನ್ಸರ್ ಇಸ್ ನೋ. ಯಾಕೆ ಅಂತ ಹೇಳಿದರೆ ಡಿಟರ್ಜೆಂಟ್ಸ್ produce good lather, both soft, good lather in both ಅಂತ ಹೇಳಿ ಬರ್ರಿ, in both soft as well as hard water. ಒಳ್ಳೆ ಅಮೌಂಟ್ ಆಫ್ ಲ್ಯಾದರನ್ನು ಅದು ಹಾರ್ಡ್ ವಾಟ್ರಲ್ಲೂ ಕೊಡ್ತಾ ಇದೆ, ಸಾಫ್ಟ್ ವಾಟ್ರಲ್ಲೂ ಕೊಡ್ತಾ ಇದೆ. ಆ್ಯಂಡ್ ದೆರ್ ಇಸ್ ನೋ ಸ್ಕಮ್ ಫಾರ್ಮೇಷನ್. ಅಲ್ಲಿ ಸ್ಕಮ್ ಫಾರ್ಮೇಷನ್ ಇಲ್ಲ ಅಂತ ಹೇಳೋದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದು, ಮ್ಯಾನುಫ್ಯಾಕ್ಚರರ್ಸ್ ಆಫ್ ಚಿಪ್ಸ್ ಫ್ಲಶ್ ಪ್ಯಾಕೆಟ್ಸ್ ಆಫ್ ಚಿಪ್ಸ್ ವಿತ್ ನೈಟ್ರೋಜನ್ ಗ್ಯಾಸ್. ಸೊ ಮ್ಯಾನುಫ್ಯಾಕ್ಚರರ್ಸ್ ಆಫ್ chips flush the packets of chips with nitrogen gas. Why ಅಂತ ಹೇಳಿ. To avoid rancidity. ಅದನ್ನ ಇನ್ನೂ ಎಕ್ಸ್ಪ್ಲೇನ್ ಮಾಡ್ಬೋದು, ಬಟ್ ಜಸ್ಟ್ ಫಾರ್ 1 ಮಾರ್ಕ್ ಅಲ್ಲ, ಸಾಕಿಷ್ಟು. ನೆಕ್ಸ್ಟ್, there are 3 questions which carries 2 mark. Total mark will be 6. ನೋಡೋಣ ಯಾವುದು ಅಂತ ಹೇಳಿ. Draw the diagram of the arrangement of apparatus to show that acid solution in water conducts electricity. So acid solution ಇದೆ. ಇಲ್ಲಿ ನೀವು ನಾನು ಪ್ರೀವಿಯಸ್ ಸೊಲ್ಯೂಷನ್ ನೋಡಿದ್ದೀನಿ. ಇನ್ಸ್ಟೆಡ್ ಆಫ್ ಸಾಲ್ಟ್ ಸೊಲ್ಯೂಷನ್ ಯು ಕ್ಯಾನ್ ಜಸ್ಟ್ ಯೂಸ್ HCl solution. You can either draw this diagram or in acids and bases chapter ಅಲ್ಲೇ ನೀವು, as I discussed in the previous video, ಫಸ್ಟಿಗೆ ಒಂದು ರಬ್ಬರ್ ಕಾರ್ಕ್ ತಗೊಂಡು ಅದಕ್ಕೆ ನೇಲನ್ನು ಫಿಕ್ಸ್ ಮಾಡಿ, 1 ಎಂಡ್ ಆಫ್ ದ ನೇಲನ್ನು ನೀವು ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿ, ಇನ್ನೊಂದು ಎಂಡನ್ನು ನೀವು ಬಲ್ಬ್ ಇಟ್ಕೊಂಡು ಅಲ್ಲಿಂದ ಸ್ವಿಚ್ ತಗೊಂಡು ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿ. ಆ್ಯಂಡ್ ದ ಸೊಲ್ಯೂಷನ್ ವಾಟ್ ಎವರ್ ಯು ಟೇಕ್ ಶುಡ್ ಬಿ ಡೈಲ್ಯೂಟ್ HCl ಸೊಲ್ಯೂಷನ್ ಆಗಿರಬೇಕು. ಇಷ್ಟೇ. ಸೊ ಸೇಮ್ ಥಿಂಗ್ ಅಲ್ಲಿ ಗ್ರಾಫೈಟ್ ರಾಡ್ ಅಂತ ಹೇಳಿರುವ ಜಾಗಕ್ಕೆ ನೀವೇನು ಮಾಡ್ತೀರಾ, ನೇಲನ್ನು ಯೂಸ್ ಮಾಡ್ಕೊಳ್ತೀರಾ. ಯು ಯೂಸ್ ಇಟ್ ಆಸ್ ನೇಲ್. ಮತ್ತು ಇಲ್ಲಿಗೆ ನೀವೇನು ಮಾಡ್ತೀರಾ, ರಬ್ಬರ್ ಕಾರ್ಕನ್ನು ಫಿಟ್ ಮಾಡ್ತೀರಾ ನೇಲಿಗೆ. ಡ್ರಾ ದ ಡಯಾಗ್ರಾಮ್ ಆಫ್ ದಿ ಅರೇಂಜ್ಮೆಂಟ್ ಆಫ್ ಆಪರೇಟರ್ಸ್ ಶೋಯಿಂಗ್. ಈ ಕ್ವೆಶನ್ ಅಂತೂ ತುಂಬ ಸಲ ರಿಪೀಟ್ ಆಗ್ತಾನೆ ಇದೆ. ಸೊ ಅವ್ರು ಹೇಳಿದರೆ ಡಯಾಗ್ರಾಮ್ನ ಬಿಡಿಸಿ ಅಷ್ಟೇ ಅಂತ ಹೇಳಿ. ಮತ್ತು ಲೇಬಲ್ ದ ಜಿಂಕ್ ಗ್ರ್ಯಾನ್ಯುವಲ್ ಅಂತ ಹೇಳಿ ಕೇಳಿದ್ದಾರೆ. ಜಿಂಕ್ ಗ್ರ್ಯಾನ್ಯುವಲ್ ಎಲ್ಲಿದೆ, ಈ ಟೆಸ್ಟ್ ಟ್ಯೂಬ್ ಒಳಗಡೆ ಆ ಸಣ್ಣ 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 ಐಟಮ್ಸ್ ಏನು ಸಿಗ್ತಾ ಇದೆ ಅದನ್ನು ನೀವು ಜಿಂಕ್ ಗ್ರ್ಯಾನ್ಯುವಲ್. ಓಕೆ, ದ ಬಬಲ್ಸ್ ಆರ್ ಹೈಡ್ರೋಜನ್ ಗ್ಯಾಸ್,
ಅದಲ್ಲದೆ ಮೆಟಾಲಿಕ್ ಪಾರ್ಟನ್ನು ಜಿಂಕ್ ಗ್ರ್ಯಾನ್ಯುವಲ್ ಅಂತ ಹೇಳ್ಬೋದು. ಹವರ್ ದ ಲಿಮಿಟೇಷನ್ಸ್ ಆಫ್ ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್ ರೆಕ್ಟಿಫೈಡ್ ಇನ್ ದ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಹೇಗೆ ರೆಕ್ಟಿಫೈ ಆಯಿತು ಅದು ಅಂತ ಹೇಳಿ. ಪಾಯಿಂಟ್ ನಂಬರ್ 1 ನೀವು ಇದನ್ನೇ ಮೆನ್ಷನ್ ಮಾಡ್ಬೋದು. ಯಾವುದು? ಕೊಬಾಲ್ಟ್ ಮತ್ತು ನಿಕ್ಕಲ್. Cobalt has atomic number 27 and nickel atomic number is 28. Since the modern periodic table is in accordance with the atomic number, cobalt is placed right before nickel in a proper order. Point number 1. Okay, ಅದು ಮೇನ್ ಆಗಿರುವಂತಹ ಲಿಮಿಟೇಷನ್. ಇನ್ನೊಂದು ಮೇನ್ ಲಿಮಿಟೇಷನ್ ಯಾವುದಿತ್ತು ಅಂತ ಹೇಳಿದರೆ, ಪ್ರೆಡಿಕ್ಷನ್ ಆಫ್ ಎಲಿಮೆಂಟ್ ಇಸ್ ಈಸಿ. ಪ್ರೆಡಿಕ್ಷನ್ ಆಫ್ ಎಲಿಮೆಂಟ್ ಬೇಸ್ಡ್ ಆನ್ ಅಟಾಮಿಕ್ ನಂಬರ್ ಈಸ್ ಈಸಿ. ಪ್ರೆಡಿಕ್ಷನ್ ಆಫ್ ನ್ಯೂ ಎಲಿಮೆಂಟ್ ಅಂತ ನಾವು ಬರಿಬೋದು. ಓಕೆ, ನೆಕ್ಸ್ಟ್ ಐಸೋಟೋಪ್ಸ್ ಪ್ಲೇಸ್ ವಾಸ್ ಮೋರ್ ಜಸ್ಟಿಫೈಡ್. ಐಸೋಟೋಪ್ಸ್ ಹ್ಯಾಡ್ ಡಿಫ್ರೆಂಟ್ ಮಾಸ್ ನಂಬರ್, ಬಟ್ ಎಲ್ಲ ಐಸೋಟೋಪ್ಸ್ದು ಅಟಾಮಿಕ್ ನಂಬರ್ ಏನಾಗಿರಬೇಕು? ಸೇಮ್ ಇರಬೇಕು. ಈಗ ಹೈಡ್ರೋಜನ್, ಡ್ಯೂಟೀರಿಯಂ, ಟ್ರೀಶಿಯಂ ಇವುಗಳೆಲ್ಲವುದು ಪ್ಲೇಸ್, ಹೈಡ್ರೋಜನ್ದು ಪ್ಲೇಸ್ ಏನಾಗಿತ್ತು ಅದೇ ಆಗಿರುತ್ತೆ. ಅದು ಆ ಥರ ಯಾಕೆ ಆಗಿರಬೇಕು? ಬಿಕಾಸ್ ಆಲ್ ಆಫ್ ದೆಮ್ ಹ್ಯಾಸ್ ಓನ್ಲಿ 1 ಅಟಾಮಿಕ್ ನಂಬರ್. ಸೊ ಐಸೋಟೋಪ್ ಇದು ಪ್ಲೇಸ್ ಕರೆಕ್ಟಾಗಿ ಜಸ್ಟಿಫೈ ಆಯಿತು. ಕೊಬಾಲ್ಟನ್ನು ಯಾಕೆ ನಿಕ್ಕಿಲ್ ಮುಂದೆ ಬರೆದ್ರು ಅಂತ ಹೇಳೋ ಪಾಯಿಂಟ್ ಕರೆಕ್ಟಾಗಿ ಜಸ್ಟಿಫೈ ಆಯಿತು. ಮತ್ತು ಈಗ ಯಾವುದೋ ಒಂದು ಎಲಿಮೆಂಟನ್ನು ಪ್ರೆಡಿಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಪ್ರೆಡಿಕ್ಷನ್ ಬೇಸ್ಡ್ ಆನ್ ಅಟಾಮಿಕ್ ನಂಬರ್ ಏನಾಯಿತು? ಈಸಿ ಆಯಿತು. ಈಗ ವಿ ನೋ ದಟ್ 118 ಎಲಿಮೆಂಟ್ಸ್ ಇದೆ. ನೆಕ್ಸ್ಟ್ ಪಾಸಿಬಲ್ ಎಲಿಮೆಂಟ್ ಯಾವುದು? 119. ಅದರದ್ದು ನೆಕ್ಸ್ಟ್ 120, 121. ಪ್ರೆಡಿಕ್ಷನ್ ಬೇಸ್ಡ್ ಆನ್ ಅಟಾಮಿಕ್ ನಂಬರ್ ಇಸ್ ಆಲ್ವೇಸ್ ಈಸಿ ಕಂಪೇರ್ ಟು ಅಟಾಮಿಕ್ ಮಾಸ್, ಬಿಕಾಸ್ ಮಾಸ್ ಕ್ಯಾನ್ ವೇರಿ. ಅದು ಬೇರೆ ಎಲಿಮೆಂಟ್ ಆಗಿರಲಿಕ್ಕೆ ಸಾಧ್ಯ ಆಗಿರಲ್ಲ. ಇಟ್ ವಿಲ್ ಬಿ ಡೆಫಿನೆಟ್ಲಿ ಬೇರೆ ಐಸೋಟೋಪ್ಸ್ಗಳಾಗಿರುತ್ತೆ ಅಂತ ಹೇಳೋ ಕ್ಲಾರಿಟಿ ಇವಾಗ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಕೊಡ್ತು ಅಂತ ಹೇಳಿ. ನೆಕ್ಸ್ಟ್, ಹೌ ಡಸ್ ಅಟಾಮಿಕ್ ಸೈಜ್ ವೇರಿ ಇನ್ ಗ್ರೂಪ್ಸ್ ಆ್ಯಂಡ್ ಪೀರಿಯಡ್ಸ್ ಇನ್ ದ ಮಾಡರ್ನ್ ಪಿರಿಯಾಡಿಕ್ ಟೇಬಲ್? ಅಟಾಮಿಕ್ ಸೈಜ್ ಹೇಗಾಗುತ್ತೆ? ಡೌನ್ ದ ಗ್ರೂಪ್ increases, along the period decreases. Down the group ಜಾಸ್ತಿ ಆಯಿತು, along the period decrease ಆಯಿತು. ಆಯಿತಾ? ಓಕೆ, ನೆಕ್ಸ್ಟ್ ಏನು ಹೇಳ್ತಾರೆ ಅವರು? ಯಾಕೆ? ದೇ ಆರ್ ಆಸ್ಕಿಂಗ್ ರೀಸನ್ಸ್. ಯಾಕೆ ಡೌನ್ ದ ಗ್ರೂಪ್ ಜಾಸ್ತಿ ಆಯಿತು? ನ್ಯೂ ಶೆಲ್ಸ್ ಆರ್ ಆ್ಯಡೆಡ್. ಒಂದು ಪಾಯಿಂಟ್, ನ್ಯೂ ಶೆಲ್ಸ್ ಆರ್ ಆ್ಯಡೆಡ್. ಸೆಕೆಂಡ್ ಪಾಯಿಂಟ್ ಏನು? ಹಾಗಾಗಿ ರೇಡಿಯಸ್ ಜಾಸ್ತಿ ಆಗಬೇಕು. ಮತ್ತು ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಆನ್ valence electron is very less. ಯಾವಾಗ ನ್ಯೂ ಶೆಲ್ಸ್ ಆ್ಯಡ್ ಮಾಡ್ತೀವೋ ಮಿಡಲ್ ಶೆಲ್ಸ್ ವಿಲ್ ಆ್ಯಕ್ಟ್ ಎಸ್ ಅ ಸ್ಕ್ರೀನ್ ಆ್ಯಂಡ್ ಹೆನ್ಸ್ ಆ ಕೊನೆ ಶೆಲ್ಲಲ್ಲಿರುವಂತಹ ಎಲೆಕ್ಟ್ರಾನ್ಸ್ ಮೇಲೆ ನ್ಯೂಕ್ಲಿಯಸ್ದು ಪವರ್ ಯಾವಾಗಲೂ ಕಡಿಮೆ ಇರುತ್ತೆ. ಇವಾಗ ಇದಕ್ಕೆ ಫೋಕಸ್ ಮಾಡೋಣ. ಅಲಾಂಗ್ ದ ಪೀರಿಯಡ್ ಡಿಕ್ರೀಸ್ ಆಗುತ್ತೆ. ಯಾಕೆ ಅಂತ ಹೇಳೋದನ್ನ ಫೋಕಸ್ ಮಾಡೋಣ. ಸೊ ಅಲಾಂಗ್ ದ ಪೀರಿಯಡ್ ಡಿಕ್ರೀಸಸ್. ಪಾಯಿಂಟ್ ನಂಬರ್ 1, valency electron are added to the same shell. ಇದು ಪಾಯಿಂಟ್ ನಂಬರ್ 1. ಸೆಕೆಂಡ್ ಪಾಯಿಂಟ್ ಏನು? effective nuclear charge is more and increases by 1 unit. Increases by
1 unit along the period. ಇಷ್ಟು ಬರೆದ್ರೆ ಸಾಕು. Next, draw the diagram of the apparatus used in refining of copper sulfate solution. Label the following parts: cathode and anode. So ಹೇಗೆ ಬರೀತೀರಾ? First you represent a beaker, ಆಯ್ತಾ? ಆಮೇಲೆ ಸೊಲ್ಯೂಷನ್ ರೆಪ್ರೆಸೆಂಟ್ ಮಾಡಿ. ಆಮೇಲೆ ಎಲೆಕ್ಟ್ರೋಡ್ಸನ್ನು ರೆಪ್ರೆಸೆಂಟ್ ಮಾಡಿ. ಆಯಿತಾ? ಎಲೆಕ್ಟ್ರೋಡ್ಸನ್ನ ರೆಪ್ರೆಸೆಂಟ್ ಮಾಡಿದ್ರಿ. ಆಮೇಲೆ ಲೇಬಲ್ ಮಾಡಿ ಪಾರ್ಟ್ಸನ್ನು. ಅದಕ್ಕೆ ಬ್ಯಾಟ್ರಿ ಕನೆಕ್ಷನ್ ಕೊಟ್ಕೊಳ್ಳಿ. One will be anode where positive charge is going. The other will be cathode. Illi you get anode mud. Aita? Solution copper sulfate aqueous. So from the impure metal, copper 2+ ions will come to the solution. ಅದನ್ನ ಹೇಗೆ ಬರೀತೀರಾ? Copper 2+ ion will come to the solution. From the solution, copper 2+ will deposit on cathode in a pure way. So ಇದಿಷ್ಟು ಗೊತ್ತಿದ್ರೆ that's it. Cathode ಯಾವುದು? Pure metal. Pure ಯಾವ metal? Cu metal. Impure Cu metal, pure Cu metal. So that will act as a cathode. Anode mud is something, the waste material is something but the waste material which has been collected down the anode electrode anta helbodu. So I have shown both. Cathode ತೋರಿಸಿದೀನಿ, anode mud ಕೂಡ ಇಲ್ಲಿ represent ಮಾಡಿದೀನಿ. Next 3 questions which are carrying 3 mark ಅನ್ನು ನೋಡ್ಬಿಡೋಣ. ಹಾಗೆ strip of zinc, iron, magnesium and copper are taken in test tube A, B, C, D. ಆಯ್ತಾ? ಬರ್ದ್ಬಿಡೋಣ ಅದು. zinc, iron, magnesium, copper. 4 ತಗೊಂಡ್ವಿ ನಾವು. zinc, iron, magnesium, copper ತಗೊಂಡಿದ್ದೀವಿ. Same quantity of ferrous sulfate solution is added in ಎಲ್ಲ test tube. Ferrous sulfate solution, ferrous sulfate, ferrous sulfate, ferrous sulfate. So ella solution ferrous sulfate ide. Now in which test tube chemical reaction will occur and why? Zinc is more reactive than Fe, so test tube A alli chemical reaction ಆಗುತ್ತೆ. Fe ಆ ಇಂಟರ್ನಲ್ ಡಿಸ್ಪ್ಲೇಸ್ಮೆಂಟ್ ಇರುತ್ತೆ, ಬಟ್ ಅದು ಹೊಸ ಪ್ರಾಡಕ್ಟ್ ಫಾರ್ಮ್ ಆಗದೇ ಇರುವ ಕಾರಣಕ್ಕೋಸ್ಕರ ಯು ಕಾಂಟ್ ಸೇ ದ್ಯಾಟ್ ಅ ಕೆಮಿಕಲ್ ರಿಯಾಕ್ಷನ್ ಇಸ್ ಹ್ಯಾಪನಿಂಗ್. ಆ್ಯಕ್ಚುಲಿ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಾ ಹೋಗುತ್ತೆ. ಇಫ್ ಯು ಗೋ ಇನ್ ಡೀಟೇಲ್ ಅಬೌಟ್ ದಿ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಆಗ್ತಾ ಇದೆ, ಬಟ್ ಅದನ್ನು ನಾವು ಹೇಳ್ಕೊಳಕ್ಕಾಗಲ್ಲ. ಆಯಿತಾ? ನೆಕ್ಸ್ಟ್ ಮೆಗ್ನೀಷಿಯಮ್ Fe ಆಗುತ್ತೆ ಬಿಕಾಸ್ ಮೆಗ್ನೀಷಿಯಮ್ ಇಸ್ ಮೋರ್ ರಿಯಾಕ್ಟಿವ್. ಸೊ ಟೆಸ್ಟ್ ಟ್ಯೂಬ್ ಎ ಅಲ್ಲಿ ರಿಯಾಕ್ಷನ್ ಆಗುತ್ತೆ, ಟೆಸ್ಟ್ ಟ್ಯೂಬ್ ಸಿ ಅಲ್ಲಿ ಆಗುತ್ತೆ, ಟೆಸ್ಟ್ ಟ್ಯೂಬ್ ಡಿ ಅಲ್ಲಿ ಆಗಲ್ಲ ಬಿಕಾಸ್ ಕಾಪರ್ ಇಸ್ ಲೆಸ್ ರಿಯಾಕ್ಟಿವ್ ದ್ಯಾನ್ Fe. ಹೆನ್ಸ್ ಅಲ್ಲಿ ಆ ರಿಯಾಕ್ಷನ್ಸ್ ಆಗುವಂತಹ ಚಾನ್ಸಸ್ ಇರುವುದಿಲ್ಲ ಅಂತ ಹೇಳಿ. ಸೊ ಆಮೇಲೆ ಹೇಳ್ತಾರೆ
Write the chemical equation for these reaction. Test tube BAL ಏನು ಬರಿಬೇಕು? When zinc reacts with ferrous sulfate solution, we get zinc sulfate plus Fe. ಈ ರಿಯಾಕ್ಷನ್ ಪಾಸಿಬಲ್ ಇದೆ ಅಲ್ವಾ? ಅದೇ ಥರ ಪ್ರೀವಿಯಸ್ ಸ್ಲೈಡಿಗೆ ಬರೋಣ. When magnesium is reacting with ferrous sulfate, ಇಲ್ಲಿ ರಿಯಾಕ್ಷನ್ ಪಾಸಿಬಲ್ ಆಗಬೇಕು. We get magnesium sulfate because magnesium is more reactive than Fe, hence it displaces Fe. So we should be very careful about the charges. ಕೆಲವೊಂದ್ಸಲ ನಮಗೆ ಕಣ್ಣೆಟ್ಟು ಗೊತ್ತಿದ್ರು ಕೂಡ ನಾವು ಈಕ್ವೇಷನ್ಸ್ ಬರೀಬೇಕಾದ್ರೆ ಚಾರ್ಜಸ್ ಮಿಸ್ಪ್ಲೇಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಫಾರ್ ಎನಿಬಡಿ, ಇಟ್ಸ್ ಫಾರ್ ಯು ಆರ್ ಮೀ. ಹಾಗಾಗಿ ನಾವು ಕೇರ್ಫುಲ್ ಆಗಿರಬೇಕು ಅಂತ ಹೇಳಿ. ರೈಟ್ ದ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ ಬರಿಬೇಕಂತೆ. For the following chemical reaction, how can we confirm by observation that these reactions are taking place? PbNO3 whole twice ಏನಾಗಬೇಕು? ಹೀಟ್ ಆದಾಗ ಡಿಕಂಪೋಸ್ ಆಗಬೇಕು ಟು ಲೆಡ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ and oxygen. ಈ ಥರದ್ದು ಡಿಕಂಪೋಸ್ ಆಗಬೇಕು. How will you confirm? This reaction is confirmed by the release of brown fumes of NO2 gas. Second ಹೇಗೆ ಬರೀತೀರಾ? sodium sulfate reacting with barium chloride, Na2SO4 reacts with BaCl2, okay, giving the white color precipitate. Precipitate formation is the observation alva, confirmation observation adu, and sodium chloride. Balance ಮಾಡಿ equation ಅನ್ನ. So when you balance here, it will be like this. Illi 2 times barium, 2 times sodium chloride ಅಂತ ಹೇಳಿ ಬರೀತೀರಾ. And here precipitate formation. ಇಲ್ಲಿ ನಾನು PPT ಅಂತ ಹೇಳಿ ಬರೀತೀನಿ, ಬಟ್ ಎಕ್ಸಾಮ್ ಅಲ್ಲಿ ಹತ್ರ ಬರೆಯೋಕೆ ಹೋಗಬೇಡಿ. precipitate formation ಅಂತ ಹೇಳಿ ಕಂಪ್ಲೀಟ್ ಆಗಿ ಬರೀರಿ. Write the molecular formula and 2 uses of each of the following compounds. Bleaching powder. Bleaching powder the formula ಏನು? CaOCl2. ಇದನ್ನ ಎಲಿಫೆಂಟ್ ಐವರಿ ಕ್ಲೀನ್ ಮಾಡಲಿಕ್ಕೆ, ಡಿಸ್ಇನ್ಫೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ದು ಫಾರ್ಮುಲಾ ಏನು? ಕ್ಯಾಲ್ಶಿಯಂ ಸಲ್ಫೇಟ್ ಹಾಫ್ ಟೈಮ್ಸ್ ವಾಟರ್. ಇದನ್ನ ಫ್ರ್ಯಾಕ್ಚರ್ಡ್ ಬೋನ್ ಇಮೊಬಿಲೈಸ್ ಮಾಡಲಿಕ್ಕೆ, ಮತ್ತು ಸ್ಟ್ಯಾಚ್ಯೂಸ್ ಅಥವಾ ಡಿಫ್ರೆಂಟ್ ಡಿಸೈನ್ಸನ್ನು ಕಾಸ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಇವನ್ ಇನ್ ಪ್ರಿಪರೇಷನ್ ಆಫ್ ಚಾಕ್ ಪೀಸ್ ನಾವು ಅದನ್ನ ಯೂಸ್ ಮಾಡ್ತೀವಿ. ಈ ಬ್ಲೀಚಿಂಗ್ ಪೌಡರ್ದು ಡಿಸ್ಇನ್ಫೆಕ್ಟೆಂಟ್ ಪ್ರಾಪರ್ಟಿ ಮತ್ತು ಬ್ಲೀಚಿಂಗ್ ದ ಕಲರ್ಡ್ ಮೆಟೀರಿಯಲ್ಸ್ ಅದೆರಡು ಕೂಡ ನೀವು ಬರೀತಾ ಹೋಗ್ಬೋದು. ನೆಕ್ಸ್ಟ್, what is a strong acid? Explain how tooth decay is caused. How can it be prevented? Strong acids. Strong acid undergoes complete dissociation in water to give more number of H plus ions. ಯಾವ ಆಸಿಡ್ ಕಂಪ್ಲೀಟ್ ಡಿಸೋಸಿಯೇಷನ್ ಆಗಿ ಜಾಸ್ತಿ H plus ions ಅನ್ನ ಕೊಡುತ್ತೋ, ಯು ಕಾಲ್ ದೆಮ್ ಆಸ್ ಸ್ಟ್ರಾಂಗ್ ಆಸಿಡ್ಸ್. ಅಲ್ಲಿ ಕೇಳಿಲ್ಲ ಆದರೂ ಕೂಡ ಎಕ್ಸಾಂಪಲ್ಸ್ ಬರಿಬೋದು ನೀವು. ಕಾನ್ಸಂಟ್ರೇಟೆಡ್ H2SO4 ಆರ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ HNO3, ನೈಟ್ರಸ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್, ಯಾವ್ದು ಬೇಕಾದರೂ ಬರಿಬೋದು. ಬಟ್ ಸಿನ್ಸ್ ದೇ ಹ್ಯಾವ್ ನಾಟ್ ಆಸ್ಟ್, ನೀವು ಬರೀಲಿಲ್ಲ ಅಂತ ಹೇಳಿದ್ರು ಇಲ್ಲಿ ನಡೆಯುತ್ತೆ, ನೋ ಪ್ರಾಬ್ಲಮ್. ಎಕ್ಸ್ಪ್ಲೇನ್ ಹೌ ಟೂತ್ ಡಿಕೇ ಇಸ್ ಕಾಸ್ಡ್. ಹೇಗೆ ಟೂತ್ ಡಿಕೇ ಆಗುತ್ತೆ ಎಕ್ಸ್ಪ್ಲೇನ್ ಮಾಡಿ. Tooth decay starts when mouth pH is lesser than 5.5. Tooth which is made up of calcium phosphate, alva, Ca3PO4 whole twice. Tooth enamel, calcium phosphate, starts corroding when the mouth pH is lesser than 5.5. So this happens because the leftover food particle yenide, leftover food particle in our mouth produces certain bacteria.
ಓಕೆ, ಆ ಲೆಫ್ಟ್ ಓವರ್ ಪಾರ್ಟಿಕಲ್ಸ್ ಪ್ರೊಡ್ಯೂಸ್ ಮಾಡುವಂತಹ ಬ್ಯಾಕ್ಟೀರಿಯಾದಿಂದ ಟೂತ್ ಡಿಕ್ ಏನಾಯಿತು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಆ ಬ್ಯಾಕ್ಟೀರಿಯಾ ಕಿಲ್ ಮಾಡಲಿಕ್ಕೆ ಫ್ಲೂರೈಡ್ ವಿಲ್ ಹೆಲ್ಪ್. ಮೌತ್ ಇದು ಟೋಟಲ್ ಕಂಡೀಷನ್ನ ಬೇಸಿಕ್ ಆಗಿಡಲಿಕ್ಕೆ ಮೆಗ್ನೀಷಿಯಮ್ ಕಾರ್ಬೋನೇಟ್ ಆರ್ ಕಾರ್ಬೋನೇಟ್ ಐಟಮ್ಸ್ ಇನ್ ದ ಟೂತ್ ಪೇಸ್ಟ್ ವುಡ್ ಹೆಲ್ಪ್ ಮೋರ್ ಅಂತ ಹೇಳಿ. ಸೊ ಅವ್ರು ಕೇಳಿರೋ ಕ್ವೆಶನ್ ಏನು, ಹೇಗೆ ಪ್ರಿವೆಂಟ್ ಮಾಡ್ಬೋದು, ಹೌ ಕ್ಯಾನ್ ಇಟ್ ಬಿ ಪ್ರಿವೆಂಟೆಡ್? ಸೊ ಇಟ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ brushing the teeth regularly using toothpaste which are basic in nature. ಇದು ಜನರಲ್ ಆಗಿ ನೀವೇ ಬರೀತಾ ಹೋಗ್ಬೋದು. ನೆಕ್ಸ್ಟ್ ಒಂದು ಕ್ವೆಶ್ಚನ್ ಇದೆ 4 ಮಾರ್ಕ್ ಇದು, ಲೆಟ್ಸ್ ಡಿಸ್ಕಸ್ ದೆಮ್. ವಾಟ್ ಆರ್ ಸ್ಟ್ರಕ್ಚರಲ್ ಐಸೋಮರ್ಸ್? ಸ್ಟ್ರಕ್ಚರಲ್ ಐಸೋಮರ್ ಅಂತ ಹೇಳಿದ್ರೆ ಏನು? ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ. ಸ್ಟ್ರಕ್ಚರಲ್ ಐಸೋಮರ್ಸ್ ಆರ್ ದೋಸ್ ಕಂಪೌಂಡ್ಸ್ ವಿಚ್ ಹ್ಯಾಸ್ ಸೇಮ್ molecular formula but different structures, structures. Write 2 structures of butane molecule. Butane molecule 2 structure ಹೇಗೆ ಬರೀತೀರಾ? CH3 CH2 CH2 CH3 ಇದನ್ನ ಹೀಗೂ ಬರಿಬೋದು, ಅಲ್ಲ ಪ್ರತಿ ಹೈಡ್ರೋಜನ್ ನೀವು ಸ್ಪ್ಲಿಟ್ ಮಾಡಿ ಕೂಡ ಬರಿಬೋದು. ಇನ್ನೊಂದೇನು, ಇದು ಎನ್ ಬ್ಯೂಟೇನ್ ಅಲ್ವಾ? ಫಸ್ಟ್ ಐಸೋಮರ್ ಇಸ್ ಕಾಲ್ಡ್ ಆಸ್ ಎನ್ ಬ್ಯೂಟೇನ್ ವಿಚ್ ಹ್ಯಾಸ್ ದ ಫಾರ್ಮುಲಾ C4H10. ಸೆಕೆಂಡ್ ಐಸೋಮರ್ದು ಐಸೋಬ್ಯೂಟೇನ್ ವೇರ್ ದ ಸೆಕೆಂಡ್ ಕಾರ್ಬನ್ ಚೈನ್ ಗೆಟ್ಸ್ ದ ಲಿಂಕ್. Isobutane. This also has the formula of what? C4H10. C4H10. That's all. So here we finished 2020 supplementary paper discussion of chemistry questions. Hope it was useful. So we'll see you in the next video of 2019 paper. ಅದಲ್ಲದೆ ಈ ಪೇಪರ್ದು ಬಯಾಲಜಿ ಡಿಸ್ಕಷನ್ನ ರಘುನಾಥ್ ಸರ್ ವುಡ್ ಬಿ ಎಕ್ಸ್ಪ್ಲೇನಿಂಗ್ ಆ್ಯಂಡ್ ಯು ಕ್ಯಾನ್ ಒಬ್ಸರ್ವ್ ದ ವಿಡಿಯೋ. ಥ್ಯಾಂಕ್ ಯು. ಹಾಯ್, ಹೆಲೋ ಎವ್ರಿ ಒನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಸೆಷನನ್ನು ಶುರು ಮಾಡೋಣ. ಸೊ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಆಲ್ರೆಡಿ ಫಸ್ಟ್ 2 ಸೆಗ್ಮೆಂಟಲ್ಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯನ್ನು ನೋಡಿದ್ದೀರಾ, ಯಾವ ಥರ ಕ್ವಶನ್ನ ಕೇಳಿದ್ರು ಮತ್ತು ಯಾವ ಥರ ಆನ್ಸರ್ ಮಾಡಬೇಕು ಅಂತ. ಸೊ ಇವಾಗ ಈ ಸೆಗ್ಮೆಂಟ್ ಅಲ್ಲಿ ಬಯಾಲಜಿ ಕ್ವಶನ್ಸ್ ಅನ್ನ ಯಾವ ತರ ಕೇಳಿದ್ರು, ನೀವು ಯಾವ ತರ ಆನ್ಸರ್ ಮಾಡಬೇಕಿತ್ತು ಮತ್ತೆ ಯಾವ ತರ ಆನ್ಸರ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆನಾ? ಸೊ ದ ವೆರಿ ಫಸ್ಟ್ ಕ್ವಶನ್ ಇಸ್ ಹಿಯರ್. ಓಕೆ, ಯಾವ್ದಿದೆ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಿರುತ್ತೆ. ಫಸ್ಟ್ ಆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಾದ್ಮೇಲೆ ಯು ನೋ ದಟ್ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ 4 ಮಾರ್ಕ್ ಕ್ವಶನ್ಸ್ಗಳಿರುತ್ತೆ. ಸೊ ಅಟೆಂಡ್ ಮಾಡೋಣ, ಮತ್ತೆ ಯಾವ ತರ ಆನ್ಸರ್ ಮಾಡಬೇಕು ಅಂತಾನು ಕೂಡ ಗೊತ್ತಾಗುತ್ತೆ ನಿಮ್ಗೆ. ಸೊ ದ ಟೈಪ್ ಆಫ್ ರಿಪ್ರೊಡಕ್ಷನ್ ಫೌಂಡ್ ಇನ್ ಸ್ಪೈರೋಗೈರಾ ಈಸ್, ಯು ನೋ, ದ ಎಸೆಕ್ಷುಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್. ಅದರಲ್ಲಿ ತುಂಬಾ ಟೈಪ್ಸ್ ಗಳಿರುತ್ತೆ, ಫ್ರಮ್ ದ ಬಿಗಿನಿಂಗ್ ಆಫ್ ಫಿಷನ್ ಅಂಡ್ ಆಲ್ಸೋ ಸ್ಪೋರ್ ಫಾರ್ಮೇಶನ್. ಸೊ ಅದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ರೀಜನರೇಷನ್, ಫ್ರಾಗ್ಮೆಂಟೇಶನ್, ವೆಜಿಟೇಟಿವ್ ಪ್ರಾಪಗೇಷನ್ ಎಲ್ಲವೂ ಕೂಡ ಗೊತ್ತಿರಬೇಕು. ಸೊ ಇವಾಗ ಅವ್ರು ಕೇಳ್ತಾ ಇರೋದು ದ ಟೈಪ್ ಆಫ್ ರಿಪ್ರೊಡಕ್ಷನ್ ಫೌಂಡ್ ಇನ್ ಸ್ಪೈರೋಗೈರಾ. ಆಪೋಸಿಟ್ ಆಗಿ ಕೇಳ್ತಿದ್ದಾರೆ. ಎಕ್ಸಾಂಪಲ್ ನ ಕೊಟ್ಬಿಟ್ಟು ಆ ಎಕ್ಸಾಂಪಲ್ ಗೆ ರಿಲೇಟೆಡ್ ಆಗಿರೋ ಆ ಎಕ್ಸಾಂಪಲ್ ಯಾವ ತರ ರೀಪ್ರೊಡಕ್ಷನ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಅಂಡ್ ಯು ನೋ ದ ಸ್ಪೈರೋಗೈರಾ, ಸೊ ಇಟ್ಸ್ ಗ್ರೀನ್ ಆಲ್ಗೆ. ಇದೊಂದು ಗ್ರೀನ್ ಆಲ್ಗೆ ಆಗಿರುತ್ತೆ. ಇಟ್ಸ್ ಅ ಫಿಲಮೆಂಟಸ್ ಟ್ಯೂಬುಲರ್ ಬಾಡಿ. ಅಂದ್ರೆ ಟ್ಯೂಬುಲರ್ ಆಗಿರಲ್ಲ, ಫಿಲಮೆಂಟ್ ಆಗಿರುತ್ತೆ, ಸ್ಟ್ರಕ್ಚರ್ ಉದ್ದವಾಗಿರುತ್ತೆ. ಇವುಗಳಲ್ಲಿ ಯಾವ ತರ ರೀಪ್ರೊಡಕ್ಷನ್ ಆಗುತ್ತೆ? ಬಡ್ಡಿಂಗ್ ಆಗುತ್ತಾ? You know, the best 2 examples they have given in your textbook for the budding is yeast and hydra. Yeast and hydra. So this is not the right answer for that one. Fragmentation. And this is the right answer because Spirogyra 𝐒𝐿𝑜𝐶𝑟𝑖x, their body is cut into many fragments. And you know the structure of the Spirogyra. It's a filamentous and having a ribbon like, what is this? The ribbon like ಕ್ಲೋರೋಪ್ಲಾಸ್ಟ್ ರಿಬ್ಬನ್ ಲೈಕ್ ಇರುತ್ತೆ. ಜೊತೆಗೆ ಆಸ್ಟರ್ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಆಸ್ಟರ್ ಶೇಪ್ ಅಲ್ಲಿರೋ ನ್ಯೂಕ್ಲಿಯಸ್ ಇರುತ್ತೆ. ವೆನ್ ದ ಬಾಡಿ ಆಫ್ ದ ಸ್ಪೈರೋಗೈರಾ ಕಟ್ ಇನ್ ಟು ಸ್ಮಾಲ್ ಫ್ರಾಗ್ಮೆಂಟ್, ಈಚ್ ಫ್ರಾಗ್ಮೆಂಟ್ ಬಿಕೇಮ್ ವಾಟ್? ದ ನ್ಯೂ ಲಿವಿಂಗ್ ಆರ್ಗ್ಯಾನಿಸಮ್. ಸೊ ದಟ್ಸ್ ವೈ ವಿ ಆರ್ ಅಬ್ಸರ್ವಿಂಗ್ the fragmentation process in Spirogyra. This is the right one. When it comes to vegetative reproduction, that occurs in most of higher plants. Higher plants ಗಳಲ್ಲಿ ಆಗುತ್ತೆ. ಹೇಗಾಗಂತ ಹೇಳಿದ್ರೆ, even a portion or a part of a plant body have an ability to grow into an entire plant body. ಒಂದೊಂದು ಪೋರ್ಷನ್ ಏನಾಗುತ್ತೆ, ಎಂಟೈರ್ ಪ್ಲಾಂಟ್ ಬಾಡಿ ಆಗಿ ಡೆವಲಪ್ ಆಗುತ್ತೆ. ಸೊ ಅದಕ್ಕೆ ನಾವು ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಹೇಳ್ತೀವಿ. ಇನ್ನು ಸ್ಪೋರ್ ಫಾರ್ಮೇಷನ್ಗೆ ಬಂದಾಗ
ಬ್ರೆಡ್ ಮೌಲ್ಡ್, ರೈಸೋಪಸ್ ಅನ್ನ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ಜಸ್ಟ್ ರಿಮೆಂಬರ್ ದಟ್ ಅಂಡ್ ಟ್ರೈ ಟು ಆನ್ಸರ್. Okay, next. So ಹಾಗಾಗಿ these two are not the right answer, and the right answer is fragmentation that you can observe in Spirogyra. When it comes to the second one, the site of complete digestion of carbohydrate, proteins and fats is. So ಡೈರೆಕ್ಟ್ ಆಗಿ ಏನಪ್ಪಾ ಕೇಳ್ತಿದ್ದಾರೆ, ಎಲ್ಲ ಫುಡ್ ಐಟಮ್ಗಳು ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗೋದು ಎಲ್ಲಿ? ಯು ನೋ ಆಲ್ ದ ನ್ಯೂಟ್ರಿಯೆಂಟ್ಸ್ ಆಫ್ ಫುಡ್. ಸೊ ಮೇನ್ ಆಗಿ ನಾವು ಇಲ್ಲಿ ತಿಳ್ಕೊಳ್ತಾ ಇರೋದು ಕಾರ್ಬೋಹೈಡ್ರೇಟ್, ಫ್ಯಾಟ್ ಮತ್ತೆ ಪ್ರೋಟೀನ್ಗಳು ಎಲ್ಲಿ ಕಂಪ್ಲೀಟ್ ಆಗಿ ಡೈಜೆಷನ್ ಆಗುತ್ತೆ. ಸ್ಟಾರ್ಟ್ ಆಗೋದು ಬೇರೆ. ಕಾರ್ಬೋಹೈಡ್ರೇಟ್ ಡೈಜೆಷನ್ ಸ್ಟಾರ್ಟ್ಸ್ ಇನ್ ದ ಮೌತ್, ಇಲ್ಲಿಂದ ಶುರು ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಸಲೈವರಿ ಅಮೈಲೇಸ್ ದಟ್ ಬ್ರೇಕ್ಸ್ ಡೌನ್ ಇನ್ ಟು ಡೈಸ್ಯಾಕರೈಡ್ ಕಾಲ್ಡ್ ಮಾಲ್ಟೋಸ್. ಅದಾದ್ಮೇಲೆ ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ಸ್ ಇನ್ ಸ್ಟಮಕ್, ಸ್ಟಾರ್ಟ್ ಆಗೋದು ಸ್ಟಮಕ್ ಅಲ್ಲಿ. ಜೊತೆಗೆ ಫ್ಯಾಟ್ ಡೈಜೆಷನ್ ಸ್ಟಾರ್ಟ್ಸ್ ಇನ್ ದ ಡಿಯೋಡಿನಮ್, ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಲಿಟಲ್ ಅಮೌಂಟ್ ದಟ್ ವಿಲ್ ಬಿ ಸ್ಟಾರ್ಟ್ಸ್ ಇನ್ ದ ಸ್ಟಮಕ್ ಇಟ್ ಸೆಲ್ಫ್. ನೆಕ್ಸ್ಟ್ ಪ್ರೋಟೀನ್ಗೆ ಬಂದಾಗ ದಟ್ ವಿಲ್ ಸ್ಟಾರ್ಟ್ಸ್ ಇನ್ ಸ್ಟಮಕ್ ಆಸ್ ಐ ಸೆಡ್. ಫ್ಯಾಟ್ ಕೂಡ ಎಲ್ಲಾಗುತ್ತೆ ಡಿಯೋಡಿನಮ್ ಅಲ್ಲಿ. ಅದು ಎಕ್ಸ್ಪ್ಲೇಷನ್ ಕೇಳಿದಾಗ ವೈ ವಿ ಯೂಸ್ ಟು ಕಾಲ್ ದ ಸ್ಮಾಲ್ ಇಂಟೆಸ್ಟೈನ್ ಇಸ್ ದ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಅಂತ ಕೇಳಿದಾಗ ಬರಿಬೇಕು. ಸೊ ಇವಾಗ ಆನ್ಸರ್ ನಾನು ಆಲ್ರೆಡಿ ಹೇಳಿದೆ, ಯಾವ್ದಿರ್ಬೋದು? ಸ್ಟಮಕ್? ನೋ, ಸ್ಟಮಕ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಜಸ್ಟ್ ಪ್ರೋಟೀನ್ ಡೈಜೆಸ್ಟ್ ಆಗ್ತಾ ಇರುತ್ತೆ ವಿತ್ ದ ಹೆಲ್ಪ್ ಆಫ್ ಪೆಪ್ಸಿನ್ ಅಂಡ್ ಆಲ್ಸೋ ರೆನಿನ್. ಸೊ ಮೇನ್ ಆಗಿ ಪೆಪ್ಸಿನ್ ಅಂತ ಹೇಳ್ತೀವಿ. ದಿಸ್ ಇಸ್ ನಾಟ್ ದ ಸೈಟ್ ವೇರ್ ದ ಡೈಜೆಷನ್ occur completely. Next, large intestine? No, small intestine is the right one and the liver is not the right answer. So the small intestine is the site of complete digestion where all three important nutrients gets digested there itself, like carbohydrate, proteins and fats. 3 marks ಕೇಳ್ಬಿಟ್ರೆ ಹೇಗೆ ಬರೆಯೋದು ಸರ್? You must know that. Finally, the carbohydrate is converted into or digested into glucose, which is simple absorbable form. Simple absorbable form ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. Protein is converted into amino acids. ಇದು ಅಮೈನೋ ಆಸಿಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. Likewise, the fat is converted into fatty acids and glycerol. Fatty acids and glycerol. Okay na? So you must remember these 3 words. Next question is here. Explain 2 methods to estimate the age of fossils. You know the fossils. Fossils anta helidrenu? These are the remains, impressions of prehistoric plants and animals, or the dead plants and animals anta heltivi. So ಆ 2 ವರ್ಡ್ಗಳಿದೆ ಅಲ್ಲಿ, remains or the impressions of dead bodies of plants and animals which are buried in the petrified rock. ಅಂದ್ರೆ ಬಂಡೆಗಳಲ್ಲಿ, ಶಿಲೆಗಳಲ್ಲಿ ಏನಾಗಿರುತ್ತೆ, ಹುದುಗೋಗಿರುತ್ತೆ. ಅವುಗಳಿಗೆ ನಾವು ಫಾಸಿಲ್ಸ್ ಅಂತ ಹೇಳ್ತೀವಿ. ಅವುಗಳ ಏಜ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ನಮಗೆ 2 ಮೆಥಡ್ ಇದೆ, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಅಂಡ್ ದೋಸ್ 2 ಮೆಥಡ್ಸ್ ಟು ಕ್ಯಾಲ್ಕುಲೇಟ್ ಆರ್ ಟು determine, estimate the age of fossils are nothing but first one is relative method, and the second one is carbon dating, or you can say isotope dating. ಅದನ್ನ isotope dating ಅಂತ ಹೇಳ್ತೀವಿ. ಸೊ ಇದನ್ನ 2 marks ಅಲ್ಲಿ ಕೇಳ್ತಾರೆ. ಯಾವ ತರ ಸರ್? ಇದು ಕೂಡ 2 marks ಗೆಲ್ವ ಕೇಳಿರೋದು. ಸೊ ಯಾವ ತರ ಬರೀಬೇಕಾಗಿರುತ್ತೆ? ಅವ್ರು ಕೇಳಿರೋದು ಎಕ್ಸ್ಪ್ಲೈನ್ ಅಂತ ಹೇಳಿಬಿಟ್ಟು. ರಿಮೆಂಬರ್, ಎಕ್ಸ್ಪ್ಲೈನ್ ಅಂತ ಕೇಳೋದು ಬೇರೆ, ಲಿಸ್ಟ್ ಮತ್ತೆ ನೇಮ್ ಅಂತ ಹೇಳೋದು ಬೇರೆ. ಎಕ್ಸ್ಪ್ಲೈನ್, ಡಿಸ್ಕ್ರೈಬ್, ಬ್ರೀಫ್ ಅಬೌಟ್ ಅಂತ ಕೇಳಿದಾಗ ಯು ಶುಡ್ ಎಕ್ಸ್ಪ್ಲೈನ್ ಇಟ್ ಅಟ್ ಲೀಸ್ಟ್ ಇನ್ 2 or 3 lines. Okay, so what is the meaning of relative method? In this method, we come to know the age of fossil. Hege, the fossils which are closer to the soil surface, so those are the recent fossils. The fossils which are present in the deeper layer of the soil, they are the old fossils. Okay, na? So based on the layer of the soil where the fossils are available or found, we can easily find out the age. Adar age anna find out ಮಾಡಬಹುದು. ಯಾವ ತರ ಹೇಳ್ಬಹುದು? The fossils which are present surface, near to the surface of the soil, so those are nothing but the recent one. Adu recent one ಆಗಿರುತ್ತೆ. So ಅದೇ ತರ the fossils which are available are present at the deeper layer of the soil, we used to call it as the old fossils. ಒಂದು ಇಲ್ಲಿ ಕಾರ್ಬನ್ ಡೇಟಿಂಗ್ ಅಂತ ಬಂದಾಗ, ಹಿಯರ್ ವಿ ಆರ್ ಯೂಸಿಂಗ್ ಸಮ್ ಆಫ್ ದ ಕಾರ್ಬನ್ ಐಸೋಟೋಪ್ ಜಸ್ಟ್ ಲೈಕ್ ಎ ಕಾರ್ಬನ್ 14. ಅಲ್ಲಿ ಕಾರ್ಬನ್ 14 ಅನ್ನ ಯೂಸ್ ಮಾಡ್ತಾರೆ. ಸೊ ಬೈ ಯೂಸಿಂಗ್ ದಟ್, ಬೇಸ್ಡ್ ಆನ್ ದ ಎಲಿಮೆಂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಫಾಸಿಲ್
and estimating that they are finding the actual date of the fossil. ಅದು ಎಷ್ಟು ವರ್ಷಗಳ ಹಿಂದೆ ಇತ್ತು, 1500 ಇಯರ್ಸ್ ಬ್ಯಾಕ್ ಇತ್ತಾ ಇಲ್ಲ 2500 ಇಯರ್ಸ್ ಬ್ಯಾಕ್ ಇತ್ತಾ ಅಂತ ಫೈಂಡ್ ಔಟ್ ಮಾಡ್ಬೋದು. ಸೊ ಹಾಗಾಗಿ ರಿಲೇಟಿವ್ ಮೆಥಡ್ ಅಂಡ್ ಕಾರ್ಬನ್ ಡೇಟಿಂಗ್ ತುಂಬಾ ಮೋಸ್ಟ್ ಆಗಿ ಕೇಳಿರೋ ಕ್ವಶನ್ ಇದು. ಸೊ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವಶನ್ಗಳಲ್ಲಿ ಇದು ಒಂದಾಗಿರುತ್ತೆ. ವಾಟ್ ಆರ್ ಫಾಸಿಲ್ಸ್, ವಾಟ್ ಆರ್ ದ ಟೂ ಮೆಥಡ್ಸ್ ವಿ ಆರ್ ಯೂಸಿಂಗ್ ಟು ಫೈಂಡ್ ಔಟ್ ದ ಆಕ್ಚುಯಲ್ ಏಜ್ ಆಫ್ ದ ಫಾಸಿಲ್ ಅಂತ ಕೇಳಿದಾಗ ಬರಿಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ಈಟಿಂಗ್ ಚಪಾತಿ ಬೈ chewing it very slowly tastes sweeter. Why? ಓಕೆ, ಕ್ವಶನ್ ನೋಡೋಣ ಈಗ ಯಾವ ತರ ಇದೆ. ಈಟಿಂಗ್ ಚಪಾತಿ ಬೈ chewing it very slowly tastes sweeter. Why? ಚಪಾತಿಯನ್ನ ನಿಧಾನವಾಗಿ ಚ್ಯೂ ಮಾಡ್ತಾ ತಿಂತಾ ಇದ್ರೆ ಅದು ನಮಗೆ ಸ್ವೀಟ್ ಅನ್ಸುತ್ತೆ. ಯಾಕದು ಸ್ವೀಟ್ ಅಂತ ಅನ್ಸುತ್ತೆ ಅಂತ ಕೇಳ್ತಿದ್ದಾರೆ. ಸೊ ನಾವು ಇಟ್ ಇಸ್ ಫಾರ್ 2 mark ಕ್ವಶನ್. ಓಕೆ, ಅಪ್ಲೈಡ್ ಕ್ವಶನ್ ಅಂತ ತಿಳ್ಕೊಬಹುದು ನೀವು. ಓಕೆ, ಇಟ್ಸ್ ರಿಲೇಟೆಡ್ ಟು ವಾಟ್? ಇಟ್ಸ್ ರಿಲೇಟೆಡ್ ಟು ದ ಡೈಜೆಷನ್, ಎಸ್ಪೆಷಲಿ ದ salivary amylase and the conversion of starch into glucose. Observe here, when chapati is chewed for some time, ಚೆನ್ನಾಗಿ ಚ್ಯೂ ಮಾಡ್ತಾ ಇದ್ರೆ, ಅಗಿತಾ ಇದ್ರೆ, ಸೊ ಏನಾಗುತ್ತೆ, ದ ಸಲೈವಾ ಮಿಕ್ಸ್ಡ್ ವಿತ್ ಇಟ್ ಮಿಕ್ಸ್ ಆಗುತ್ತೆ. ದ salivary amylase act upon the carbohydrate present in chapati. ಸೊ ದಟ್ ಈಸ್ ದ ರಿಚ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್. ಅದು ಕಾರ್ಬೋಹೈಡ್ರೇಟ್ ನ ರಿಚ್ ಸೋರ್ಸ್ ಆಗಿರುತ್ತೆ. ಅದರಿಂದ ನಮಗೆ ಎನರ್ಜಿ ಸಿಗುತ್ತೆ. ಎನರ್ಜಿ ಸೋರ್ಸ್ ಫುಡ್ಗಳಲ್ಲಿ ಅದೊಂದು ಬರ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್, ಅಂಡ್ ಸ್ಟಾರ್ಟ್ ಟು ಬ್ರೇಕ್ ಇಟ್ ಡೌನ್. ಅಂದ್ರೆ ಅಲ್ಲೇನಾಗುತ್ತೆ ಇವಾಗ, ದಿಸ್ salivary amylase it acts upon the carbohydrate and start to break it. Finally, it releases the glucose present in the starch. We know that salivary amylase is mainly responsible for what? Converting the carbohydrate into starch. into maltose ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇವಾಗ ಕಾರ್ಬೋಹೈಡ್ರೇಟ್ ಅಂತ ಹೇಳಿದ್ರೆ ಯಾವುದು? So that is the complex carbohydrate, that's nothing but the starch. Reserved food material in plants ಅಂತ ಹೇಳ್ತೀವಿ. ಇದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಆಗಿರುತ್ತೆ. Now this complex carbohydrate is being converted into maltose in the presence of salivary amylase. Salivary amylase ಇಂದ ಏನಾಗ್ತದೆ, ಕನ್ವರ್ಟ್ ಆಗ್ತಾ ಇದೆ. ಬಟ್ ಇಲ್ಲಿ ಕೇಳಿರೋದು ವೆರಿ ಸ್ಲೋಲಿ, ನಾವು ನಿಧಾನವಾಗಿ ಕಂಟಿನ್ಯೂಯಸ್ ಆಗಿ ಅದನ್ನ ಅಚೀವ್ ಮಾಡ್ತಾ ಇದ್ರೆ ಏನಾಗುತ್ತೆ, ಅದು ಸ್ವೀಟ್ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಯಾಕೆಂತ ಹೇಳಿದ್ರೆ this salivary amylase again that started to break this maltose into the glucose. So the glucose ಅಂತ ಹೇಳಿದ್ರೆ ಅದು ಸ್ವೀಟ್ನೆಸ್ ಅನ್ನು ಪ್ರೊವೈಡ್ ಮಾಡುತ್ತೆ. ಓಕೆ, ಅದು ಎನರ್ಜಿ ಸೋರ್ಸ್ ಆಗಿರುತ್ತೆ, ಅದು ಸ್ವೀಟ್ ಆಗೋದಕ್ಕೆ ಕಾರಣ ಗ್ಲೂಕೋಸ್. ಸೊ ದ ಆನ್ಸರ್ ಯು ನೀಡ್ ಟು ರೈಟ್ ಲೈಕ್ ದಿಸ್. ನೆಕ್ಸ್ಟ್, a person's face has become pale and his breathing rate has increased due to fear. Question ಅರ್ಥ ಮಾಡ್ಕೊಳ್ಳಿ. ಓಕೆ, analyze the process which enables the person to deal with this situation. ಇಲ್ಲೊಂದು ಸಿಚುಯೇಷನ್ ಇದೆ. ಸೊ ಆ ಸಿಚುಯೇಷನ್ ನಾವು ಇವಾಗ ಅನಲೈಸ್ ಮಾಡಿ ಬರಿಬೇಕಾಗತ್ತೆ. ಯಾವ ತರ ಆ ಸಿಚುಯೇಷನ್ ನ ಡೀಲ್ ಮಾಡ್ತಾನೆ ಆ ಪರ್ಸನ್ ಅಂತ ಹೇಳ್ಬಿಟ್ಟು. ಏನ್ ಸಿಚುಯೇಷನ್ ಅದು? ಎ ಪರ್ಸನ್ಸ್ ಫೇಸ್ ಹ್ಯಾಸ್ ಬಿಕಮ್ ಪೇಲ್. ಓಕೆ, ಒಬ್ಬ ವ್ಯಕ್ತಿಯ ಮುಖ ಪೇಲ್ ಆಗಿದೆ. Means we know that so our complex iron is either brown or white or maybe the black. Okay, pale yellow ಅಂತ ಹೇಳಿದ್ರೆ, pale in the sense it is pale yellow or it may be ಅದೊಂಥರ ಫೀವರ್ ಬಂದಿರೋ ಫೇಸ್ ತರ ಕಾಣಿಸ್ತಾ ಇರುತ್ತೆ ನಮ್ಗೆ. ಪೇಲ್ ಆಗಿದೆ, ಓಕೆ, ಫೆಟಿಗ್ ಆಗಿದೆ ಅಂತ ಅರ್ಥ. ಹಿಸ್ ಬ್ರೀದಿಂಗ್ ರೇಟ್ ಹ್ಯಾಸ್ ಇನ್ಕ್ರೀಸ್ಡ್. ಬ್ರೀದಿಂಗ್ ರೇಟ್ ಕೂಡ ಇನ್ಕ್ರೀಸ್ ಆಗಿದೆ. ಯಾಕೆ ಅಂತ ಹೇಳ್ತಾ ಇದ್ದಾರೆ, ಟು ಫಿಯರ್, ಭಯದಿಂದ. ಈ ತರ ಫಿಯರ್, ಆಂಗ್ಸೈಟಿ ಅನ್ನೋ ವರ್ಡ್ ಬಂದ ತಕ್ಷಣ ನಿಮ್ಮ ಮೈಂಡಿನಲ್ಲಿ 2 ವರ್ಡ್ಸ್ಗಳು ಓಡಬೇಕು. ಒಂದು adrenaline hormone which is secreted by the adrenal gland, and second one sympathetic and parasympathetic nervous system. Okay, that is the part of ANS, autonomic nervous system anta heltivi. So look at here, this entire situation is controlled by sympathetic and parasympathetic nervous system, right? These two are the autonomic nervous system. They are controlling our body's functions or body system indirectly. ಇಂಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅದಕ್ಕೆ ಹೆಸರದು ಆಟೋನಾಮಸ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತಾ ಇರೋದು. ಸೊ ಇಲ್ಲಿ ಸಿಂಪಥ್ಯಾಟಿಕ್ ಮತ್ತೆ ಪ್ಯಾರಾಸಿಂಪಥ್ಯಾಟಿಕ್ ನರ್ವಸ್ ಸಿಸ್ಟಮ್. ಸೊ ಒನ್ ಸಿಸ್ಟಮ್ ದಟ್ ಇನ್ಕ್ರೀಸಸ್ ದ ರೇಟ್ ಆಫ್ ಹಾರ್ಟ್ ಬೀಟ್ ಅಂಡ್ ಆಲ್ಸೋ ದ ಬ್ರೀದಿಂಗ್ ರೇಟ್. ಓಕೆನಾ, ಹಾರ್ಟ್ ಬೀಟ್ ಅನ್ನ ಜೊತೆಗೆ ಬ್ರೀದಿಂಗ್ ರೇಟ್ ಅನ್ನ ಜಾಸ್ತಿ ಮಾಡುತ್ತೆ.
ಅದ್ರ ಕೆಲಸ ಯಾವ್ದು ಮಾಡುತ್ತೆ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಸೆಕೆಂಡ್ ಒನ್, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ದಟ್ ಡಿಕ್ರೀಸಸ್ ದ ಹಾರ್ಟ್ ಬೀಟ್ ರೇಟ್ ಆಸ್ ವೆಲ್ ಆಸ್ ದ ಬ್ರೀದಿಂಗ್ ರೇಟ್. ಇದು ಕಡಿಮೆ ಮಾಡುತ್ತೆ. ಸೊ ದೀಸ್ ಟೂ ಸಿಸ್ಟಮ್ಸ್ ಆರ್ ವರ್ಕಿಂಗ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ಈಚ್ ಅದರ್. ಒಂದಕ್ಕೊಂದು ಆಪೋಸಿಟ್ ಆಗಿ ವರ್ಕ್ ಮಾಡ್ತಾ ಇದೆ. ಒಂದು ಎಕ್ಸಾಂಪಲ್ ಕೊಡೋಣ. ಸೊ ವೆನ್ ಎವರ್ ಯು ಗೋ ಔಟ್ ಸೈಡ್, ಸೊ ಫ್ರಮ್ ದ ಡಾರ್ಕ್ ರೂಮ್ ಟು ದ ಸನ್ನಿ ಪ್ಲೇಸ್ ಆರ್ ದ ಏರಿಯಾ, ಹೊರಗಡೆ ಹೋದ ತಕ್ಷಣ ನಮಗೆ ಕಂಡುಬಿಡೋದಿಕ್ಕಾಗಲ್ಲ. ಸೊ ಹೌದಲ್ವಾ? ಸೊ ವಿ ಸ್ಟಾರ್ಟೆಡ್ ಟು ಕನ್ಸ್ಟ್ರಿಕ್ಟ್. ನಾವು ಅದನ್ನ ಕನ್ಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಹೋಗ್ತೀವಿ. ಸೊ ಆ ಕನ್ಸ್ಟ್ರಿಕ್ಟ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಕನ್ಸ್ಟ್ರಿಕ್ಷನ್ ಆಗ್ತಾ ಇದೆ. ಅಂಡ್ ಸ್ಲೋಲಿ ವಿ ಸ್ಟಾರ್ಟೆಡ್ ಟು ಅಡ್ಯಾಪ್ಟ್ ಟು ದಟ್ ಪರ್ಟಿಕ್ಯುಲರ್ ಲೈಟ್ ಏರಿಯಾ. ಅಲ್ಲಿಗೆ ಒಂದು ಅಡ್ಯಾಪ್ಟ್ ಆಗ್ತಾ ಹೋಗ್ತೀವಿ. ಸ್ಲೋಲಿ ವಿ ಸ್ಟಾರ್ಟೆಡ್ ಟು ಡೈಲೇಟ್ ಅವರ್ ಪ್ಯೂಪಿಲ್. ಕನ್ಸ್ಟ್ರಿಕ್ಷನ್ ಅಂಡ್ ಡೈಲೇಷನ್ ಆಫ್ ದ ಪ್ಯೂಪಿಲ್ ಇಸ್ ಎಕ್ಸಾಂಪಲ್ ಫಾರ್ ದಿಸ್ ಒನ್. ಅಂದ್ರೆ ಒಂದು ಕನ್ಸ್ಟ್ರಿಕ್ಟ್ ಮಾಡ್ತಾ ಇದೆ, ಒಂದು ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ. ಒಂದು ಹಾರ್ಟ್ ಬೀಟ್ ರೇಟ್ ಅನ್ನ ಜಾಸ್ತಿ ಮಾಡುತ್ತೆ, ಇನ್ನೊಂದು ನಾರ್ಮಲ್ ಒಂದು ಪೊಸಿಷನ್ಗೆ ತೆಗೆದುಕೊಂಡು ಬಂದು ಬಿಡುತ್ತೆ. ಸೊ ಇದು ನೆನಪಿರ್ಬೇಕು ನಿಮಗೆ. ಸೊ ಓಕೆ, ಸೊ ದಿಸ್ ಸಿಚುಯೇಷನ್ ಇಸ್ ಕಂಟ್ರೋಲ್ಡ್ ಬೈ sympathetic and parasympathetic nervous system. Adrenaline is directly secreted into the blood. So now, during this emotional stress condition, ಯಾವಾಗ ಎಮೋಷನಲಿ ಸ್ಟ್ರೆಸ್ ಆದಾಗ ಅಥವಾ ಫಿಯರ್ ಆದಾಗ, ಆಂಗ್ಸೈಟಿ ಆದಾಗ, adrenal gland produces adrenaline hormone and that directly secretes that into the blood stream. Blood ಗೆ ಅದನ್ನ ರಿಲೀಸ್ ಮಾಡುತ್ತೆ. The blood to the skin, that is the largest organ, you know that, is reduced due to the contraction of the muscles around the small arteries. Now our heart, it is started to pump the blood vigorously. ಅದು ತುಂಬಾ ಫಾಸ್ಟ್ ಆಗಿ ಏನ್ ಮಾಡುತ್ತೆ, ಬ್ಲಡ್ ಅನ್ನ ಪಂಪ್ ಮಾಡುತ್ತೆ. ಬಿಕಾಸ್ ಇಟ್ ಈಸ್ ನೀಡ್ ಟು ಸಪ್ಲೈ ದ ಆಕ್ಸಿಜನ್ ಟು ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ದ ಬಾಡಿ. ಓಕೆ, ಹಾರ್ಟ್ ಬೀಟ್ ಜಾಸ್ತಿ ಆಗಬೇಕು, ಬ್ರೀದಿಂಗ್ ರೇಟ್ ಕೂಡ ಜಾಸ್ತಿ ಆಗಬೇಕು. ಎರಡು ಜಾಸ್ತಿ ಆದಾಗ ಏನಾಗಬೇಕು, ದ ಬ್ಲಡ್ ನೀಡ್ ಟು ಸಪ್ಲೈ ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ದ ಬಾಡಿ ಎಕ್ಸೆಪ್ಟ್ ದ ಡೈಜೆಸ್ಟಿವ್ ಸಿಸ್ಟಮ್ ಅಂಡ್ ದ ಲಾರ್ಜೆಸ್ಟ್ ಆರ್ಗನ್ ಕಾಲ್ಡ್ ಸ್ಕಿನ್. ಸೊ ಇವಾಗ ಸ್ಕಿನ್ಗೆ ಬ್ಲಡ್ ಸಪ್ಲೈ ಆಗುತ್ತೆ, ರೆಡ್ಯೂಸ್ ಆಗುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ಗೆ ಬ್ಲಡ್ ಸಪ್ಲೈ ಆಗುತ್ತೆ, ರೆಡ್ಯೂಸ್ ಆಗುತ್ತೆ. ಹಾಗಿದ್ರೆ ಬ್ಲಡ್ ಸಪ್ಲೈ ಎಲ್ಲಿಗಾಗಬೇಕು, ಟು ದ ಸ್ಕೆಲಿಟಲ್ ಸಿಸ್ಟಮ್ ಅಂಡ್ ದ ಮಸ್ಕ್ಯುಲರ್ ಸಿಸ್ಟಮ್, ಬಿಕಾಸ್ ವಿ ನೀಡ್ ಟು ರನ್ ಅವೇ ಫ್ರಮ್ ದಟ್ ಸಿಚುಯೇಷನ್. ಓಕೆ, ಹಾಗಾಗಿ ರೆಡ್ಯೂಸ್ ಆಗ್ತಾ ಇದೆ. ದ ಬ್ರೀದಿಂಗ್ ರೇಟ್ ಇನ್ಕ್ರೀಸ್ಡ್ ಬಿಕಾಸ್ ಆಫ್ ದ ಕಾಂಟ್ರಾಕ್ಷನ್ಸ್ ಆಫ್ ದ ಡಯಾಫ್ರಾಮ್. ಸೊ ಬ್ರೀದಿಂಗ್ ರೇಟ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ದಟ್ಸ್ ಬಿಕಾಸ್ ಆಫ್ ದ ಕಾಂಟ್ರಾಕ್ಷನ್ ಆಫ್ ದ ಡಯಾಫ್ರಾಮ್ ಅಂಡ್ ದ ರಿಬ್ಸ್ ಮಸಲ್ಸ್. The heart beats faster, resulting in the supply of more oxygen to the muscles. ಓಕೆನಾ? ಸೊ ಹಾಗಾಗಿ ಹಾರ್ಟ್ ಬೀಟ್ ಜಾಸ್ತಿ ಆಗೋದು ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಟು ಪಂಪ್ ದ ಬ್ಲಡ್, ಬಿಕಾಸ್ ಟು ಸಪ್ಲೈ ದ ಆಕ್ಸಿಜನ್. ಬ್ರೀದಿಂಗ್ ರೇಟ್ ಯಾಕೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ವಿ ನೀಡ್ ಮೋರ್ ಆಕ್ಸಿಜನ್. ಓಕೆ, ಸೊ ಟು ಪ್ರೊಡ್ಯೂಸ್ ದ ಎನರ್ಜಿ. ಇದನ್ನ ಕಂಟ್ರೋಲ್ ಮಾಡ್ತಾ ಇರೋದು ಸಿಂಪಥೆಟಿಕ್ ಮತ್ತೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. Parasympathetic nervous system that is increasing the heartbeat rate as well as the breathing rate. And now, so ಆ ಕಂಡೀಷನ್ ಅಲ್ಲಿ ಒರಿಜಿನಲ್ ಪೊಸಿಷನ್ಗೆ ಬರಬೇಕು, ನಾರ್ಮಲ್ ಪೊಸಿಷನ್ಗೆ ಬರಬೇಕು ಅಂತ ಹೇಳಿದ್ರೆ ಹೆಲ್ಪ್ ಮಾಡೋದು ಯಾವುದು ಅಂತ ಹೇಳಿದ್ರೆ, ಸೊ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ that bring backs the heartbeat rate as well as the breathing rate into the original or normal place or position. Okay, now Mendel crossed plants bearing red flowers with the plants bearing ವೈಟ್ ಫ್ಲವರ್ಸ್. ಓಕೆ, ಅವರೇ ಕೊಟ್ಟಿದ್ದಾರೆ ಇವಾಗ ವೈಟ್ ಫ್ಲವರ್ಸ್ ಮತ್ತೆ ರೆಡ್ ಫ್ಲವರ್ ನ ಕ್ರಾಸ್ ಮಾಡ್ತಾ ಇದ್ದಾರೆ. ಅಂಡ್ ವಿ ನೋ ದ ಜಿನೋಟೈಪ್ ಆಸ್ ವೆಲ್. ಜಿನೋಟೈಪ್ ಕೂಡ ಗೊತ್ತಿದೆ ನಮ್ಗೆ ಇವಾಗ. ಓಕೆ, ಸೊ ಬೋತ್ ಆರ್ ಟ್ರೂ ಬ್ರೀಡಿಂಗ್, ಮೀನ್ಸ್ ಹೋಮೋಜೈಗಸ್ ಅಲೀಲ್ಸ್ ದೇ ಹ್ಯಾವ್, ಹೋಮೋಜೈಗಸ್ ಇದೆ. ಅಂಡ್ ಪ್ರೊಡ್ಯೂಸ್ಡ್ ಪ್ರೊಜೆನಿ ಫ್ರಮ್ ದೇಮ್. ಇವೆರಡನ್ನ ಕ್ರಾಸ್ ಮಾಡಿ ಒಂದು ಪ್ರೊಜೆನಿಯನ್ನ ಏನ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ. ಆಫ್ಟರ್ ದಟ್ the plants with red flower obtained in 1F generation, first filial generation, were different from the plants with red flowers of parental generation. Why? Explain with the reason ಅಂತ ಕೇಳ್ತಿದ್ದಾರೆ. ಸೊ ಕ್ವಶನ್ ಈಸಿ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಅರ್ಥ ಆಗಿರ್ಬೋದು ನಿಮ್ಗೆ. ಲೆಟ್ಸ್ ಟ್ರೈ ಟು ಕ್ರ್ಯಾಕ್ ಇಟ್. ಸೊ ವಾಟ್ ಇಸ್ ದಟ್? ಸೊ ದೇ ಹ್ಯಾವ್ ಗಿವನ್ ದ ಫಿನೋಟೈಪ್ ಆಸ್ ವೆಲ್ ಆಸ್ ದ ಜಿನೋಟೈಪ್. ಸೊ ವಿ ಆರ್ ಜಸ್ಟ್ ರೈಟಿಂಗ್ ದ ಜಿನೋಟೈಪ್ ಫಸ್ಟ್. ಈಗ ಫಸ್ಟ್ ಜಿನೋಟೈಪ್ ಅನ್ನ ಬರೆಯೋಣ. We know the meaning of genotype, the genetic constitution of an organism, and this is the phenotype. So the observable characteristic of an organism, red flower, ನೋಡಿದ ತಕ್ಷಣ ಹೇಳ್ಬೋದು ನಾವು ಅದನ್ನ. So that's why we are taking capital R and capital R, and we are crossing that with the smaller. Both are true breeding, means they are having the similar pair of alleles. Similar pair of alleles ಇದ್ರೆ ಅವುಗಳಿಗೆ homozygous allele or true breeding parents ಅಂತ ಹೇಳ್ತೀವಿ. So now
during the gamete formation they are producing the gametes, and gametes are having only one type of allele. ಒಂದೇ ತರದ allele ಇರುತ್ತೆ, ಯಾಕೆಂದ್ರೆ ಎರಡು ಒಂದೇ ತರ ಇರೋದ್ರಿಂದ only one type of allele we are getting here. So gametes we are getting, and so on combination of these two gametes, ಈ ಎರಡು gametes ಗಳು combine ಆದಮೇಲೆ so ಏನು ಪ್ರೊಡ್ಯೂಸ್ ಆಗುತ್ತೆ, and we know that so we are getting the F1 generation. F1 or 1F generation ಅಂತ ಹೇಳಿದ್ರೆ ಫಸ್ಟ್ ಫಿಲಿಯಲ್ ಜನರೇಷನ್ ಅಂತ ಅರ್ಥ, ಫಸ್ಟ್ ಫಿಲಿಯಲ್ ಜನರೇಷನ್. ಸೊ ನೌ F1 ಜನರೇಷನ್ ಏನಾಗಿರುತ್ತೆ, all F1 generation are hybrids or the plants which are bearing red flowers. ಎಲ್ಲವೂ ಕೂಡ ರೆಡ್ ಫ್ಲವರ್ಸ್ ಆಗಿರುತ್ತೆ. ದ ಕ್ವಶನ್ ಯಾವ ತರ ಇದೆ ನೋಡಿ ಇಲ್ಲಿ, they are asking the plants with the red flower obtained in F1 generation. ಈ ಎಲ್ಲಾ ಪ್ಲಾಂಟ್ಸ್ ಗಳಲ್ಲೂ ಕೂಡ ರೆಡ್ ಫ್ಲವರ್ ಇದೆ. Okay, and these red flowered plants are different from the plants with the red flower parental generation. Idu kuda red ene, okay, red flower, and this one is also red flower. What is the difference in between them? The difference is so simple as just you are observing, okay, and the parent, they are true breeding, they are having the homozygous allele, but here the offsprings what we are obtained in F1 generation, they are heterozygous. They are heterozygous ಅಂತ ಹೇಳ್ತೀವಿ. heterozygous ಅಂತ ಹೇಳಿದ್ರೆ dissimilar pair of alleles, dissimilar pair of alleles. Okay na? So that is the difference, only genotype. And here these offsprings are having one dominant allele and one recessive allele. Don't forget to write that. So here the hybrids are having, the red flower plant are having both the gametes. ಯಾವ್ಯಾವ್ದು ಇರುತ್ತೆ ಅದರಲ್ಲಿ, both the gametes in the sense alleles. So dominant allele ಇದೆ ಮತ್ತೆ recessive allele ಇದೆ, ಎರಡು ಇದೆ. But ಇಲ್ಲಿ dominant ಮಾತ್ರ ಇತ್ತು. Even though they are red flower, both are dominant. Here even though they are red flower, one is dominant, another one is the recessive one. So that is the answer you need to write. So next ನೋಡೋಣ ಈಗ question, how are the functions of arteries, veins and capillaries are interrelated in the circulation of blood? First question. Okay, so ಅದರಲ್ಲಿ ಇಂಟರ್ನಲ್ ಚಾಯ್ಸ್ ಇದೆ, ಆಮೇಲೆ ನೋಡೋಣ ಸೆಕೆಂಡ್ ಕ್ವಶನ್ ಯಾವ ತರ ಆನ್ಸರ್ ಮಾಡಬೇಕು ಅಂತ ಹೇಳ್ಬಿಟ್ಟು. Now they are asking how are the three different vessels, blood vessels are interrelated. ಯಾವ್ಯಾವುದು? Yes, you know that arteries, veins and capillaries. ಮೂರು ಫೀಚರ್ಸ್ ಗಳನ್ನ ಬರೆದ್ರೆ ಸಾಕಾಗುತ್ತೆ. Okay, ಯಾವ ತರದ್ದು ಇಂಟರ್ರಿಲೇಟೆಡ್ ಆಗಿರುತ್ತೆ. Even though they are vary in their size, even though they are vary in their structure, they are performing the same function, that is nothing but transportation of the blood to each and every part of our body. Okay, that's the interrelated. So ನೋಡಿ ಇವಾಗ ಏನ್ ಕೊಟ್ಟಿದ್ದಾರೆ, ಫಸ್ಟ್ arteries ಇದೆ, arteries. You know that arteries function is to carry the blood away from the heart, and we are writing here arteries carry the blood away from the heart, heart ಇಂದ ಹೊರಗಡೆಗೆ ಬ್ಲಡ್ ಅನ್ನು ತೆಗೆದುಕೊಂಡು ಹೋಗುತ್ತೆ. ಟು ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ದ ಬಾಡಿ ದೇ ಆರ್ ಸಪ್ಲೈಯಿಂಗ್. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ಸೆಕೆಂಡ್ ಒನ್ ಯಾವ್ದು ಬರುತ್ತೆ? ಸೊ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಆಮೇಲೆ ಬರೆಯೋಣ. ಸೊ ದಟ್ಸ್ ನಥಿಂಗ್ ಬಟ್ ದ ವೇನ್ಸ್. ಓಕೆ, ಈ ವೇನ್ಸ್ ಗಳೇನು ಮಾಡುತ್ತೆ? These are the blood vessels which carry the blood into the heart. Heart ಒಳಗಡೆಗೆ ಬ್ಲಡ್ ಅನ್ನು ಏನು ಮಾಡುತ್ತೆ? ಕ್ಯಾರಿ ಮಾಡುತ್ತೆ. So I'm just writing here, carry the blood into the heart. Heart ಒಳಗಡೆಗೆ ಬ್ಲಡ್ ಅನ್ನು ತೆಗೆದುಕೊಂಡು ಬಂದು ಬಿಡುತ್ತೆ. Example, superior vena cava and inferior vena cava. They are bringing the blood, deoxygenated blood from the different part of the body, and that is just entering into the right auricle. Likewise, the oxygenated blood coming from the lungs that enters, so the left atria or left atrium enter ಆಗುತ್ತೆ. ಯಾವ್ದ್ರ ಮುಖಾಂತರ? ಲೆಫ್ಟ್ ಅಂಡ್ ಆಲ್ಸೋ ರೈಟ್ ಪಲ್ಮೊನರಿ ವೈನ್ಸ್ ಮುಖಾಂತರ. ಸೊ ಹಾಗಾಗಿ ಹಾರ್ಟ್ ಒಳಗಡೆಗೆ ಬ್ಲಡ್ ಅನ್ನು ತೆಗೆದುಕೊಂಡು ಹೋಗಿ ಬಿಡ್ತಾ ಇದೆ. ಅಂಡ್ ದ ಲಾಸ್ಟ್ ಒನ್ ಈಸ್ ದ capillaries. Okay, and now you know that these are the smallest blood vessels. They supply blood to the tissues. ಇದು ಟಿಶ್ಯೂಗಳಿಗೆ ಬ್ಲಡ್ ಅನ್ನು ಸಪ್ಲೈ ಮಾಡುತ್ತೆ. ಹಾಗಾಗಿ their function is to supply the blood to the cells and tissues ಸಪ್ಲೈ ಮಾಡ್ತಾ ಇದೆ. ಇನ್ನು ನೀವು ಬರಿಬಹುದು ಯಾವುದು ಥಿಕ್ ಆಗಿರುತ್ತೆ.
ಸೊ ದೀಸ್ ಆರ್ ಆರ್ಟರೀಸ್ ಆರ್ ಯೂಶುವಲಿ thicker and elastic ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ಸೊ ಹಿಯರ್ the pressure of the blood is more when compared to the pressure of the blood in the veins. ವೇನ್ಸ್ ಅಲ್ಲಿರೋ ಬ್ಲಡ್ ಪ್ರೆಷರ್ ಗಿಂತ ಇಲ್ಲೇನಾಗಿರುತ್ತೆ ಸ್ವಲ್ಪ ಜಾಸ್ತಿ ಇರುತ್ತೆ, ಬಿಕಾಸ್ ದೇ ಆರ್ ಕ್ಯಾರಿಂಗ್ ದ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ಓಕೆ, ನಾವು ಇದೇನಾಗಿರುತ್ತೆ ಥಿನ್ ಆಗಿರುತ್ತೆ, ಥಿನ್ನರ್ ವೆನ್ ಕಂಪೇರ್ ಟು ದೀಸ್ ಆರ್ಟರೀಸ್. ತುಂಬಾ ಥಿನ್ ಏನಲ್ಲ. ಸೊ ಜೊತೆಗೆ ಇಲ್ಲಿ ಬಂದಾಗ ದೀಸ್ ಆರ್ ವೆರಿ ವೆರಿ ಥಿನ್, ತುಂಬಾ ಥಿನ್ ಆಗಿರುತ್ತೆ. ಅಂಡ್ ದೇ ಡು ನಾಟ್ ಹ್ಯಾವ್ ವ್ಯಾಲ್ವ್, ದೇ ಹ್ಯಾವ್ ವ್ಯಾಲ್ವ್ ಟು ಪ್ರಿವೆಂಟ್ ದ ಬ್ಯಾಕ್ವರ್ಡ್ ಫ್ಲೋ ಆಫ್ ದ ಬ್ಲಡ್ ಹಿಂದೆ ಹೋಗದೆ ಇರೋ ತರ ಪ್ರಿವೆಂಟ್ ಮಾಡೋದಕ್ಕೆ ಇವುಗಳಲ್ಲಿ ವ್ಯಾಲ್ವ್ ಇರುತ್ತೆ. ಸೊ ವಿ ಹ್ಯಾವ್ ಟು ರೈಟ್ ದೀಸ್. ಸೊ ದೇರ್ ಮೇನ್ ಕನ್ಕ್ಲೂಷನ್ ಬರೀಬೇಕು. ಈವನ್ ದೋ ದೇ ಆರ್ ಡಿಫರ್ ಇನ್ ದೇರ್ ಸೈಜ್, ಸೊ ದೇ ಆರ್ ಆಲ್ ರೆಸ್ಪಾನ್ಸಿಬಲ್ ಫಾರ್ ಸಪ್ಲೈಯಿಂಗ್ ದ ಬ್ಲಡ್ ಟು ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ಅವರ್ ಬಾಡಿ ಅಂಡ್ ಟು ಕ್ಯಾರಿ ದ ಬ್ಲಡ್. ಕ್ಯಾರಿ ಮಾಡಿ ನಂತರ ಏನಾಗ್ತಾ ಇರುತ್ತೆ, ಅದು ಸಪ್ಲೈ ಮಾಡುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಸೆಕೆಂಡ್ ಒನ್ ಇದೆ ನೋಡಿ, ಇಂಟರ್ ಚಾಯ್ಸ್. ಇಂಟರ್ನಲ್ ಚಾಯ್ಸ್ ಅಲ್ಲಿ ಯಾವ ತರ ಇದೆ? ಹೌ ಡಸ್ ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಟೇಕ್ ಪ್ಲೇಸ್ ಓವರ್ ದ ಹೈಟ್ ಇನ್ ಪ್ಲಾಂಟ್? ಎಕ್ಸ್ಪ್ಲೈನ್. ಟ್ರಾನ್ಸ್ಪೋರ್ಟೇಷನ್ ಯಾವ ತರ ಆಗುತ್ತೆ? ಸೊ ಅದರಲ್ಲಿ ನೀವು ಎರಡು ವರ್ಡ್ ಕೇಳಿರ್ತೀರಾ, ಟ್ರಾನ್ಸ್ಪಿರೇಷನ್ ಅಂಡ್ ಟ್ರಾನ್ಸ್ಲೊಕೇಶನ್. ಟ್ರಾನ್ಸ್ಪಿರೇಷನ್ ದಟ್ಸ್ ರಿಲೇಟೆಡ್ ಟು ದ ಮೂವ್ಮೆಂಟ್ ಆಫ್ ವಾಟರ್, ಲಾಸ್ ಆಫ್ ವಾಟರ್. ಟ್ರಾನ್ಸ್ಲೊಕೇಶನ್ ಅಂತ ಬಂದಾಗ ಇಟ್ಸ್ ರಿಲೇಟೆಡ್ ಟು ಟ್ರಾನ್ಸ್ಪೋರ್ಟ್ ಆಫ್ ದ ಫುಡ್ ಥ್ರೂ ದ ಫ್ಲೋಯಮ್ ಅಂತ ಹೇಳ್ತೀವಿ, ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಸೊ ನೌ ದ ಆನ್ಸರ್ ಈಸ್ ಹಿಯರ್. ಓಕೆ, ಸ್ವಲ್ಪ ಏನು ಎಲಾಬರೇಟ್ ಆಗಿರೋದ್ರಿಂದ I have typed here. Just go through this. Through the diffusion process, water enters the root hair. You know that soil is the source of water for the plants. During photosynthesis, they take up the water by the root from the soil and by the process called diffusion mukantara. So water enters the root hairs. These are the small extension, hair-like extension of the root hairs that increases the absorption area. Okay, next, enter admele. The xylem is made up of small vessels that connects to the root and leaves. Root ಮತ್ತೆ leaves ಎರಡನ್ನು ಕನೆಕ್ಟ್ ಮಾಡಿರೋ ಒಂದು ಸ್ಮಾಲ್ ವೆಸಲ್ ಏನಿರುತ್ತೆ ಅದನ್ನ ನಾವು xylem ಅಂತ ಹೇಳ್ತೀವಿ. And you know the two main components of xylem vessel and tracheids. Xylem vessels and tracheids. Next, xylem transport water, minerals and nutrients from the soil to all parts of the plant body. Xylem ಏನು ಮಾಡುತ್ತೆ, ಎಲ್ಲ ಬಾಡಿಯ ಪ್ಲಾಂಟ್ ಬಾಡಿಯ ಪಾರ್ಟ್ಸ್ ಗಳಿಗೆ ಅದು ನ್ಯೂಟ್ರಿಯೆಂಟ್ಸ್ ಅನ್ನ, ವಾಟರ್ ಅನ್ನ ಮತ್ತೆ ಮಿನರಲ್ಸ್ ಅನ್ನ ಸಪ್ಲೈ ಮಾಡ್ತಾ ಇದೆ. ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಟಿಶ್ಯೂ ಇನ್ ಪ್ಲಾಂಟ್ಸ್, xylem and phloem. Forget this right now because observe here. We are talking about the water takes place. ವಾಟರ್ ಯಾವ ತರ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಎರಡು ತರ ಟಿಶ್ಯೂಗಳಿರುತ್ತೆ, ಅದರಲ್ಲಿ xylem ಮತ್ತೆ phloem ಆಗಿರುತ್ತೆ. ವಾಟರ್ ಅಂಡ್ ಸಾಲ್ಯೂಟ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಬೈ ದ xylem. Okay, from ಎಲ್ಲಿಂದ ಎಲ್ಲಿಗೆ? root to the leaves, and the food is transported from the leaves to the rest of the plant body to the phloem. ಅಂದ್ರೆ ನಾನ್ ಫೋಟೋಸಿಂಥೆಟಿಕ್ ಪಾರ್ಟ್ ಇಂದ ಫೋಟೋಸಿಂಥೆಟಿಕ್ ಪಾರ್ಟ್ ಗೆ ಮೂವ್ ಆಗ್ತಾ ಇರೋದು ವಾಟರ್. ಓಕೆನಾ? ಬಿಕಾಸ್ leaves are green parts of the plant body, they need water to synthesize the food. ಅದೇ ತರ green plants body parts ಅಂತ ಏನು ಹೇಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಯಂಗ್ ಶೂಟ್ ಆರ್ ಇಟ್ ಮೇ ಬಿ ದ ಸ್ಟೆಮ್ ಆರ್ ದ ಲೀವ್ಸ್, ದೇ ಆರ್ ಗ್ರೀನ್ ಇನ್ ಕಲರ್. ಫೋಟೋಸಿಂಥೆಟಿಕ್ ಪಾರ್ಟ್ ಅಲ್ಲಿಂದ ನ್ಯೂಟ್ರಿಯೆಂಟ್ಸ್ ಏನಾಗುತ್ತೆ, ಸೊ ನಾನ್ ಫೋಟೋಸಿಂಥೆಟಿಕ್ ಪಾರ್ಟ್ ಜಸ್ಟ್ ಲೈಕ್ ಎ ರೂಟ್ ಕಡೆಗೆ ಅದು ಟ್ರಾವೆಲ್ ಆಗುತ್ತೆ. ಸೊ ನೆಕ್ಸ್ಟ್, ದ ಪ್ರೋಸೆಸ್ ಬೈ ವಿಚ್ ದ ವಾಟರ್ evaporates from the leaves and draws more water from the roots is called transpiration. Transpiration ಅಂತ ಹೇಳಿದ್ರೆ the loss of water through the stomata in the form of vapors. ಅಲ್ಲಿ ವಾಟರ್ ಎವಾಪರೇಟ್ ಆದಾಗ, ಇಟ್ಸ್ ನಾಟ್ ಎವಾಪರೇಷನ್, ಇಟ್ಸ್ ಮಿಯರ್ಲಿ ಎವಾಪರೇಷನ್ ಅಂತ ಹೇಳ್ತೀವಿ. ಎವಾಪರೇಟ್ ಆದಾಗ ಏನಾಗುತ್ತೆ, ದಟ್ ಕ್ರಿಯೇಟ್ಸ್ ದ ಪ್ರೆಷರ್, ಸಕ್ಷನ್ ಪ್ರೆಷರ್, ಅಂಡ್ ಆಲ್ಸೋ ಅದನ್ನ ಟ್ರಾನ್ಸ್ಪಿರೇಷನ್ ಪುಲ್ ಅಂತ ಹೇಳ್ತೀವಿ. ಸೊ ಟ್ರಾನ್ಸ್ಪಿರೇಷನ್ ಆಗ್ತಾ ಇದೆ, ಸೊ ಅಲ್ಲೊಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ದಟ್ ಪ್ರೆಷರ್ ವಿಲ್ ಕ್ರಿಯೇಟೆಡ್ ಇನ್ ದ ರೂಟ್ ಆಸ್ ವೆಲ್. So that is very helpful to absorb the water from the soil. So ಈ ಪಾಯಿಂಟ್ಸ್ ಗಳನ್ನ ನೀವು ಬರಿಬೇಕಾಗಿರುತ್ತೆ. If you want, you can take the screenshot and write whenever they ask. ಕೇಳಿದಾಗ ಬರಿಬಹುದು. ನೆಕ್ಸ್ಟ್, ಗಿವ್ ರೀಸನ್. 3 ಕ್ವಶನ್ಸ್ ಗಳಿದೆ, 3 ಮಾರ್ಕ್ಸ್ಗೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಏನ್ ರೀಸನ್ ಕೇಳಿದರೆ ಯಾವ ತರ ಆನ್ಸರ್ ಮಾಡಬಹುದು ಇದಕ್ಕೆ. ಫಸ್ಟ್ ಒನ್, ಫುಡ್ ಚೈನ್ಸ್ ಜನರಲಿ ಕನ್ಸಿಸ್ಟ್ ಆಫ್ ಓನ್ಲಿ 3 or 4 ಸ್ಟೆಪ್ಸ್ ಆರ್ ಟ್ರಾಫಿಕ್ ಲೆವೆಲ್. ಸ್ಟೆಪ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗಬೇಕು, ದೀಸ್ ಆರ್ ನಥಿಂಗ್ ಬಟ್ ಟ್ರಾಫಿಕ್ ಲೆವೆಲ್ಸ್ ಅಂತ. ಯಾಕೆ ಫುಡ್ ಚೈನ್ಗಳಲ್ಲಿ ಇಷ್ಟೇ ಇರುತ್ತೆ ಅಂದ್ರೆ 3 to 4
ಟ್ರಾಫಿಕ್ ಲೆವೆಲ್ಸ್ ಮಾತ್ರ ಇರುತ್ತೆ. ಸೆಕೆಂಡ್ ಒನ್, ಡಿಕಂಪೋಸರ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಆನ್ ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಲ್ಲಿ ಡಿಕಂಪೋಸರ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಒಂದು ರೋಲ್ ಅನ್ನ ಪ್ಲೇ ಮಾಡುತ್ತೆ. ಯಾವುದು ಮತ್ತೆ ಯಾಕೆ ಹೇಗೆ ಅಂತ ಬರಿಬೇಕು ನಾವು ಸಿಂಪಲ್ ಒನ್ ಸೆಂಟೆನ್ಸ್ ಅಲ್ಲಿ. ಸೊ ಪ್ರೊಟೆಕ್ಟಿಂಗ್ ಆಫ್ ಓಝೋನ್ ಲೇಯರ್ ಇಸ್ ನೆಸೆಸರಿ. ಯು ನೋ ಓಝೋನ್ ಲೇಯರ್ ಇಸ್ ಪ್ರೊಟೆಕ್ಟಿಂಗ್ ಅಸ್ and now the protection of the ozone layer is very necessary. Why? ಯಾಕೆ ಅಂತ. ಸೊ ಫಸ್ಟ್ ಒಂದು ನೋಡೋಣ. ಫುಡ್ ಚೈನ್ consists of 3 to 4 steps. Why? Because in a successive trophic level ಏನಾಗುತ್ತೆ, the energy goes on decreases. Okay, so that's why each and every food chain, most of the food chain having only 3 to 4 food chain. So I'm just writing here for the first one. Okay, in the successive trophic level, the energy gets sorry, you can write. So in the successive trophic level, only 10% of energy get transferred. ಸೊ ನೆಕ್ಸ್ಟ್ ಏನು ಬರೀತೀರಾ, ಅದಕ್ಕೆ ಆಪೋಸಿಟ್ ಆಗಿರೋದು ಏನಿರುತ್ತೆ, 90% ಆಫ್ ದ ಎನರ್ಜಿ ವಿಲ್ ಬಿ ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಹೀಟ್. ಯಾವಾಗ? ಡ್ಯೂರಿಂಗ್ ಮೆಟಬಾಲಿಸಮ್. ಸೊ ಲಾಸ್ ಆಗುತ್ತೆ. ಓಕೆ, ದಾಟ್ಸ್ ವೈ. ನೆಕ್ಸ್ಟ್, ಇಫ್ ದೇರ್ ಈಸ್ ಎನಿ ಎಕ್ಸ್ಟ್ರಾ ಫುಡ್ ಚೈನ್ ಆರ್ ಫುಡ್ trophic level 5th or 6th, they will get only small amount of energy. So that's why they have only 3 to 4 trophic levels. Next, ಇಲ್ಲಿಗೆ ಬಂದ್ರೆ decomposers play a important role or critical role. ಯಾಕೆ ಅಂತ ಹೇಳಿದ್ರೆ they are very essential for the recycling of nutrients. ನ್ಯೂಟ್ರಿಯೆಂಟ್ಸ್ಗಳು ರೀಸೈಕಲ್ ಆಗೋದು ಯಾವುದ್ರ ಮುಖಾಂತರ? ಡಿಕಂಪೋಸರ್ಸ್ ಮುಖಾಂತರ. ಫಾರ್ ಎಕ್ಸಾಂಪಲ್, ದ ಎನರ್ಜಿ is being transferred from plants to or herbivores, or you can say direct ಆಗಿ ಹೇಳೋಣ producers to herbivores to carnivores, then top carnivores ಗೆ ಹೋದ್ಮೇಲೆ ಇದು ಯಾವ್ದಾದ್ರು ಆಗಿರ್ಬೋದು ಕನ್ಸ್ಯೂಮರ್ಸ್ಗಳು. ಓಕೆ, ದೇರ್ ಬಾಡಿ ಹ್ಯಾವಿಂಗ್ ಲಾಟ್ ಆಫ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಇಟ್ ಹ್ಯಾಸ್ ಟು ಗೋ ಬ್ಯಾಕ್ ಟು ದ ಪ್ಲಾಂಟ್. ಮತ್ತೆ ಪ್ಲಾಂಟ್ ಹೋಗ್ಬೇಕು, ಇದು ರೀಸೈಕಲ್ ಆಗ್ಬೇಕಲ್ಲ ಆ ನ್ಯೂಟ್ರಿಯೆಂಟ್ಸ್. ಅದನ್ನ ಮಾಡೋರು ಯಾರು ಅಂತ ಹೇಳಿದ್ರೆ, yes, that is nothing but decomposers. So they play a very important role in the recycling of nutrients, okay, in the food chain or in ecosystem. Protecting ozone layer is necessary. ಯಾಕೆ? ಈಗ ನಾವು ಓಝೋನ್ ಲೇಯರ್ದು ಫಂಕ್ಷನ್ ಬರಬೇಕಾಗಿರುತ್ತೆ. ಬಿಕಾಸ್ ನವೇಡೇಸ್ ದ ಓಝೋನ್ ಲೇಯರ್ ಇಸ್ ಬೀಯಿಂಗ್ ಡಿಪ್ಲೀಟ್ ಆಗ್ತದೆ ಜಸ್ಟ್ ಬಿಕಾಸ್ ಆಫ್ ಯೂಸಿಂಗ್ ದ CFCs ಇನ್ ಅವರ್ ರೆಫ್ರಿಜರೇಟರ್ಸ್ ಅಂಡ್ ECs. ಅಂದ್ರೆ ಕ್ಲೋರೋಫ್ಲೋರೋಕಾರ್ಬನ್ಸ್ ನ ಯೂಸ್ ಮಾಡ್ತಾ ಇರೋದು. ಸೊ ಪ್ರೊಟೆಕ್ಟಿಂಗ್ ದ ಓಝೋನ್ ಲೇಯರ್, ವಿ ಕ್ಯಾನ್ prevent the entry of ultraviolet radiation. You can say we can prevent the entry of ultraviolet rays from the sun ಅಂತ ಬರಿತಾ ಇದೀವಿ. ಸರ್ ಇದೇ ತರ ಬರಿಬೇಕಾ? ನೋ, ಯು ಕ್ಯಾನ್ ರೈಟ್ ಇನ್ ಅದರ್ ವೇಸ್ ಆಸ್ ವೆಲ್. ಯಾವ ತರ? ನಾನು ಇವಾಗ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಬಗ್ಗೆ ಮಾತ್ರ ಬರಿತಾ ಇದ್ದೀನಿ. ಯು ಕ್ಯಾನ್ ರೈಟ್, so the ozone layer is the shield which is present in the stratosphere. It's very useful to protect the living organisms in the troposphere by reflecting the ultraviolet radiation. Okay, and so this UV rays causes many diseases. ಅಂದ್ರೆ ಅದು ಜೆನೆಟಿಕ್ ಡಿಸಾರ್ಡರ್ ನ ಮ್ಯೂಟೇಷನ್ ನ ಕಾಸ್ ಮಾಡಬಹುದು. ಫೈಟೋಪ್ಲಾಂಕ್ಟನ್ಸ್ ಆರ್ ಇಟ್ ಮೇ ಬಿ ದ ಅಕ್ವಾಟಿಕ್ ಅನಿಮಲ್ಸ್ ಗಳನ್ನ ಡೆಸ್ಟ್ರಾಯ್ ಮಾಡಬಹುದು. ಸೊ ಇದೆಲ್ಲ ಕಾಸ್ ಮಾಡಬಹುದು. ದಟ್ಸ್ ವೈ ಇಟ್ ಇಸ್ ವೆರಿ ನೆಸೆಸರಿ ಟು ಪ್ರೊಟೆಕ್ಟ್ ದ ಓಝೋನ್ ಲೇಯರ್ ಅಂತ ಬರೀಬೇಕು. ಕನ್ಕ್ಲೂಷನ್ ಯು ಹ್ಯಾವ್ ಟು ರೈಟ್ ಅಟ್ ದ ಎಂಡ್. ಸೊ ನೆಕ್ಸ್ಟ್ ನೋಡೋಣ. Draw the diagram of showing what a longitudinal section of human brain. See, last 4 questions paper ಗಳನ್ನ ಡಿಸ್ಕಸ್ ಮಾಡಿದಾಗ 2 question paper ಗಳಲ್ಲಿ ಹ್ಯೂಮನ್ ಬ್ರೈನ್ ಡಯಾಗ್ರಾಮ್ ನ ಕೇಳಿದ್ದಾರೆ. That indicates it's very important. ಆಲ್ಮೋಸ್ಟ್ 4 marks ಕ್ವಶನ್ಗಳು ಅಂದ್ರೆ ಡಯಾಗ್ರಾಮ್ಸ್ಗಳು ಇರೋದು ತುಂಬಾ ಕಡಿಮೆ. ಹ್ಯೂಮನ್ ಹಾರ್ಟ್ ಜೊತೆಗೆ ಹ್ಯೂಮನ್ ಬ್ರೈನ್ ಇವೆರಡನ್ನು 4 marksಗೆ ಕಾಮನ್ ಆಗಿ ಕೇಳ್ತಿರ್ತಾರೆ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಅದರಲ್ಲಿ ಕೇಳಿದ್ದಾರೆ ಮಿಡ್ ಬ್ರೈನ್ ಮತ್ತೆ ಗ್ಲ್ಯಾಂಡ್ ವಿಚ್ ಸ್ಟಿಮ್ಯುಲೇಟ್ಸ್ ಗ್ರೋತ್ ಇನ್ ಆಲ್ ಆರ್ಗ್ಯಾನಿಸಮ್ಸ್. ಗ್ರೋತ್ ಅನ್ನ ಸ್ಟಿಮ್ಯುಲೇಟ್ ಮಾಡೋ ಒಂದು ಪಾರ್ಟ್ ಅನ್ನ ನಾವು ಇವಾಗ ಏನ್ ಮಾಡಬೇಕು, ಲೇಬಲ್ ಮಾಡಬೇಕು. ಸೊ ಅಬ್ಸರ್ವ್ ಹೌ ಟು ಡ್ರಾ ದಿಸ್.
So this part we have to draw first. That's the cerebrum, the largest part, and inverted C we have to write. Okay, so now this portion I am calling as, so ಏನಂತ ಹೇಳಬೇಕು, cerebrum. Okay, so after that I am writing here one more structure. Okay, and here I am writing the structure which is having the 2P shaped structure called pituitary gland. So now here I am completing that by writing this portion, and here is a structure called thalamus and hypothalamus, and I am continuing with this part called cerebellum, and here making double. Okay, bulged portion ಇದೆಯಲ್ಲ, this bulged portion is nothing but pons only. So pons only ಬರಿಬೇಕು, and later I'm just completing this portion. Okay, and now double the layer of the cerebellum. Okay, it's a kidney shape, or you can say bean shaped, and you can write branches which increases the surface area. Okay, next, now focus this part. This is the cerebrum having number of convolutions. The organisms having number of convolutions or more convolutions, that organism is more intelligent. ಅದು more intelligent ಆಗಿರುತ್ತೆ ಅಂತ indicate ಮಾಡುತ್ತೆ. ಓಕೆನಾ? So now you know all the different parts here. ಎಲ್ಲ ಪಾರ್ಟ್ಸ್ಗಳು ಗೊತ್ತು ನಿಮಗೆ. So last class ಅಲ್ಲಿ ಹೇಳಿದ್ದೆ, while you are writing the forebrain, you can write or you can shift this to the front as well. ಇನ್ನು ಸ್ವಲ್ಪ ಮುಂದೆನೂ ಬರೀಬಹುದು. So now focus all these parts. ಏನೇನಿದೆ, this is the cerebrum, the largest part of the body. Sorry, the human brain. So ಹಾಗಾಗಿ ಇದು cerebrum ಅಂತ ಹೇಳ್ತೀವಿ, and this is the midbrain. So ಇದೆಲ್ಲ midbrain, and this is nothing but corpus callosum, which connects both the hemisphere. ಅಂದ್ರೆ ನಮ್ಮ ಬ್ರೈನ್ ಅಲ್ಲಿ ಎರಡು ಹೆಮಿಸ್ಫಿಯರ್ ಇರುತ್ತೆ, ರೈಟ್ ಅಂಡ್ ಲೆಫ್ಟ್ ಹೆಮಿಸ್ಫಿಯರ್. Both are get connected with the help of this corpus callosum. So this is corpus callosum, thalamus and hypothalamus, and below that you can see the midbrain. ಅದರ ಕೆಳಭಾಗದಲ್ಲಿ ಏನಿರುತ್ತೆ, midbrain ಇರುತ್ತೆ. Next, the gland which stimulates the growth in all organisms or organs, sorry, in all organs we are saying. ಓಕೆ, ಗ್ರೋತ್ ಅನ್ನ ಸ್ಟಿಮ್ಯುಲೇಟ್ ಮಾಡೋದು, ಗ್ರೋತ್ ಹಾರ್ಮೋನ್ ಅನ್ನ ಸೆಕ್ರೇಟ್ ಮಾಡುತ್ತೆ ಅಂತ ಅರ್ಥ ಅಲ್ಲಿಗೆ. ಸೊ ಅಲ್ಲಿಗೆ ಗ್ಲ್ಯಾಂಡ್ ವಿಚ್ ಸ್ಟಿಮ್ಯುಲೇಟ್ಸ್ ದ ಗ್ರೋತ್ ಅಂತ ಹೇಳಿದ್ರೆ ದಾಟ್ಸ್ ನಥಿಂಗ್ ಬಟ್ ಪಿಟ್ಯೂಟರಿ ಗ್ಲ್ಯಾಂಡ್. ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾಗಿ ಹೈಪೋಥೆಲಾಮಸ್ ಮತ್ತೆ ಪಿಟ್ಯೂಟರಿ ಗ್ಲ್ಯಾಂಡ್. ಪಿನಿಯಲ್ ಗ್ಲ್ಯಾಂಡ್ ಅಂತ ಒಂದು ಬರುತ್ತೆ, ಅದು ಬೇಡ ಇವಾಗ ಸದ್ಯಕ್ಕೆ. ಹಾಗಾಗಿ ಎರಡನ್ನ ಲೆವೆಲ್ ಮಾಡಬೇಕು, ಎರಡು ಲೆವೆಲ್ ಮಾಡಿದ್ರೆ 2 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ಇಫ್ ಯು ಆರ್ ರೈಟಿಂಗ್, ಐ ಮೀನ್ ಡ್ರಾಯಿಂಗ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್ very neatly, so that you will get 1 or 2 more marks. So this is the diagram they have asked. Next, how does menstruation occur? Menstruation ಹೇಗಾಗುತ್ತೆ? And you know, before ovulation ಅಂತ ಹೇಳಿದ್ರೆ the process of releasing of ovum from the ovary or the ruptured Graafian follicle. So the endometrium wall of the uterus thicken, ಅದು thick ಆಗಿರುತ್ತೆ. So ಇವಾಗ ಏನಾಗುತ್ತೆ, when the egg is not fertilized, we are talking about this one. How does the menstruation occur? When the egg is not fertilized. Egg is not fertilized. ಅದಾಗ್ಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, the endometrium wall of the uterus breaks. ಈಗ ಬ್ರೇಕ್ ಆಗುತ್ತೆ. ಐ ಆಮ್ ರೈಟಿಂಗ್ ಇದು when ಅಂತ ಬರಿಬಹುದು ನೀವು. when the egg is not fertilized, the endometrial wall of the uterus ruptures. ಅದು rupture ಆಗುತ್ತೆ. ಓಕೆ, ಅಲಾಂಗ್ ವಿತ್ ಸಾಫ್ಟ್ ಟಿಶ್ಯೂಸ್ ಅಂಡ್ ಬ್ಲಡ್ ವೆಸಲ್ಸ್ ಗಳೆಲ್ಲ ರಪ್ಚರ್ ಆಗ್ತಾ ಇದೆ. ಎಂಡೋಮೆಟ್ರಿಯಂ ವಾಲ್ ಅಂದ ತಕ್ಷಣ ದಟ್ ಈಸ್ ರಿಚ್ಲಿ ಸಪ್ಲೈಡ್ ವಿತ್ ಬ್ಲಡ್ ವೆಸಲ್ಸ್ ಅಂಡ್ ಸಾಫ್ಟ್ ಟಿಶ್ಯೂಸ್. ಸೊ ನೌ ರಪ್ಚರ್ ಆದ ತಕ್ಷಣ ಅಲಾಂಗ್ ವಿತ್, ಸೊ ಇವಾಗ ಏನಾಗುತ್ತೆ, ಅಲಾಂಗ್ ವಿತ್ ದ ಅನ್ಫರ್ಟಿಲೈಸ್ಡ್ ಎಗ್. ಸೊ ಫರ್ಟಿಲೈಸ್ ಆಗದೆ ಇರೋ ಎಗ್ ಜೊತೆಗೆ ಸೊ ಏನಾಗುತ್ತೆ, ದ ಸಾಫ್ಟ್ ಟಿಶ್ಯೂಸ್ and the blood will comes out. The blood will comes out through the vagina.
vagina. And this process is called menstruation or menses ಅಂತ ಹೇಳ್ತೀವಿ. I will repeat it. Okay, ಇನ್ನೊಂದ್ಸಲ ಹೇಳೋಣ. When the egg is not fertilized, every month one egg is being released from one ovary. ಒಂದು egg produce ಆಗುತ್ತೆ. If it is not fertilized, the endometrial wall of the uterus rupture. ಅದು rupture ಆಗುತ್ತೆ. So along with the unfertilized egg, the soft tissues and the blood will comes out through the vagina. This process is called menstruation. So this is for 2 marks. ಏನಾಯ್ತು ಅಂತ. Second one ನೋಡೋಣ ಈಗ. How the process of budding in hydra different from the bryophyllum. Bryophyllum ಮತ್ತೆ hydra ಈ ಎರಡು ಯಾವ ತರ ಡಿಫರ್ ಆಗಿರುತ್ತೆ ಅಂತ ಕೇಳ್ತಿದ್ದಾರೆ. ಅಂಡ್ ಯು ನೋ ಬಡ್ಡಿಂಗ್ ಪ್ರೋಸೆಸ್ ಇನ್ ಹೈಡ್ರಾ. ಬಡ್ಡಿಂಗ್ ಪ್ರೋಸೆಸ್ ಯಾವ ತರ ಆಗುತ್ತೆ? ಬಡ್ಡಿಂಗ್ ಪ್ರೋಸೆಸ್ ವಿಲ್ ಟೇಕ್ಸ್ ಪ್ಲೇಸ್ ಡ್ಯೂ ಟು ದ ರಿಪೀಟೆಡ್ ಸೆಲ್ ಡಿವಿಷನ್ ಆನ್ ಎ ಪರ್ಟಿಕ್ಯುಲರ್ ಸೈಟ್ ಆಫ್ ಅ ಬಾಡಿ. ಸೊ ಇದು ರಿಪೀಟೆಡ್ ಸೆಲ್ ಡಿವಿಷನ್ ಇಂದ ಆಗೋದು. ಇಟ್ ಅಕರ್ಸ್ ಡ್ಯೂ ಟು ರಿಪೀಟೆಡ್ ಸೆಲ್ ಡಿವಿಷನ್ ಅಟ್ ಅ ಪರ್ಟಿಕ್ಯುಲರ್ ಸೈಟ್, ಅಟ್ ಎ ಪರ್ಟಿಕ್ಯುಲರ್ ಸೈಟ್ ಅಂತ ಹೇಳ್ತೀವಿ. ಅಂಡ್ ಇಟ್ಸ್ ಆಲ್ವೇಸ್ ಆಕ್ಟಿವ್. ಇದು ಯಾವಾಗಲೂ ಕೂಡ ಆಕ್ಟಿವ್ ಆಗಿರುತ್ತೆ. ಇಟ್ಸ್ ಆಕ್ಟಿವ್ಲಿ ಗ್ರೋಯಿಂಗ್. ಅದು ಆಕ್ಟಿವ್ ಆಗಿ ಗ್ರೋ ಆಗ್ತಾನೆ ಇರುತ್ತೆ. ಸೊ ಎವೆಂಚುಯಲಿ ಏನಾಗುತ್ತೆ? ಇಟ್ ಗೆಟ್ ಡಿಟ್ಯಾಚಸ್ ಫ್ರಮ್ ದ ಪೇರೆಂಟಲ್ ಬಾಡಿ ಅಂಡ್ ಸೊ ಇಟ್ ಬಿಕಮ್ಸ್ ಅ ನ್ಯೂ ಆರ್ಗ್ಯಾನಿಸಮ್. ಇಟ್ಸ್ ಆಲ್ವೇಸ್ ಆಕ್ಟಿವ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಇಟ್ಸ್ ಆಲ್ವೇಸ್ ಆಕ್ಟಿವ್. ಸೊ ನೆಕ್ಸ್ಟ್ ಆದ್ಮೇಲೆ ವೆನ್ ಇಟ್ ಕಮ್ಸ್ ಟು ದ ಸೆಕೆಂಡ್ ಒನ್, ಬಡ್ಡಿಂಗ್ ಇನ್ ಲೀಫ್ ಬರ್ಡ್ಸ್. ಸೊ ಅದು ವೆಜಿಟೇಟಿವ್ ಪ್ರಾಪಗೇಷನ್. ಲೀಫ್ ಬರ್ಡ್ಸ್ in bryophyllum. So ಯಾವ ತರ ಅದಕ್ಕೆ ಎರಡಕ್ಕೂ ಡಿಫರೆನ್ಸ್ ಏನಾಗಿರುತ್ತೆ? These leaf buds in bryophyllum, they grow over the margins of leaves. So they grow or they formed on the margins of leaves. ಎಲೆ ಇರುತ್ತಲ್ಲ, ಆ ಎಲೆ ಮಾರ್ಜಿನಲ್ ಏನಾಗುತ್ತೆ? ಅದು ಡೆವಲಪ್ ಆಗುತ್ತೆ. ಕನ್ಸಿಡರಿಂಗ್ ದಾಟ್ ದಿಸ್ ಇಸ್ ದ ಬ್ರಯೋಫಿಲಮ್. ಇದನ್ನ ನೀವು ಬ್ರಯೋಫಿಲಮ್ ಅಂತ ಕನ್ಸಿಡರ್ ಮಾಡಿದ್ರೆ these leaf buds arise from this margin. ಇಲ್ಲಿಂದ ಏನಾಗುತ್ತೆ? ಅರೈಸ್ ಆಗುತ್ತೆ. ಓಕೆ, they remains dormant. ಇದು ಯಾವಾಗಲೂ ಕೂಡ ಏನಾಗಿರುತ್ತೆ? ಡಾರ್ಮೆಂಟ್ ಅಲ್ಲಿ ಇರುತ್ತೆ. ಓಕೆ, once they get detaches and fall over the soil, then only they started to grow. ಅದೇನಾಗುತ್ತೆ? ನಂತರ ಅದು ಗ್ರೋ ಆಗೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಡಿಫರೆನ್ಸ್ ಕೇಳಿದಾಗ ಬರೀಬೇಕು. ಜಸ್ಟ್ ಸಿಂಪಲ್ ಆಗಿ ಡೆಫಿನೇಷನ್, ಮತ್ತೆ ಇದು ಆಕ್ಟಿವ್ ಆಗಿರುತ್ತೆ, ಇದು ಆಲ್ಮೋಸ್ಟ್ ಏನಾಗುತ್ತೆ? ಡಾರ್ಮೆಂಟ್ ಕಂಡೀಷನ್. ಡಾರ್ಮೆಂಟ್ ಅಂತ ಹೇಳಿದ್ರೆ ಇನ್ಆಕ್ಟಿವ್ ಸ್ಟೇಟ್ ಅಲ್ಲಿ ಇರುತ್ತೆ. ಒನ್ಸ್ ದಟ್ ಟು ಫಾಲ್ ಓವರ್ ದ ಸಾಯಿಲ್, ದೇ ಸ್ಟಾರ್ಟೆಡ್ ಟು germinate, they started to grow as a separate living organism. So writing definition, budding is a process in which it occurs due to the repeated cell division at a particular site that forms an outgrowth. This is nothing but budding. Okay, it's always active. ಇದು ಯಾವಾಗಲೂ ಕೂಡ ಆಕ್ಟಿವ್ ಆಗಿ ಗ್ರೋತ್ ಆಗ್ತಾ ಇರುತ್ತೆ. ಸೊ eventually that get detaches and becomes an individual organism. ಇಲ್ಲಿ when it comes to bryophyllum ಅಲ್ಲಿ ಯಾವ ತರ ಇರುತ್ತೆ? ವೆಜಿಟೇಟಿವ್ ಪ್ರಾಪಗೇಷನ್ ಅಲ್ಲಿ ಏನಾಗುತ್ತೆ? Here the leaf buds are the vegetative propagules. They usually formed on the margin of the leaf. Margin of the leaf ಅಲ್ಲಿ ಏನಾಗುತ್ತೆ? ಅದು ಫಾರ್ಮ್ ಆಗುತ್ತೆ. So they always remain dormant, and once they get detaches and fall over the soil, they started to develop as an individual organism. Next, internal choice. So ಇಲ್ಲಿ ನೋಡಬಹುದು ನೀವು ಈ ಕ್ವಶನ್ ಅನ್ನ, this question they have asked 2 marks. Okay, or you can answer this one as well. ಇದನ್ನು ಕೂಡ ನೀವು ಆನ್ಸರ್ ಮಾಡಬಹುದು. ಇಂಟರ್ನಲ್ ಚಾಯ್ಸ್ ಅಲ್ಲಿ ಕೇಳಿರೋ ಕ್ವಶನ್ ಇದು. ಎಕ್ಸ್ಪ್ಲೈನ್ ದ ಡೆವಲಪ್ಮೆಂಟ್ ಆಫ್ ಫರ್ಟಿಲೈಸ್ಡ್ ಎಗ್ ಇಂಟು ಅ ಫೀಟಸ್ ಇನ್ ವಿಮೆನ್ ಅಲ್ಲಿ ಯಾವ ತರ ಫರ್ಟಿಲೈಸ್ಡ್ ಎಗ್ ಫೀಟಸ್ ಆಗಿ ಡೆವಲಪ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಫಸ್ಟ್ ಒನ್, ವಾಟ್ ಇಫ್ ದ ಎಗ್ ಇಸ್ ನಾಟ್ ಫರ್ಟಿಲೈಸ್ಡ್, ಹೌ ದ ಮೆನ್ಸ್ಟ್ರಿಯೇಷನ್ ಟೇಕ್ಸ್ ಪ್ಲೇಸ್ ಅಂತ. ಇವಾಗ ಫರ್ಟಿಲೈಸೇಷನ್ ಆದ್ಮೇಲೆ ಏನಾಗುತ್ತೆ ಅಂತ ಕೇಳ್ತಾ ಇರೋದು. ಹಾಗಾಗಿ ನೀವು ಬರಿಬೇಕು. ಸೊ ಆಫ್ಟರ್ ದ ಫರ್ಟಿಲೈಸೇಷನ್, ಆಫ್ಟರ್ ದ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್, ವಿ ಆರ್ ರೈಟಿಂಗ್ ಹಿಯರ್ after the fertilization, the zygote has been formed. ಈಗ ಇಲ್ಲಿ zygote ಫಾರ್ಮ್ ಆಯಿತು. You know the zygote is 2n, diploid in nature. Okay, on cell division or cleavage,
ಕ್ಲೀವೇಜ್ ಆದ್ಮೇಲೆ ಅಂದ್ರೆ ರಿಪೀಟೆಡ್ ಸೆಲ್ ಡಿವಿಷನ್ ಆದ್ಮೇಲೆ ಏನಾಗುತ್ತೆ? ಸೊ ದ ಮಾಸ್ ಆಫ್ ಸೆಲ್ಸ್ ಆರ್ ಬೀಂಗ್ ಫಾರ್ಮ್ಡ್, ಅದನ್ನ ಇನ್ನರ್ ಸೆಲ್ ಮಾಸ್ ಅಂತ ಹೇಳ್ತೀವಿ. ಸೊ ದಟ್ ಡೆವಲಪ್ಸ್ ಇನ್ ಟು ಅ ಫೀಟಸ್, ಅದು ಫೀಟಸ್ ಆಗಿ ಡೆವಲಪ್ ಆಗುತ್ತೆ. ದಿಸ್ ಎಂಟೈರ್ ಪ್ರಾಸೆಸ್ ಕ್ಲೀವೇಜ್ ಆದ್ಮೇಲೆ ಅದು ಕಂಟಿನ್ಯೂಸ್ ಸೆಲ್ ಡಿವಿಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೌ ದ ಎಂಬ್ರಿಯೋ ಈಸ್ ಬೀಂಗ್ ಫಾರ್ಮ್ಡ್, ಎಂಬ್ರಿಯೋ ಫಾರ್ಮ್ ಆಗುತ್ತೆ. ನೌ ಎಂಬ್ರಿಯೋ ಏನ್ ಹೇಳಿರುತ್ತೆ? ಸೊ ದಟ್ ಈಸ್ ಇನ್ ದ ಸ್ಟೇಜ್ ಆಫ್ 8 to 16 or 16 to 32 staged zygote. So we can call it as a marula or the blastula. Okay. Now this blastocyst get embedded in the endometrium wall. I'm now writing that this embryo embedded, ಎಲ್ಲಿ embed ಆಗುತ್ತೆ? Embedded in the endometrial wall of the uterus, embed ಆಗುತ್ತೆ. And this process is called implantation. First process ಆಗ್ತಾ ಇರೋದು fertilization. Okay. Next to cleavage ಆಗ್ತಾ ಇದೆ, repeated cell division ಆಗ್ತಾ ಇದೆ. The number of cells are being formed. And now at this stage we are calling the embryo as a blastocyst. Now this embryo or the blastocyst is moving towards the uterus from the fallopian tube. Okay, fallopian tube ಇಂದ uterus ಕಡೆಗೆ ಮೂವ್ ಆಗ್ತಾ ಇದೆ. So once it come in contact with the endometrial wall, it get attached and embedded ಆಗುತ್ತೆ. ಈ processಗೆ ನಾವು implantation ಅಂತ ಹೇಳ್ತೀವಿ, implantation ಅಂತ ಹೇಳ್ಬೋದು. Okay, after the implantation, in the inner layer of the endometrium or the uterus, you can say, in the uterus, the disc-like structure called placenta has been formed. Placenta form ಆಗುತ್ತೆ, placenta formed. Okay, this placenta helps in supplying the nutrients and oxygen and removing the carbon dioxide and waste from the baby, and also acts as the endocrine gland. Okay, so now the baby has being developed, develop ಆಗುತ್ತೆ ಅಂತ. Next, in humans, how the surgical contraceptive methods can be used to prevent the pregnancy. Contraceptives ಗಳಲ್ಲಿ ಬೇಕಾದಷ್ಟು ತರ ಟೈಪ್ಸ್ ಗಳಿರುತ್ತೆ. Now they are asking about the surgical contraceptives. Surgical contraceptives. So ಏನಾಗಂತ ಹೇಳಿದ್ರೆ, ಹೆಸರಲ್ಲೇ ಇದೆ ಸರ್ಜಿಕಲ್ ಅಂತ ಹೇಳಿದ್ರೆ ಟು ರಿಮೂವ್ ಸಮಥಿಂಗ್, ಟು ಕಟ್ ಸಮಥಿಂಗ್ ಅಂತ ಹೇಳಿಬಿಟ್ಟು, ಇವುಗಳಿಗೆ ನಾವು ಸ್ಟೆರಿಲೈಸೇಷನ್ ಮೆಥಡ್ ಅಂತ ಹೇಳ್ತೀವಿ. ದೇರ್ ಆರ್ ಟೂ ಮೆಥಡ್ಸ್, ಯು ನೋ ದಟ್. ದೇ ಆರ್ ಕಾಲ್ಡ್ tubectomy, and the second one is nothing but the vasectomy. Tubectomy that can be done in female means blocking or cutting off the fallopian tube. ಇಲ್ಲಿ fallopian tube ಅನ್ನು ಏನ್ ಮಾಡ್ಬೋದು? ಕಟ್ ಮಾಡೋದು. ನಾವು ಬರೀತಾ ಹೋಗೋಣ, blockage of fallopian tube. Okay, next ಇಲ್ಲಿಗೆ ಬಂದ್ರೆ vas difference. Okay, blocking of vas difference. Now, how they are helpful in preventing the unwanted pregnancy? So in both the cases, so we are blocking and preventing the transfer of gametes. Illu kuda egg transfer agalla into the fallopian tube, or it may be into the uterus. Here also, the sperm will never transmit to the female genital tract. Transfer agalla. So then there is no fertilization will takes place. So agagi, so both are responsible for the what? Blockage of sperm, blockage of the entry of sperm anta helbodu. Entry of sperm entry agalla. And ova. So female ge bandaga ova or ovum anta helbodu, sperms and ova. So that is nothing but sterilization method. Yes, see, these are the questions they have asked. ಆಲ್ಮೋಸ್ಟ್ ಎಲ್ಲ ರಿಪೀಟೆಡ್ ಕ್ವಶನ್ಸ್ಗಳೇ, ನಿಮಗೆ ನೆನಪಿರ್ಬೇಕಾಗಿರೋದು ಕೆಲವು, ಎಸ್ಪೆಷಲಿ ಹ್ಯೂಮನ್ ಬ್ರೈನ್ ಮತ್ತು ಹ್ಯೂಮನ್ ಹಾರ್ಟ್. ಡಯಾಗ್ರಾಮ್ಸ್ನ ಕೇಳ್ತಾರೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. 2 marks ಫಾರ್ ಯುವರ್ ಡಯಾಗ್ರಾಮ್ ಆ್ಯಂಡ್ 2 marks ಫಾರ್ ಲೇಬಲಿಂಗ್. ಅವ್ರು ಯಾವುದನ್ನ ಕೇಳಿರ್ತಾರೋ ಅದನ್ನೇ ಲೇಬಲ್ ಮಾಡಬೇಕು. ಬೇರೆ ಯಾವುದನ್ನ ಲೇಬಲ್ ಮಾಡಿದ್ರು ಕೂಡ ನಮಗೆ ಮಾರ್ಕ್ಸ್ ಸಿಗಲ್ಲ. ಅದ್ರ ಜೊತೆಗೆ ಕಾಂಟ್ರಾಸೆಪ್ಟಿವ್ಸ್ ಕಾಮನ್ ಆಗಿ ಕೇಳಿರೋದು, ಮೆನ್ಸ್ಟ್ರುಯೇಷನ್ ಆ್ಯಂಡ್ ಪ್ಲೆಸೆಂಟಾ ಫಂಕ್ಷನ್ ಅನ್ನ ಕಾಮನ್ ಆಗಿ ಕೇಳ್ತಾರೆ. ವಾಟ್ ಇಸ್ ಪ್ಲೆಸೆಂಟಾ? ಮೆನ್ಷನ್ ಇಟ್ಸ್ ಫಂಕ್ಷನ್ ಅಂತ ಕೇಳ್ತಾರೆ. ಪ್ರಾಕ್ಟೀಸ್ ಮಾಡಬೇಕು. ಓಕೆ, 2 mark ಕ್ವಶನ್ಗಳನ್ನ, ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಗಳನ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ನೋಡಿರ್ತೀರಾ, ಅಂಡ್ ಪ್ರಾಕ್ಟೀಸ್ ದಟ್ ಒನ್ ಆಸ್ ವೆಲ್. ಓಕೆ, ಸೊ ನಾವ್ ಐ ಹೋಪ್ ಯು ಗಾಟ್ ಆಲ್ ದ ಆನ್ಸರ್ಸ್ ಫಾರ್ ಆಲ್ ದ ಕ್ವಶನ್ಸ್ ದಟ್ ದೇ ಹ್ಯಾವ್ ಆಸ್ಕ್ಡ್ ಪ್ರೀವಿಯಸ್ಲಿ.
ಓಕೆ, ಸೊ ಮುಂದಿನ ಕ್ವಶನ್ ಪೇಪರ್ ಅಲ್ಲಿ ಸಿಗೋಣ ಯಾವ ತರ ಆನ್ಸರ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಟಿಲ್ ದೆನ್ ಟೇಕ್ ಎ ಬಾಯ್, ಹ್ಯಾವ್ ಎ ನೈಸ್ ಡೇ.